ನಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಕೆಲವೇ ನಿಮಿಷಗಳು ಸ್ತೋತ್ರ, ಕ್ಷಣಗಳು ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ. ಅದನ್ನು ನೆನಪು ಮಾಡಿಕೊಳ್ಳ್ರಿ, ಅದನ್ನು ಗುರುತಿಸಿರಿ. ಆತ ನಮ್ಮ ಒಳಗಡೆ ಇದ್ದಾನೆ, ಒಳಗಡೆ ಗಮನಿಸಿರಿ. ದೇವರ ವಾಕ್ಯ ಹೇಳುವ ಪ್ರಕಾರ ನಿಮ್ಮ ಹೊಟ್ಟೆಯೊಳಗಿಂದ, ಅಂದರೆ ನಿಮ್ಮ ಆತ್ಮನಿಂದ, ನಿಮ್ಮ ಅಂತರ್ಯದಿಂದ ಜೀವಕರವಾದ ಜಲಗಳ ನದಿಗಳು ಹರಿಯುವಂಥದ್ದಾಗಿದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಬಾಯಿ ತೆಗೆದು ಆತನಿಗೆ ಸ್ತೋತ್ರ ಮಾಡಿರಿ, ಮಾತನಾಡ್ರಿ, ಪವಿತ್ರಾತ್ಮನ ಹತ್ರ ಮಾತಾಡ್ರಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಹಾಲೆಲೂಯ, ಹಾಲೆಲು. ನಿಮ್ಮ ಒಳಗಡೆ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಮಾತನಾಡ್ರಿ. ಓ ರಾಬಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ 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 ವಂದನೆ. ಯೇಸುವೇ, ನಾನು ನಿನ್ನ ಆಲಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವರ್ಶಿಪ್ ಯು, ವರ್ಶಿಪ್ ಯು, ವರ್ಶಿಪ್ ಯು, ವರ್ಶಿಪ್ ಯು ಲಾರ್ಡ್. ಸ್ತೋತ್ರ ಸ್ವಾಮಿ. ಓ ಸ್ತೋತ್ರ ದೇವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಓ ಖಲ ರಬ ಶಾಥ ರಬ ರಬ ಲ ರಬ. ಸ್ತೋತ್ರ 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 ಸ್ವಾಮಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ನನ್ನನ್ನೆಂದಿಗೂ ತೊರೆಯುವುದಿಲ್ಲ, ನನ್ನನ್ನೆಂದಿಗೂ ನೀನು ಬಿಡುವುದಿಲ್ಲ. ಸ್ತೋತ್ರ ದೇವ. ಓ ಸ್ತೋತ್ರ ಸ್ತೋತ್ರ. ಸದಾಕಾಲ ನಮ್ಮೊಂದಿಗೆ ವಾಸಿಸುವವನಾಗಿದ್ದಿ. ಸ್ತೋತ್ರ. ಸದಾಕಾಲ ನಮ್ಮ ಸಂಗಡ ಇರುವವನಾಗಿದ್ದಿ. ಸ್ತೋತ್ರ. ಲೋಕವು ನಿನ್ನನ್ನು ಅರಿಯಲು ಆಗುವುದಿಲ್ಲ, ಆದರೆ ನಾವು ನಿನ್ನನ್ನು ಅರಿಯಬಹುದು. ಸ್ತೋತ್ರ ಸ್ವಾಮಿ, ಸ್ತೋತ್ರ. ನೀನು ನಾನು ಪ್ರಿಯರೇ ದೇವರ ಮಕ್ಕಳಾಗಿ ಪವಿತ್ರಾತ್ಮನನ್ನು ಅರಿತುಕೊಳ್ಳಬಹುದು ಪ್ರಿಯರೇ. ಓ ರಬ ಖತ ರಬ ಶಖತ ರಬ ಬಬ 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 ಬ. ಓ ನಿಮ್ಮನ್ನು ಜಯಶಾಲಿಯಾಗಿ ಮಾಡ್ಲಿಕ್ಕೆ ಬಂದಿದ್ದಾನ ಆತನು. ಓ ನಿಮಗೆ ಬಲ ಕೊಡ್ಲಿಕ್ಕಾಗಿ ಬಂದಿದ್ದಾನ ಆತನು. ನಿಮ್ಮನ್ನು ನಡೆಸಲಿಕ್ಕಾಗಿ ಬಂದಿದ್ದಾನೆ ಆತನು. ನಿಮ್ಮನ್ನು ಆಧರಿಸಲಿಕ್ಕಾಗಿ ಬಂದಿದ್ದಾನೆ ಆತನು. ನಿಮ್ಮನ್ನು ಉಪಯೋಗಿಸಲಿಕ್ಕಾಗಿ ಆತನು ಬಂದಿದ್ದಾನೆ ಪ್ರಿಯರೇ. ಪವಿತ್ರಾತ್ಮನನ್ನು ಹೊಂದಿಕೊಂಡವರು ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೀರಿ. ವಾಕ್ಯ ಹೇಳುವಂಥದ್ದಾಗಿದೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ. ಆತನ ಬಲಕ್ಕಾಗಿ ಸ್ತೋತ್ರ ಸಲ್ಲಿಸಿರಿ. ಥ್ಯಾಂಕ್ ಯು ಜೀಸಸ್. ನೀ ಬಲಮು ಕೊರಕು ಸ್ತೋತ್ರಂ ಪ್ರಭುವ, ನೀ ಶಕ್ತಿ ಕೊರಕು ಸ್ತೋತ್ರಂ ಪ್ರಭುವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಸ್ತೋತ್ರ ಸ್ತೋತ್ರ. ಸ್ನಾನಿಕನಾದ ಯೋಹಾನನು ಹೇಳ್ದ, ನಾನಾದರೂ ನಿಮ್ಮನ್ನು ನೀರಿನಿಂದ ದೀಕ್ಷಾ ಸ್ನಾನ ಮಾಡುತ್ತೇನೆ, ಆದರೆ ನನಗಿಂತ ದೊಡ್ಡವನಿದ್ದಾನೆ. ಯೇಸು ಬರುವಾಗ ಆತನು ಪವಿತ್ರಾತ್ಮನಲ್ಲಿ ನಿಮ್ಮನ್ನು ದೀಕ್ಷಾ ಸ್ನಾನ ಮಾಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಪವಿತ್ರಾತ್ಮನ ದೀಕ್ಷಾ ಸ್ನಾನಕ್ಕಾಗಿ ಸ್ತೋತ್ರ ಹೇಳ್ರಿ ಪ್ರಿಯರೇ. ಕೈ ಎತ್ತಬೇಕಾದ್ರೆ ಕೈ ಎತ್ರಿ, ಸ್ತೋತ್ರ ಹೇಳ್ರಿ. ಓ ರಬ ರಬ. ಎಲ್ಲಿ ಪವಿತ್ರಾತ್ಮನಿದ್ದಾನೋ ಅಲ್ಲಿ ಸ್ವೇಚ್ಛತೆ ಇದೆ, ಅಲ್ಲಿ ಬಿಡುಗಡೆ ಇದೆ, ಅಲ್ಲಿ ಆರೋಗ್ಯವಿದೆ, ಅಲ್ಲಿ ಜೀವವಿದೆ, ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ಅದ್ಭುತ ಕಾರ್ಯಗಳಿವೆ, ಅಲ್ಲಿ ಸ್ವಸ್ಥತೆಗಳಿವೆ, ಅಲ್ಲಿ ಯೇಸುವಿನ ನಾಮ ಮಹಿಮೆ ಆಗುವಂತದ್ದಾಗಿದೆ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಪ್ರತಿಯೊಬ್ಬ ನಿನ್ನ ಮಕ್ಕಳು ತಂದೆಯಾದ ದೇವರೇ, ಓ ಪವಿತ್ರಾತ್ಮನೇ, ನಿನ್ನನ್ನು ನೀನು ಬಯಲು ಮಾಡು ಸ್ವಾಮಿ. ನಿನ್ನನ್ನು ನೀನು ಪ್ರಕಟಿಸು ತಂದೆಯಾದ ದೇವರೇ. ಸ್ವಾಮಿ, ಹಿರಿಯರಿಂದ ಕಿರಿಯರು ಪ್ರತಿಯೊಬ್ಬರು ನಿನ್ನನ್ನು ತಿಳಿದುಕೊಳ್ಳಲಿ ತಂದೆಯಾದ ದೇವರೇ. ನಿನ್ನನ್ನು ಅರಿತುಕೊಳ್ಳಲಿ ತಂದೆಯಾದ ದೇವರೇ. ನಿನ್ನ ಮಾರ್ಗಗಳನ್ನು ತಿಳಿದುಕೊಳ್ಳಲಿ ತಂದೆಯಾದ ದೇವರೇ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯ. ನಿನ್ನ ಅಭಿಷೇಕವನ್ನು ಅನುಭವಿಸಲಿ ತಂದೆಯಾದ ದೇವರೇ. ನಿನ್ನ ಬಲವನ್ನು ಅನುಭವಿಸಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂಧನಗಳು ಮುರಿಯಲ್ಪಡಲಿ ತಂದೆಯಾದ ದೇವರೇ. ಓ ಸ್ವಸ್ಥತೆಗಳಾಗಲಿ ಯೇಸುವಿನ ನಾಮದಲ್ಲಿ, ಅದ್ಭುತ ಕಾರ್ಯಗಳಾಗಲಿ ಯೇಸುವಿನ ನಾಮದಲ್ಲಿ. Thank you, Father. Thank you, Lord Jesus. Oh, we worship you, Lord Father. Thank you, Lord Father. Stotra, 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 stotra. Thank you, Lord Jesus. Thank you, Jesus. ಎಲ್ಲವನ್ನು ನಿನ್ನ ತೋಟಿಯಲ್ಲಿ ಒಪ್ಪಿಸಿಕೊಡ್ತೇವೆ. ನೀನೇ ನಡೆಸು ಸ್ವಾಮಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ನಂಬುವವರು ಜೋರಾಗಿ ಆಮೇನ್, ಆಮೇನ್, ಆಮೆನ್. ದೇವ್ರ ಸ್ತೋತ್ರ ಪ್ರಿಯರೇ. ಮತ್ತು ಕಳೆದ ವಾರ ನಾವು ಆರಾಧನೆ ಬಗ್ಗೆ ನಾವು ಕಲ್ತ್ಕೊಂಡ್ವಿ, ರೈಟ್? ಅದೊಂದು ಯೂಟ್ಯೂಬ್ನಲ್ಲಿ ಇರ್ತದೆ. ದಯವಿಟ್ಟು ಅದನ್ನು ಮತ್ತೆ ಮತ್ತೆ ನೀವು ಕೇಳ್ರಿ. ಯಾಕಂದರೆ ಒಳ್ಳೆ ಸಂದೇಶ ರೋಹಿತ್ ಅವರು ನಮಗೆ ಕೊಟ್ಟರು. ಏನಂದರೆ ಆರಾಧನೆ ಅಂದರೆ ಏನು, ಆರಾಧನೆ ನಾವು ಅದರ ಒಂದು ಸಂಪೂರ್ಣತೆ ನಾವು ಅವ್ರು ನಮಗೆ ಹೇಳಿಕೊಟ್ರು. ಅದಕ್ಕೆ
ಒಂದ್ಸರಿ ಕೇಳೋದ್ರಿಂದ ಸಾಲದು. ಯೂಟ್ಯೂಬ್ನಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ ಬುಧವಾರ ಒಳಗಡೆ, ಮತ್ತು ಆ ಮೆಸೇಜ್ಗಳನ್ನ ನೀವು ಕೇಳ್ತಾ ಇರ್ರಿ. ಕೇಳಿ ಬರ್ಕೊಳ್ಳೋರಾದರೆ ಬರ್ಕೊಳ್ರಿ, ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿರಿ ಪ್ರಿಯರೇ. ಆಗ ನಮ್ಮ ಜೀವಿತದಲ್ಲಿ ನಾವು ವ್ಯತ್ಯಾಸವನ್ನು ನೋಡುವವರಾಗಿದ್ದೇವೆ. ದೇವ್ರ ಸ್ತೋತ್ರ. ಮತ್ತು ಕೆಲವು ವಾರದಿಂದ ನಾವು ನೋಡ್ತಾ ಇದ್ದೇವೆ ಪವಿತ್ರಾತ್ಮನಂದರೆ ಯಾರು, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅಂದರೆ ಏನು, ಪಂಚಾಶತಮದ ವಾಗ್ದಾನವೇನು, ಪವಿತ್ರಾತ್ಮನನ್ನು ವಾಗ್ದಾನ ಮಾಡಿದ ಅಲ್ವಾ ಯೇಸು ಸ್ವಾಮಿ. ಆಮೇಲೆ ಆ ವಾಗ್ದಾನ ಯಾರು, ಒಬ್ಬ ವ್ಯಕ್ತಿಯಾಗಿದ್ದ, ರೈಟ್. ಪವಿತ್ರಾತ್ಮನು ಯಾರು, ಜೋರಾಗಿ ಉತ್ತರ ಕೊಡ್ರಿ. ಯಾರು ಪವಿತ್ರಾತ್ಮನು? ವ್ಯಕ್ತಿ, ಬರೀ ಶಕ್ತಿ ಅಲ್ಲ, ರೈಟ್. ವ್ಯಕ್ತಿ ಅಂದರೆ ನೀವೇನು ಮಾಡ್ತೀರಿ? ಸಂಬಂಧ, ಸಂಪರ್ಕ, ಸಹವಾಸ, ಅನ್ಯೋನ್ಯತೆ ಇಟ್ಕೊಳ್ತೇವೆ. ಅದಕ್ಕೆ ಎಷ್ಟು ಜನ ನೀವು ಪ್ರತಿದಿನ ಪವಿತ್ರಾತ್ಮನ ಹತ್ರ ಅನ್ಯೋನ್ಯತೆ ಇಟ್ಕೊಳ್ತಾ ಇದ್ದೀರಿ? ಸರ್ವಿಸ್ ಆಗೋಗ್ಬಿಡ್ತದೆ, ಆರಾಧನೆ ಆಯಿತು, ನಾನು ಮನೆಗೂ ಅಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಜೊತೆಗೆ ಬಂದಿದ್ದಾನೆ. ಪವಿತ್ರಾತ್ಮ ನಿಮ್ಮ ಒಳಗಡೆ ಪ್ರತಿದಿನ ಪ್ರತಿ ಕ್ಷಣ ನಿವಾಸಿಸ್ತಾ ಇದ್ದಾನೆ. ಆಯ್ತವಾರ ಮಾತ್ರವಲ್ಲ, ಕೇರ್ಸಲ್ಲಿದ್ದಾಗ ಮಾತ್ರವಲ್ಲ, ಪ್ರತಿದಿನ ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಇವಾಗ ಒಂದು ವೇಳೆ ನಿಮ್ಮನ್ನು ನಾನು ನಮ್ಮ ಮನೆಗೆ ಕರಿತೀನಿ ಅಂದ್ಕೊಳ್ರಿ, ನಮ್ಮ ಮನೆಗೆ ಬನ್ನಿರಿ ಅಂಥೇಳಿ ಒಂದು ಕಡೆ ನಾನು ಕೂರಿಸ್ಬಿಟ್ಟು ನಿಮ್ಮ ಹತ್ರ ನಾನು ಮಾತಾಡೇ ಇಲ್ಲ ಅಂದರೆ, ಬಾ 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 ನಮ್ಮ ಮನೆಗೆ ಬನ್ನಿರಿ ಅಂತ ಕರಿತೀನಿ ನಾನು, ನೀವು ಬರ್ತೀರಿ ನಮ್ಮ ಮನೆಗೆ, ಒಂದು ಕುರ್ಚಿ ಹಾಕ್ತೀನಿ ನಿಮಗೆ, ಇಲ್ಲಿ ಬನ್ನಿರಿ, ಇಲ್ಲಿ ಕುತ್ಕೊಳ್ರಿ, ಬಾಲು ಇಲ್ಲಿ ಬಾಪ ಇಲ್ಲಿ ಕುತ್ಕೋ ಅಂತ ಹೇಳಿ ಮಾತಾಡ್ಸಲ್ಲ. ಬಾ ಬಾಲು ಇಲ್ಲಿ ಬಾ, ವೆಲ್ಕಮ್, ಬಾ ಬಾ. ನಾವು ಹಂಗೆ ಮಾಡೋದು ಪವಿತ್ರಾತ್ಮನ. ನನ್ನೊಳಗೆ ಬಾ ಬಾ ಸ್ವಾಮಿ, ನನ್ನನ್ನು ಮುಟ್ಟು ಸ್ವಾಮಿ, ನನ್ನ ಜೀವಿತದಲ್ಲಿ ಬಾ. ಬಂದ್ಬಿಟ್ಟ, ರೈಟ್. ಇವಾಗ ಬಂದಾದ್ಮೇಲೆ ಕೂತ್ಕೊ, ನನ್ನೊಳಗೆ ವಾಸಿಸುವ ಪವಿತ್ರ. ಇವಾಗ ನಮ್ಮ ಮನೆಗೆ ಇದನ್ನತ್ತ. ಬಟ್ ಏನು ಮಾಡ್ತೀನಿ ನಾನು ಬ್ಯುಸಿ ಇದ್ದೀನಿ. ನಾನೇನು ಭಾಳ ಬ್ಯುಸಿ, ಕುಂದ್ರಿಸ್ಬಿಟ್ಟೇನಲ್ಲಿ. ಆಯ್ತವಾರ ಮಾತ್ರ ಸ್ವಲ್ಪ, ಮತ್ತೆ ಆಯ್ತವಾರ ಬಂದಾಗ ಜಲ್ಲ 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 ಜೀವ ಜಲ ಇದು ದೇವರ. ಮತ್ತು ಆಯ್ತವಾರ ಆಯಿತು, ನಾನು ಬಿರಿಯಾನಿ ತಿನ್ಬೇಕು, ಅಡುಗೆ ಮಾಡ್ಬೇಕು ಅಂತ ಹೋಗ್ತೀನಿ. ನಂದೇ ಬೆಳಗ್ಗೆ ಇದು ಅಲ್ಲಿ ಪವಿತ್ರಾತ್ಮನ ಕೂರಿಸಿ ಟಿ ವಿ ನೋಡ್ಕೊಂತಿರ್ತೀನಿ ಗಂಟೆ. ಆತ ಏನೋ ಹೇಳ್ಬೇಕಂತಿರ್ತಾನೆ ಪವಿತ್ರಾತ್ಮ ದೇವರು ನಮಗೆ. ಹಿಂಗೆ ಅಂದ್ರೆ ನಮಗೆ ಕೇಳಿಸ್ಕೊಳ್ಳೋಕೆ ಟೈಮ್ ಇಲ್ಲ. ನಾವೇನಂತೀವಿ, ನನ್ನ ತಕ್ಕ ದೇವ್ರು ಮಾತಾಡಲ್ಲ ಅಂತ ನಾವು ಹೇಳ್ತೀವಿ. ಅದು ಮಾತಾಡ್ತಾ ಇದ್ದಾನೆ, ನಾವು ಕೇಳಿಸ್ಕೊಳ್ತಿಲ್ಲ. ಯಾಕೆ? ನಾವು ಸಮಯ ಕೊಡ್ತಾ ಇಲ್ಲ. ಹತ್ರ ಇದ್ದರೆ ಸ್ವರ ಕೇಳಿಸ್ತತೆ. ನಾವು ವ್ಯಸ್ತರಾಗಿದ್ದರೆ, ಟಿ ವಿ ಸೌಂಡ್ ಜಾಸ್ತಿ ಇದ್ದರೆ ಈ ಸ್ವರ ಕೇಳಿಸ್ತದ? ನಮ್ಮನೆ ಕೇಳಿಸಲ್ಲ. ನಮ್ಮನೇಲಿ ಫ್ಯಾನ್ಸ್ ಸ್ವಲ್ಪ ಜೋರು ತಿರುಗ್ತದೆ. ನಾವು ಬೆಡ್ರೂಮ್ನಾಗಿದ್ದು ಫ್ಯಾನ್ ಹಾಕಿದರೆ ಹಾಲ್ನಾಗಿಂದ ನನ್ನ ಹೆಂಡ್ತಿ ನನ್ನ ಮಕ್ಕಳು ಏನಾನಂದ್ರೆ ಚಕ್ಕಂತ ಕೇಳಿಸ. ನಾನು ಮಾತಾಡಿದ್ದು ಅವ್ರು ಕೇಳಿಸಲ್ಲ, ಅವ್ರು ಮಾತಾಡಿದ್ದು ನನಗೆ ಕೇಳಿಸಲ್ಲ. ಬರೀ ಫ್ಯಾನ್ ಗಲಾಟೆ ಇದ್ದರೆ. ಹಂಗೆ ನಾವು ಎಷ್ಟೋ ಲೋಕದ ಗಲಾಟೆಯಲ್ಲಿ ಮುಳುಗಿರ್ತೀವಿ. ಅವಾಗ ಈ ಶಬ್ದ ನಮಗೆ ಕೇಳಿಸಲ್ಲ. ಕೇಳಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಬಂದ್ ಮಾಡಬೇಕು. ಮಕ್ಕಳಿಗೆ ಟೀಚರ್ ಯಾಕೆ ಹೇಳ್ತಾರೆ ಹುಷ್ ಹುಷ್ ಅಂತ ಯಾಕೆ ಹೇಳ್ತಾರೆ ಟೀಚರ್ ಸ್ಕೂಲಲ್ಲಿ? ಯಾಕೆ? ಟೀಚರ್ ಹೇಳೋದು ಕೇಳಿಸ್ಕೊಳ್ಬೇಕು. ಕೆಲವೊಂದು ಅನವಶ್ಯವಾಗಿರುವಂಥ ವಿಷಯಗಳು ನಮ್ಮ ಜೀವಿತದಲ್ಲಿ ಕತ್ತರಿಸ್ಬೇಕು. ಇದನ್ನೇ ನಾವು ಹೇಳೋದು. ಇಲ್ಲಿ ಆಶೀರ್ವಾದ ಕೊಡ್ತೇವಲ್ಲ, ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ. ಇವತ್ತು ತಂದೆ ನಿಮ್ಮನ್ನು ಪ್ರೀತಿಸ್ತಾನ ಇಲ್ಲ? ನಾವು ಅದು ಆಶೀರ್ವಾದ ಕೊಡ್ದಂಗೆ ಇರಲಿ, ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸಿ ಮಗನನ್ನು ಕಳಿಸಿದ್ದಾನೆ. ಯೇಸ್ವಾಮಿ ಪ್ರೀತಿಸ್ತಾನೆ ಇಲ್ಲ ನಮ್ಮನ್ನು? ಪ್ರೀತಿಸಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಇವಾಗ ಯೇಸ್ವಾಮಿ ಪರಲೋಕಕ್ಕೆ ಹೋಗಿ ಯಾರನ್ನ ಕಳಿಸಿದ್ದಾನೆ? ಪವಿತ್ರಾತ್ಮನನ್ನು ಕಳಿಸಿದ್ದಾನೆ. ಈತನ ಎಷ್ಟು ದಿನ ಇರ್ತಾನೆ ನಮ್ಮ ಜೊತೆಯಲ್ಲಿ? ಎಲ್ಲರೆಲ್ಲರೂ ಜೋರಾಗಿ ಎಷ್ಟು ಕಾಲ ಇರ್ತಾನೆ? ಸದಾ ಕಾಲ. ಜೊತೆಗಿರೋದು ಮಾತ್ರ ಅಲ್ಲ, ಎಲ್ಲಿರ್ತಾನೆ ಆತನು? ಒಳಗಡೆ ಇರ್ತಾನೆ. ಆದರೆ ನಾವು ನಿರ್ಲಕ್ಷ್ಯ ಮಾಡಿವನ್ಕೋ, ಗಮನ ಕೊಡಲ್ಲ, ಆತ ಹೇಳಿದ್ದು ಕೇಳಲ್ಲ, ಆತನ ಸಮಯ ಕೊಡಲ್ಲ, ರೈಟ್. ಈ ಅಭ್ಯಾಸ ನಾವು ಮಾಡಿಕೊಳ್ಬೇಕು. ಏನು ಅಭ್ಯಾಸ? ಆಯ್ತವಾರ ಸರ್ವಿಸ್ ಆಗಲಿ, ಪ್ರಾರ್ಥನೆ ಆಗಿ ಆದಮೇಲೆ ಕೂಡ ಆತನ ನಿರ್ಲಕ್ಷ್ಯ ಮಾಡಬಾರ್ದು. ಆತನ ನಾವು ಇದು ಮಾಡು, ರೈಟ್. ಒಬ್ಬರು ಹಂಗೆ ಕೂರಿಸ್ಬಿಡ್ತಾರೆ, ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಹಿಂಗೆ ಕರ್ಕೊಂಡು ಹೋಗ್ತಾರೆ, ಅಡುಗೆ ಮನೆಗೆ ಹೋಗ್ತಾರೆ. ಇದು ಅಡುಗೆ ಮನೆ, ಸ್ಟವ್, ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ರೈಟ್. ಕೆಲಸ ಮಾಡುವಾಗ ನಿಮ್ಗೆ ಏನಾನ ಆಲೋಚನೆಗಳು ಇರ್ತಾವೋ ಇರಲ್ವಾ? ಆವಾಗ ನೀವು ಏನು ಮಾಡ್ತೀರಿ? ನಿಮಗೆ ಅರಿವಿದ್ರೆ, ಪವಿತ್ರಾತ್ಮನಿದ್ದಾನೆ, ನನ್ನ ಸಂಗಡ ಇದ್ದಾನೆ, ನನ್ನ ಒಳಗಡೆ ಇದ್ದಾನೆ, ಆಯ್ತವಾರ ಸರ್ವಿಸ್ ಆಗಿದೆ, ಆದರೂ ಕೂಡ ಪವಿತ್ರಾತ್ಮನ ನನ್ನ ಜೊತೆಗಿದ್ದಾನೆ,
ಆಮೇಲೆ ನೀವು ತರಕಾರಿ ಕಟ್ ಮಾಡ್ತಾ ಇದ್ದೀರ ಅಂದ್ಕೊಳ್ರಿ, ಪವಿತ್ರಾತ್ಮ ನಿಮ್ಮ ಜೊತೆಗಿದ್ದಾನೆ. ಕಟ್ ಮಾಡ್ಕೊತ ಇವಾಗ ನಿಮ್ಮ ಮನೆ ಪಕ್ಕದ ಮನೆಯವ್ರು ಯಾರನ್ನ ಫ್ರೆಂಡ್ ಬಂದರೆ ನೀವೇನು ಮಾಡ್ತೀರಿ? ತರಕಾರಿ ಕಟ್ ಮಾಡ್ತೀನಿ, ನಾನು ಮಾತಾಡೋಲ್ಲ, ಸುಮ್ಮನೆ ಕುತ್ಕೊಂತೀರಾ ಅಥವಾ ಹಂಗೆ ಕಟ್ ಮಾಡ್ಕೊಂಡು ಮಾತಾಡ್ತಿರ್ತೀರ? ಕಟ್ ಮಾಡಿಕೊಂಡು ಮಾತಾಡ್ತೀರಿ. ಪವಿತ್ರಾತ್ಮನ ಹತ್ರ ನಾವು ಹಂಗೆ ಮಾಡ್ಬೋದು. ಹಲ್ಲೆಲೂಯಾ. ಬೇರೆ ಮನೆ ಕೆಲಸ ಇರ್ತತೆ, ಮಾಡ್ಕೊಳ್ತಾ ಇರ್ತೀವಿ. ಡ್ರೈವಿಂಗ್ ಮಾಡ್ಬೋದು. ಡ್ರೈವಿಂಗ್ ಮಾಡಿ ಹೊರಗೆ ಕೆಲಸ, ನಾನು ಡ್ರೈವಿಂಗ್ ಮಾಡಬೇಕಪ್ಪ, ಡ್ರೈವಿಂಗ್ ಓಡಿಸ್ತೀವಿ. ಇವಾಗ ನಿನ್ನ ಕಾರಲ್ಲಿ ನಿನ್ನ ಜೊತೆಗೆ ಯಾರೋ ನಿನ್ನ ಫ್ರೆಂಡ್ ಇದ್ದರೆ ನೀನು ಸುಮ್ಮನೆ ಇರ್ತೀಯ ಅಥವಾ ಮಾತಾಡ್ಕೊಂಡು ಹೋಗ್ತೀಯ? ಮಾತಾಡ್ಕೊಂಡು ಹೋಗ್ತೀಯ. ಯಾಕೆ? ನಿನ್ನ ಸ್ನೇಹಿತನಿದ್ದಾನೆ. ಇವಾಗ ನೀನು ಒಬ್ಬನೇ ಇರ್ಬೋದು, ಆದರೆ ಪವಿತ್ರಾತ್ಮ ನಿನ್ನ ಜೊತೆಯಲ್ಲಿ ಇದ್ದಾನೆ. ಜನರಿಗೆ ನೋಡುವಾಗ ಇವನು ಒಬ್ಬನೇ ಕಾರಾಗಿ ಹೋಗ್ತಾ ಇದ್ದಾನೆ ಅಂತ, ಬಟ್ ಇವನೊಬ್ಬನೇ ಯಾವತ್ತೂ ನೀನು ಒಬ್ಬನೇ ಯಾವತ್ತೂ ಇಲ್ಲ ನಿನ್ನ ಲೈಫಲ್ಲಿ. ಹಲ್ಲೆಲೂಯಾ. ಕೆಲವೊಂದು ಸರಿ ನಮ್ಮ ಮನೇಲಿ ರಜಕ್ಕೆ ಹೋಗ್ತಾರೆ ಮೈಸೂರಿಗೆ, ಅಲ್ಲಿ ಇಲ್ಲಿ ನಾನು ಹೆಂಡ್ತಿ ಹೋದಕ್ಕೆ, ಒಬ್ಬರೇ ಇದ್ದೀರಾ ಮನೆಗೆ? ಒಬ್ಬನೇ, ಆದರೆ ಒಬ್ಬನೇ ಇಲ್ಲ. ನಿಮಗೆ ನೋಡೋಕೆ ಒಬ್ಬನೇ ಇದ್ದಂಗೆ ಕಾಣಿಸ್ತದೆ, ಆದರೆ ನನ್ನ ಜೊತೆಗೆ ಪವಿತ್ರಾತ್ಮನು ಸದಾ ಕಾಲ ನಿವಾಸಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಅದೃಶ್ಯ ಆಗಿರ್ಬೋದು, ಆದರೆ ನಮ್ಮ ಸಂಗಡ ಸದಾ ಇರುವಾತನಾಗಿದ್ದಾನೆ. ನಾನು ಕೆಲವೊಂದು ಸರಿ ಪ್ರಯಾಣಗಳು ಮಾಡುವಾಗ ಒಬ್ಬನೇ ಹೋಗ್ತಿರ್ತೀನಿ. ಒಂದು ಸರಿ ಇಲ್ಲಿಂದ ಬೀದರ್ ಸುಮಾರು ಸರಿ ಹೋಗಿ ನಾನು. ಸ್ವಲ್ಪ ಜನ ಕೇಳ್ತಾರೆ, ಏನೋ ಒಬ್ಬನೇ ಡ್ರೈವ್ ಬೇಜಾರಾಗಲ್ಲ? ನನಗಂತ ಆಗಲ್ಲ, ನನಗಾಗಲ್ಲ. ಯಾಕೆ ಹೇಳು? ನಾನು ಒಬ್ಬನೇ ಯಾವತ್ತೂ ಇಲ್ಲ. ನಾನು ಯಾವತ್ತೂ ಇಲ್ಲ ಒಬ್ಬನೇ. ನನ್ನ ಜೊತೆಗೆ ಸದಾಕಾಲ ಪವಿತ್ರಾತ್ಮ ಇರ್ತಾನೆ. ಹಲ್ಲೆಲೂಯಾ. ನಾನು ಒಬ್ಬನೇ ಇದ್ರೆ ಹಿಂಗೆ ಹಾಡುಗಳು ಆಡ್ಕೊಂಡು ಇದು ಮಾಡಿ ರಭ ಶಾನ್ ಸಾರ ಅಂದ್ಕೊಂಡು ಹೋಗೋದು. ಹೇಮನ್. ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಸದಾಕಾಲ. ಈ ಸಹವಾಸನ ನಾವು ಪ್ರತಿದಿನ ಮಾಡಬೇಕು. ಅದು ಯಾವಾಗ ಬರ್ತದಂದರೆ, ಈತನೊಬ್ಬ ವ್ಯಕ್ತಿ ಪವಿತ್ರಾತ್ಮನು ನನ್ನ ಸಂಗಡ ಇದ್ದಾನೆ, ನನ್ನೊಂದಿಗೆ ಮಾತಾಡ್ತಾನೆ ಅಂತ ಯಾವಾಗ ಈ ಅರಿವು ಬರ್ತದಲ್ಲ ನಮ್ಮ ಜೀವಿತದಲ್ಲಿ, ಅವಾಗ ನಾವು ಈತನ ಜೊತೆಗೆ ವರ್ತನೆ ನಮ್ಮದು ವ್ಯತ್ಯಾಸವಾಗುವಂಥದ್ದಾಗಿದೆ. ಆಮೇನ್. ಅದಕ್ಕೆ ಪ್ರಾರ್ಥನೆಯಲ್ಲಿ ಬರೀ ಮಾತಾಡಬಾರ್ದು, ನಾವು ಕೇಳಿಸ್ಕೊಳ್ಳೋದು ಕೂಡ ಕಲಿಬೇಕು. ಪ್ರಾರ್ಥನೆಯಲ್ಲಿ ಬರೀ ಮಾತಾಡುವುದಲ್ಲ, ಕೇಳಿಸ್ಕೊಳ್ಳುವುದು ಕೂಡ ಕಲಿಬೇಕು. ಅದೇ ಸಂಭಾಷಣೆ. ಆಮೇನ್. ಸೊ ಪವಿತ್ರಾತ್ಮ ನಮ್ಮೊಂದಿಗೆ ಮಾತಾಡ್ತಾನೆ. ಪ್ರೇಯರ್. ಥ್ಯಾಂಕ್ ಯು ಬಾಲು. ಪವಿತ್ರಾತ್ಮನು ನಿಮ್ಮ ಜೊತೆಗೆ ಮಾತಾಡ್ತಾನೆ. ನೀವು ಅನ್ಕೋಬೋದು, ಹೌದಾ? ಹೌದು, ಮಾತಾಡ್ತಾನೆ. ನಿಮ್ಮನ್ನು ಬಲಪಡಿಸ್ಲಿಕ್ಕಾಗಿ ಆತನು ಬಂದಿದ್ದು. ನಿಮ್ಮ ಬಲಹೀನತೆಯಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಬಂದಿರುವುದು. ಆದರೆ ನಾವು ಕೇಳಿಸ್ಕೊಳ್ಳೋದು ಕಲ್ತ್ಕೊಂಡ್ರೆ ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ತೇವೆ. ಪ್ರೇಯರ್. ಅದಕ್ಕೆ ಪ್ರಾರ್ಥನೆ ಬರೀ ನಾನು ದೇವ್ರಿಗೆ ನಾವೇನು ಮಾಡ್ತೀವಿ, ರೇಷನ್ ಲಿಸ್ಟ್ ಥರ ಪ್ರಾರ್ಥನೆ ಮಾಡ್ತೀವಿ ಅಲ್ಲ. ರೇಷನ್ ಅಂಗಡಿಗೆ ಹೋಗಿ 1 kg ಬೇಳೆ, 1 kg ಬೆಲ್ಲ, 1 kg ಇದು, 1 ಕೊಟ್ಟರೆ ನಾವು ಸ್ವಾಮಿ ಇವಾಗ ಬಾ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಇದಕ್ಕೋಸ್ಕರ ಅಲ್ಲಿ ಮೀಟಿಂಗ್ಗಳಿದ್ದಾವೆ ಸ್ವಾಮಿ, ಅವ್ರು ಇದಕ್ಕೆ ಹೋಗ್ತಾರೆ, ಇದನ್ನೆಲ್ಲ ಆಶೀರ್ವದಿಸಪ್ಪ, ಮುಟ್ಟಪ್ಪ, ಆಮೇನ್. ರೇಷನ್ ಲಿಸ್ಟು. ಆದರೆ ಸ್ನೇಹಿತರ ಹತ್ರ ನಾವು ಹಂಗೆ ಮಾತಾಡಲ್ಲ. ನಾವು ಮಾತಾಡ್ತೀವಿ, ಅವರು ಹೇಳ್ತಾರೆ, ನಾವು ಕೇಳಿಸ್ಕೊತೀವಿ. ಯಾವಾಗ ನಿನ್ನ ಪ್ರಾರ್ಥನೆ ಜೀವಿತ ಬರೀ ಮಾತಾಡೋದಲ್ಲ, ದೇವ್ರ ಹತ್ರ ಹೇಳೋದಲ್ಲ, ಕೇಳಿಸ್ಕೊಳ್ಳೋದು ನೀನು ಅಭ್ಯಾಸ ಮಾಡಿಕೊಳ್ತೀಯೋ, ನಿನ್ನ ಜೀವಿತದಲ್ಲಿ ವ್ಯತ್ಯಾಸವಾಗಿರುವಂಥದ್ದಾಗಿದೆ ಪ್ರಿಯರೇ. ಆಮೇನ್. ಅವಾಗ ಆ ನಿಜವಾದ ಕ್ರೈಸ್ತ ಜೀವಿತವನ್ನು ಜೀವಿಸಲಿಕ್ಕೆ ನೀನು ಪ್ರಾರಂಭ ಮಾಡ್ತಿ. ಆಮೇನ್. ಉದಾಹರಣೆಗೆ ಅದು ಇದರಲ್ಲಿ ಯು ಕ್ಯಾನ್ ಡಿಸ್ಪ್ಲೇ ಆಕ್ಟ್ಸ್ ಚಾಪ್ಟರ್ 13, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ. ನಮ್ಮ ಪ್ರಾರ್ಥನೆ ಹಿಂಗಿರಬೇಕು ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ ಕೆಲವು ವಚನಗಳನ್ನು ನಾವು ಓದೋಣ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರಂದರೆ ಪ್ರವಾದಿಗಳು ಬೋಧಕರು ಇದ್ರು. ಯಾರ್ಯಾರಂದ್ರೆ ಬಾರ್ನಬ, ನೀಗರನೆಂಬ ಸಿಮೆಯೋನ, ಕುರಿಯನದ ಲೂಕ್ಯ, ಉಪರಾಜನಾದ ಹೇರೋದನ ಸಾಕ ತಮ್ಮನಾದ ಮನಹೇನ, ಸೌಲ ಇವರೇ. ಓಕೆ, ಇವರೆಲ್ಲರೂ ಇದ್ರಪ್ಪ. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತದೆ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ. ಓಕೆ, ಇವ್ರು ಏನ್ ಮಾಡ್ತಾ ಇದ್ರು? ಇವರು ಕರ್ತನನ್ನು ಸೇವಿಸುತ್ತಾ ಸೇವಿಸುತ್ತಾ ಅಂದ್ರೆ ಏನು? ನಾನು ಅಲ್ಲೋಗಿ ವಾಕ್ಯ ಸಾರ್ತಾ ಇದೀನಿ, ನಾನು ಅದೆಲ್ಲ ಸೇವಿಸೋದು ಅಂದ್ರೆ ಕರ್ತನನ್ನು ಆರಾಧಿಸ್ತಾ ಇದ್ರು. ಕರ್ತನ ಸನ್ನಿಧಾನದಲ್ಲಿ ಕರ್ತನಿಗೆ ಸೇವೆ ಸಲ್ಲಿಸುವುದು. 2 ವಿಷಯಗಳಿದಾವೆ ಇಲ್ಲಿ, ಕೇಳಿಸ್ಕೊಳ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ನಾನು ನಿಮಗೆ ಕೆಲವು ಪ್ರಾಕ್ಟಿಕಲ್ ವಿಷಯಗಳನ್ನ ಹೇಳ್ಕೊಡ್ತೇನೆ. ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮ್ಮ ಜೀವಿತ ಇದ್ದಂತಿರುವುದಿಲ್ಲ.
ಹಲ್ಲೆಲೂಯಾ. ಓಕೆ ಓಕೆ, ಏನಂತಂದ್ರೆ ಕರ್ತನಿಗಾಗಿ ಸೇವೆ ಮಾಡುವುದು ಒಂದು, ಕರ್ತನಿಗೆ ಸೇವೆ ಮಾಡುವುದು ಇನ್ನೊಂದು. ಅರ್ಥ ಆಯ್ತಾ? ಡೈರೆಕ್ಟ್ ಕರ್ತನಿಗೆ ನಾವು ಸೇವೆ ಸಲ್ಲಿಸೋದು ಒಂದು, ಕರ್ತನಿಗಾಗಿ ಮಾಡೋದು ಇನ್ನೊಂದು. ಕರ್ತನಿಗಾಗಿ ನಾವು ಮಾಡೋದು ಯಾವುದು? ಸುವಾರ್ತೆ ಸಾರೋದು. ಕರ್ತನಿಗಾಗಿ ಮಾಡೋದೇನು? ಹೋಗಿ ಅಲ್ಲಿ ದುರಾತ್ಮ ಓಡಿಸೋದು, ದೇವರ, ಇವೆಲ್ಲ ಕರ್ತನಿಗಾಗಿ ಮಾಡೋದು, ಆತನ ಕೆಲಸ ಮಾಡೋದು, ರೈಟ್. ಆದರೆ ಕರ್ತನಿಗೆ ಮಾಡುವುದು ಅದು ಆತನನ್ನು ಆರಾಧಿಸುವಂಥದ್ದು. ಮರಿಯಳು ಮಾರ್ತ ಇಬ್ಬರು ನಾವು ನೋಡ್ತೇವೆ. ಮಾರ್ತಳು ಏನು ಮಾಡಿದ್ಲು? ಕರ್ತನಿಗಾಗಿ ಸೇವೆ ಮಾಡಿದಳು. ಮರಿಯಳು ಏನು ಮಾಡಿದ್ಲು? ಯೇಸುಸ್ವಾಮಿ ಪಾದ ಹತ್ರ ಕುತ್ಕೊಂಡು, ಯೇಸುಸ್ವಾಮಿ ಮುಖ ನೋಡಿಕೊಂಡು, ಯೇಸುಸ್ವಾಮಿ ಹೇಳೋದನ್ನು ಕೇಳಿ ಯೇಸು ಸ್ವಾಮಿಗೆ ಸೇವೆ ಸಲ್ಲಿಸ್ತಾ ಇದ್ಲು. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಗಾಗಿ ಸೇವೆ ಮಾಡೋದು, ಯೇಸು ಸ್ವಾಮಿಗೆ ಸೇವೆ ಮಾಡೋದು ವ್ಯತ್ಯಾಸ ಇರುವಂಥದ್ದಾಗಿದೆ ಪ್ರಿಯ. ಆಮೆನ್. ಓಕೆ, ಇಲ್ಲಿ ನಾವು ಅದಕ್ಕೆ ಆರಾಧನೆ ಮಾಡುವಾಗ ನಾವು ನಮ್ಮ ಗಮನ ಅದು ಬೇಕು ಇದು ಬೇಕು ಅಲ್ಲ. ನಾವು ಯೇಸುಸ್ವಾಮಿ ನೋಡ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಕೈ ಎತ್ತುತ್ತಾ ಇದ್ದೇವೆ, ಅದು ಯೇಸುವಿಗೆ ಸೇವೆ ಸಲ್ಲಿಸುವಂಥದ್ದು. ಆಮೆನ್. ಇದನ್ನು ನಾವು ಕಲಿಬೇಕು ನಮ್ಮ ಜೀವಿತದಲ್ಲಿ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಎಲ್ಲರೂ ಹೇಳ್ರಿ, ಹೇಳಿದನು. ಯಾರು ಯಾರಿಗೆ ಹೇಳಿದರು? ಯಾರು ಹೇಳಿದ್ದು? ಜೋರಾಗಿ ಹೇಳ್ರಿ, ಯಾರು ಹೇಳಿದ್ದು? ಪವಿತ್ರಾತ್ಮನ್. ಯಾರಿಗೆ ಹೇಳಿದ? ಅಲ್ಲಿ ಕೂತವ್ರಿಗೆ, ಅವ್ರಿಗೆಲ್ಲ ಹೇಳಿದ. ಅಂದ್ರೆ ಅರ್ಥ ಏನು? ಪವಿತ್ರಾತ್ಮನು ಹೇಳುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮ ಹೇಳುತ್ತಾನೆ. ಹೇಳಿದ್ದು ಇವ್ರು ಏನ್ ಮಾಡಿದ್ರು? ಕೇಳಿಸ್ಕೊಂಡು. ಸ್ಪೆಸಿಫಿಕ್ ಆಗಿ ಏನು ಹೇಳ್ದ ಪವಿತ್ರಾತ್ಮನು? ಯಾವುದೋ ವಚನ ತೋರಿಸಿ ಹೇಳಿಲ್ಲ. ಪವಿತ್ರಾತ್ಮನ ವಚನದಿಂದ ಮಾತಾಡ್ತಾನೆ. ಆದರೆ ಇಲ್ಲಿ ಬೈಬಲ್ ಏನು ಹೇಳ್ತದೆ? ಪೌಲ ಅಲ್ಲಿದ್ರು, ಆ ಗುಂಪಿನಲ್ಲಿ ಪ್ರಾರ್ಥನೆ ಮಾಡೋರಲ್ಲಿ ಯಾರಿದ್ರು? ಪೌಲನಿದ್ದ, ಬಾರ್ನಬಾನಿದ್ದ. ಪವಿತ್ರಾತ್ಮನ ಏನು ಬರ್ತದಲ್ಲಿ? ಏನಂತ ಬರ್ತದೆ? ಪೌಲನನ್ನು ಸೌಲನನ್ನು ನಾನು ಅವರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಅಂದ್ರೆ ಅವರು ಕೇಳಿಸ್ಕೊಂಡ್ರು, ರೈಟ್. ಇನ್ನೊಂದು ಕಡೆ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ. ಓಕೆ, ಮುಂದೆ ಓದು, ಇದನ್ನು ಮುಂದೆ ಓದು. ಆಗ ಅವರು ಉಪವಾಸವಿದ್ದು, ನೋಡ್ರಿ, ಫಸ್ಟ್ ಉಪವಾಸ ಮಾಡಿದ್ರು, ಕೇಳಿಸ್ಕೊಂಡ್ರು. ಇವಾಗ ನೆಕ್ಸ್ಟು ಕೇಳಿಸ್ಕೊಂಡ ಮೇಲೆ ಅದನ್ನು ಕೇಳಿಸ್ಕೊಂಡಿದ್ದನ್ನು ಮಾಡಲಿಕ್ಕೆ ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಅಂದ್ರೆ ಆರ್ಡರ್ ಎಲ್ಲಿಂದ ಬಂತು ಅವರಿಗೆ? ಪವಿತ್ರಾತ್ಮನಿಂದ ಬಂತು. ಕೇಳಿಸ್ಕೊಂಡ್ರು ಅವರು ನಿರ್ದಿಷ್ಟವಾಗಿ ಅವರ ಪರಿಸ್ಥಿತಿಯಲ್ಲಿ, ಆ ಸಮಯದಲ್ಲಿ ಅವರು ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಂಡರು. ಪವಿತ್ರಾತ್ಮನು ಹೇಳಿದ್ದನ್ನು ಅವರು ಮಾಡಿದರು. ಅವರಿಬ್ಬರು ಟೀಮ್ ಹೆಂಗಿತ್ತು? ಪೌಲ ಮತ್ತು ಬಾರ್ನಬರ ಟೀಮ್ ಅದ್ಭುತವಾಗಿ ದೇವರವರನ್ನು ಉಪಯೋಗಿಸಿದ. ಹಲ್ಲೆಲೂಯಾ. ಸೊ ಇಲ್ಲಿ ಪ್ರಾರ್ಥನೆ ಬರೀ ಮಾತಾಡಿದ್ದಲ್ಲ, ಕೇಳಿಸಿಕೊಳ್ಳುವುದು ಕೂಡ. ಆಮೆನ್. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಡ್ರಿ. ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಹೇಳ್ರಿ. ಪ್ರಾರ್ಥನೆಯಲ್ಲಿ ನಾವು ದೇವರ ಹತ್ರ ಮಾತನಾಡುವುದು ಮಾತ್ರವಲ್ಲ, ಆತನ ಸ್ವರವನ್ನು ಕೇಳಿಸಿಕೊಳ್ಳುವುದು. ಆಮೇನ್. ಹೇಳ್ರಿ, ಅವ್ರಿಗೆ ಹೇಳ್ರಿ, ನಾನು ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳಬಹುದು. ಆಮೇನ್. ಇದನ್ನು ನೀವು ನಂಬಬೇಕು. ನೀವೇನು ಹೇಳ್ಬೇಕು? ಸ್ವಾಮಿ, ನೀನು ಸಮುವೇಲ್ ಹತ್ರ ಮಾತಾಡಿದ್ರೆ ನನ್ನ ಹತ್ರ ಮಾತಾಡು, ನೀನು ಮೋಶೆ ಹತ್ರ ಬಂದು ನನ್ನ ಹತ್ರ ಮಾತಾಡು. ಮತ್ತು ನಮ್ಮ ಒಳಗಡೆ ಯಾಕಿರೋದು ಪವಿತ್ರಾತ್ಮ? ನಿನ್ನ ಹತ್ರ ಮಾತಾಡಲಿಕ್ಕೆ. ಬರೀ ಯಾವಾಗಲೂ ಹೋಗುವಂತ ಮಾತಾಡಲ್ಲ, ಚಿಕ್ಕ ವಿಷಯಗಳಿಂದ ದೊಡ್ಡ ವಿಷಯಗಳು ಮಾತನಾಡ್ತಾನೆ. ಆದರೆ ನಮಗೆ ಎಂಥ ಹೃದಯ ಇರಬೇಕಂದ್ರೆ, ಆತನು ಮಾತನಾಡಿದ್ದನ್ನು ಅದಕ್ಕೆ ವಿಧೇಯತೆ ತೋರಿಸುವಂಥ ಹೃದಯ, ಮನಸ್ಸು ನಮಗಿರಬೇಕು. ಹಲ್ಲೆಲೂಯಾ. ನಾವು ಆದಿ ಸಭೆಯನ್ನು ನೀವು ನೋಡಿದ್ರೆ ಅಲ್ಲಿ ಪವಿತ್ರಾತ್ಮನ ಅರಿವಿನಲ್ಲೇ ಅವರು ಜೀವಿತವನ್ನು ಜೀವಿಸಿದರು. ಅನನೀಯ ಸಫೇರ ಇದ್ರು, ಇಬ್ಬರು ದಂಪತಿಗಳು ಸಭೆಯಲ್ಲಿ. ಅವರೆಲ್ಲರೂ ಚರ್ಚ್ನವರು ಏನು ಮಾಡಿದರು? ಅಲ್ಲಿರುವ ಸಭೆಯವರೆಲ್ಲರೂ ನಮಗಿರುವಂಥ ಆಸ್ತಿ ಗೀಸ್ತಿಗಳೆಲ್ಲ ಮಾರಿ ನಾವು ಇಲ್ಲಿ ಕೊಡೋಣಪ್ಪ ಅಂತ ಅವ್ರು ಮೊದಲೇ ಕಮಿಟ್ ಆಗಿದ್ರು, ನಿರ್ಧಾರ ಮಾಡಿದರು, ರೈಟ್. ಆದರೆ ಆಸ್ತಿ ಮಾರಿದ ಮೇಲೆ ದುಡ್ಡು ಜಾಸ್ತಿ ಬಂತು. ಇವಾಗ ಇವರಿಬ್ರು ಗಂಡ ಹೆಂಡತಿ ಒಳಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ, ಇಷ್ಟೊಂದು ಕೊಟ್ಬಿಟ್ರೆ ಹೆಂಗೆ? ಹೌದಲ್ಲ, ಭಾಳ ಆಯ್ತು, ಇಷ್ಟೊಂದು ಕೊಟ್ಬಿಟ್ರೆ ಹೆಂಗ
ಅದು ಮೊದಲೇ ಯೋಚನೆ ಮಾಡಬೇಕಿತ್ತು. ಎಲ್ಲ ಕೊಡಬೇಕು ಏನಿಲ್ಲ, ನೀನು ಮೊದಲೇ ಇಷ್ಟೇ ಕೊಡ್ತೀನಿ, 30% ಕೊಡ್ತೀನಿ, 40% ಕೊಡ್ತೀನಿ ಅಂದ್ರೆ ಫಸ್ಟು ಅವ್ರು ಒಪ್ಕೊಂಡಿದ್ದು 100 ಕೊಡ್ತೀನಂತ, ಎಲ್ಲ ಕೊಡ್ತೀನಂತ. ಆಮೇಲೆ ಬ್ಯಾಡ ಬಿಡು, ಇಷ್ಟು ಇಟ್ಕೊಂಬಿಡೋಣ, ಇಷ್ಟೇ ಕೊಡೋಣ. ಅವು ಹೋದ್ರು, ಪೇತ್ರನ ಮುಂದೆ ಹೋದ್ರು, ಕೊಟ್ಟರು. ಪೇತ್ರಕ್ಕೆ ಅವಾಗಲೇ ಪವಿತ್ರಾತ್ಮ ಟಕ್ ಅಂತ ಮಾತಾಡ್ದ ಪೇತ್ರನ ಹತ್ರ. ಇಷ್ಟೇನಾ? ಹ್ಞೂ ಇಷ್ಟೇ. ಅವು ಪೇತ್ರ ಏನು ಹೇಳ್ತಾನೆ ಗೊತ್ತಾ? ಹೋದ್ರೆ ಅದು ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನದಿಂದ ಬೇಗ ಓದು. ಆದರೆ ಅನಿಯನೆಂಬ ಹಾ. ಒಬ್ಬ ಮನುಷ್ಯನು ಹಾ. ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಹಾ. ಒಂದು ಭೂಮಿಯನ್ನು ಮಾರಿ ಹಾ. ಹೆಂಡತಿಯ ಸಮ್ಮತಿಯಿಂದ ಹಾ. ಅದರ ಕ್ರಯದಲ್ಲಿ ಹಾ. ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡನು. ಬಚ್ಚಿಟ್ಟುಕೊಂಡನು. ರೈಟ್, ಫಸ್ಟ್ ಹೇಳಿದ್ದೊಂದು, ಆಮೇಲೆ ಮಾಡಿದ್ದೊಂದು. ನೋಡಿದ್ಮೇಲೆ ಅಬ್ಬಬ್ಬ ಇಷ್ಟು ರೊಕ್ಕ ಕೊಟ್ಟರೆ ಹೆಂಗ ಬಚ್ಚಿಟ್ರು. ನೆಕ್ಸ್ಟ್ ಒಂದು ಭಾಗವನ್ನು ತಂದು ಹಾ. ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಹಾ. ಆಗ ಪೇತ್ರನು, ಹಾ. ಅನನೀಯ, ಹಾ. ಸೈತಾನನು ನಿನ್ನ ಹೃದಯದಲ್ಲಿ ಹಾ. ತುಂಬಿಕೊಂಡದ್ದೇನು? ಹಾ. ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಹಾ. ಕೆಲವನ್ನು ಬಚ್ಚಿಟ್ಟುಕೊಂಡು ಹಾ. ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಅಲ್ಲಿ ಏನು ಹೇಳ್ದ? ನನ್ನನ್ನು ಯಾಕೆ ವಂಚಿಸ್ಬೇಕಂತಿದ್ದಿ ಅಂತ ಹೇಳಿದ್ನ? ಇಲ್ಲ, ಏನಂದ ಗೊತ್ತಾ? ಪವಿತ್ರಾತ್ಮನನ್ನು ನೀನು ಯಾಕೆ ವಂಚಿಸಬೇಕೆಂತಿದ್ದಿ? ಪವಿತ್ರಾತ್ಮನ ಯಾರು? ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನು. ನೀನು ಎಲ್ಲನ ಬಚ್ಚಿಡು, ಆತನಿಂದ ಬಚ್ಚಿಟ್ಕೊಳಕ್ಕೆ ಆಗಲ್ಲ. ಈ ಅರಿವು ನಮಗೆ ಬಂದರೆ ನಾವು ಜೀವಿಸುವ ವಿಧಾನವೇ ವ್ಯತ್ಯಾಸವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪವಿತ್ರಾತ್ಮನ ಹತ್ರ ನನಗೇನು ಬಚ್ಚಿಡೋಕ್ಕಾಗಲ್ಲ. ಮುಟ್ಟಾಳುಗಳು ನಾವು, ಏನನ್ನು ಬಚ್ಚಿಡ್ಬೋದು ಅಂದ್ಕೊಂಡ್ರೆ. ನನ್ನ ಹೆಂಡ್ತಿಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ನಮ್ಮ ಅಮ್ಮನಿಗೆ ಗೊತ್ತಿಲ್ಲ, ನಾನೆಲ್ಲ ಸೇಫಾಗಿ, ಯಾರಿಗೆ ಗೊತ್ತಿಲ್ಲ ಬಿಡು. ಮೂರ್ಖ. ಪವಿತ್ರಾತ್ಮನಿಗೆ ಎಲ್ಲ ಗೊತ್ತು. ಒಂದಿನ ಮಕ್ಕಳ ಸಭೆ, ಒಬ್ಬ ಮಕ್ಕಳಿಗೆ ಬೋಧನೆ ಮಾಡ್ತಿದ್ರಲ್ಲ, ಎಲ್ಲರಿಗೂ ಒಂದು ಬಾಳೆಹಣ್ಣು ಕೊಟ್ರಂತೆ. ಬಾಳೆಹಣ್ಣು ಕೊಟ್ಟು ಹೇಳಿದ್ರಂತೆ, ಮಕ್ಕಳ ನೀವು ಹೋಗಿ ಬಾಳೆಹಣ್ಣು ತಿಂದು ಬರಬೇಕು ಅಂತ. ಆಯಿತು ಅಂದ. ಬಟ್ ಹೇಳಿದ್ರು ಒಂದು ಕಂಡೀಷನ್. ಏನು ಕಂಡೀಷನ್ ಅಂದರೆ, ನೀವು ಅದನ್ನು ಎಲ್ಲಿ ತಿನ್ನಬೇಕಂತಂದರೆ ಎಲ್ಲನ್ನ ಹೋಗಿ ಬಚ್ಚಿಟ್ಕೊಂಡು ಯಾರು ನೀವು ತಿನ್ನೋದು ನೋಡಲೇಬಾರ್ದು, ಹಂಗೆ ತಿಂದು ಬರಬೇಕು ಅಂತ ಹೇಳಿದ್ರಂತೆ. ಎಲ್ಲರೂ ಓಡಿದ್ರಂತ. ಒಬ್ಬೊಬ್ಬನು ಆಯಿತು ಟೀಚರ್, ಇದೇನು ಸುಲಭ ಅಂತೇಳಿ ಗಿದ್ದಿ ಒಬ್ಬನ ಆ ಪೊದೆಗೆ ಹೋದ್ನಂತೆ, ಒಬ್ಬನ ಕಾಂಪೌಂಡ್ವರೆಗೆ ಹೋದ್ನಂತೆ, ಒಬ್ಬನ ಟಾಯ್ಲೆಟ್ನಾಗ ಹೋದ್ನಂತೆ, ಒಬ್ಬನ ಎಲ್ಲೋ ಬಚ್ಚಿಟ್ಕೊಂಡಂತೆ ಚೇರ್ ಕೆಳಗೆ. ಒಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅರ್ಧ ತಾಸೋ ಏನೋ ಟೈಮ್ ಕೊಟ್ರಂತೆ. ಬಂದ್ರಂತೆ. ಬಂದು, ಮಕ್ಕಳೇ ಎಲ್ಲ ಬಾಳೆಹಣ್ಣು ತಿಂದ್ರ? ತಿಂದ್ವಿ. ಯಾರಿಗೆ ಗೊತ್ತಿಲ್ದಂಗೆ ತಿಂದ್ರ? ತಿಂದ್ವಿ ಅಂತ. ಒಬ್ಬನ ಮಾತ್ರ ಬಾಳೆಹಣ್ಣು ಹಂಗೆ ಇಟ್ಕೊಂಡಿದ್ನಂತೆ ಕೈಯಾಗೆ. ಎಲ್ಲರೂ ತಿಂದ್ಬಿಡಿ. ನೀನೊಬ್ಬರು ಎಲ್ಲರೂ ತಿಂದವ್ರು ನೀನು ಯಾಕೆ ತಿಂದಿಲ್ಲ ಅಂತೇಳಿ. ಇಲ್ಲ, ನಾನು ನೋಡಿದೆ, ಅಲ್ಲಿ ಬಚ್ಚಿಟ್ಕೊಳ್ಳೋಣ, ಇಲ್ಲಿ ಬಚ್ಚಿಟ್ಕೊಳ್ಳೋಣ ಅಂತ. ಆಮೇಲೆ ನೀವು ಬೋಧನೆ ಮಾಡಿದ್ದು ನನಗೆ ನೆನಪಾಯ್ತು, ದೇವ್ರು ಎಲ್ಲ ಕಡೆ ಇದ್ದಾನೆ, ಎಲ್ಲವನ್ನು ನೋಡ್ತಾನೆ ಅಂತ ನೀವು ಹೇಳ್ಕೊಟ್ಟಿದ್ರಲ್ಲ, ಅದು ನನಗೆ ನೆನಪಾಯ್ತು. ನಾನು ನನ್ನ ಫ್ರೆಂಡಿಂದ ಬಚ್ಚಿಟ್ಕೊಳ್ಬೋದು, ನಿನ್ನಿಂದ ಬಚ್ಚಿಟ್ಕೊಳ್ಬೋದು, ನಮ್ಮ ಅಮ್ಮನಿಂದ ಬಚ್ಚಿಟ್ಕೊಳ್ಬೋದು, ನಮ್ಮ ಅಪ್ಪನಿಂದ ಬಚ್ಚಿಟ್ಕೊಳ್ಬೋದು. ದೇವರಿಂದ ಬಚ್ಚಿಟ್ಕೊಳ್ಳೋ ಜಾಗ ನನಗೆ ಸಿಕ್ಕಿಲ್ಲ, ಅದಕ್ಕೆ ಬಾಳೆಹಣ್ಣು ತಿಂದಿಲ್ಲ ಅನ್ನೋದು. ಆಮೇನ್, ಹಲ್ಲೆಲೂಯಾ. ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನ್. ಆಮೇನ್. ಆ ಪವಿತ್ರಾತ್ಮನ ಏನು ಮಾಡ್ದ? ಅಲ್ಲಿ ಪೇತ್ರನಿಗೆ ಬಯಲ್ಪಡಿಸ್ದ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಪವಿತ್ರಾತ್ಮನನ್ನು ನಾವು ಸಹವಾಸ ಮಾಡಿದ್ರೆ ಸುಮ್ಮನೆ ಏನೋ ಹೇಳಕ್ಕಲ್ಲ. ತಂದೆ ಆದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮ. ಗಂಡ ಹೆಂಡ್ತಿ ಹೆಂಗೆ ಸಹವಾಸ, ಗಂಡ ಹೇಳಿದ್ದು ಹೆಂಡ್ತಿ ಹೆಂಗೆ ಕೇಳ್ತಾಳೋ, ಹೆಂಡ್ತಿ ಹೇಳಿದ್ದು ಗಂಡ ಹೆಂಗೆ ಕೇಳಿಸ್ಕೊ, ಸ್ನೇಹಿತರು ಹೇಳಿದ್ದು ಮಾತಾಡಿ ನೀವು ಹೆಂಗೆ ಕೇಳಿಸ್ಕೊಳ್ತಿರೋ, ಸಂಭಾಷಣೆ ಆಗ್ತದೋ ಹಂಗೆ ನಾವು ಪವಿತ್ರಾತ್ಮನ ಹತ್ರ ಸಂಭಾಷಣೆ ಮಾಡಬಹುದು. ಇದನ್ನು ಫಸ್ಟ್ ನಾವು ನಂಬಬೇಕು. ನಂಬಿದ್ರೇ ನಾವೇನು ಮಾಡ್ತೀವಿ, ಅಂತೇಳಿ ಕೂರ್ತೀವಿ ಆತನ ಹತ್ರ. ಇಲ್ಲದೇ ಇದ್ರೆ ಏನು ಮಾಡ್ತೀವಿ, ನಾವು ನಿರ್ಲಕ್ಷ್ಯ ನಾವು ಮಾಡುವವರಾಗಿದೆ. ನಾವೇನು ದೇವ್ರು ಅವ್ರ ಹತ್ರ ಮಾತ್ರ ಮಾತಾಡ್ತೀನಿ. ಇಲ್ಲ, ದೇವರಿಗೆ ಯಾರು ಪಕ್ಷಪಾತಿ ಅಲ್ಲ. ದೇವರು ಮನೆಯಲ್ಲಿ ಪಕ್ಷಪಾತಿ ಮಾಡ್ಬೋದು. ಅಪ್ಪ ಒಬ್ಬನ್ನ ಭಾಳ ಪ್ರೀತಿ ಮಾಡ್ಬೋದು, ಅಮ್ಮ ಒಬ್ಬಳನ್ನ ಭಾಳ ಪ್ರೀತಿ ಮಾಡ್ಬೋದು. ಎಲ್ಲರಿಗೂ ಒಂದು ಲಡ್ಡು ಕೊಟ್ಟರೆ ಇಲ್ಲಿ 2 ಲಡ್ಡು.
ಮನೆಗಾಗಬಹುದು, ಆದರೆ ಪರಲೋಕದ ತಂದೆ ಹಂಗೆ ಮಾಡಲ್ಲ ಪ್ರಿಯ. ಪರಲೋಕದ ತಂದೆ ಪ್ರತಿಯೊಬ್ಬರನ್ನು ಸರಿ ಸಮಾನವಾಗಿ ಪಕ್ಷಪಾತವಿಲ್ಲದೆ ಆತನು ಪ್ರೀತಿಸುವಾತನಾಗಿದ್ದಾನೆ. ಆಮೇನ್. ಬಟ್ ಆತನು ಮಾತಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆ, ದೇವರಿಗೆ ಸ್ತೋತ್ರ. ನಾನು ಇದು ಯಾಕಂದ್ರೆ ನೀವು ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಪ್ರಿಯ. ಬರೀ ವಿದ್ಯಾವಂತರ ಹತ್ರ ದೇವರಲ್ಲ, ಇದು ಪವಿತ್ರಾತ್ಮನ ಸ್ವರ ಯೂನಿವರ್ಸಿಟಿಗೆ ಹೋಗಿ ಕಲಿಯೋದಲ್ಲ. ಇದು ಆತ್ಮನ ಭಾಷೆ. ಆತ್ಮನ ಭಾಷೆ. ಪ್ರತಿಯೊಬ್ಬರು ನಾವು ಆತ್ಮಸ್ವರೂಪಿಗಳಾಗಿದ್ದೇವೆ. ದೇವರ ಆತ್ಮಸ್ವರೂಪನು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಆತನು ಸೃಷ್ಟಿ ಮಾಡಿದ್ದಾನೆ. ನಮಗೆ ದೇವರ ಭಾಷೆ ಅರ್ಥ ಆಗ್ತದೆ. ನಮಗೆ ಆತನಿಗೆ ನಮ್ಮ ಹತ್ರ ಹೆಂಗೆ ಮಾತಾಡಬೇಕು ಆತನಿಗೆ ಗೊತ್ತದು. ನಮ್ಮ ಆತ್ಮದಲ್ಲಿ ಆತನು ಮಾತನಾಡುವ ಆತನಾಗಿದ್ದಾನೆ. ರೈಟ್. ಆತನೊಂದಿಗೆ ಸಹವಾಸ ಮಾಡುವುದನ್ನು ನಾವು ಕಲ್ತ್ಕೊಂಡ್ರೆ ದೊಡ್ಡ ದೊಡ್ಡ ಸಂಗತಿಗಳು ನಮ್ಮ ಜೀವಿತದ ಮುಖಾಂತರ ಆಗುವಂಥದ್ದಾಗಿದೆ ಪ್ರಿಯ. ಓಕೆ, ನಾವು ಪವಿತ್ರಾತ್ಮನ ದೀಕ್ಷಾಸ್ನಾನ ಬಗ್ಗೆ ನಾವು ನೋಡ್ಕೊಂಡ್ವಿ, ಆತನ ಬಲದ ಬಗ್ಗೆ ನಾವು ನೋಡ್ಕೊಂಡ್ವಿ. ರೈಟ್. ಆತನು ವ್ಯಕ್ತಿಯಾಗಿದ್ದಾನೆ, ಆದರೆ ಆತನೊಂದಿಗೆ ನಾವು ಸಹವಾಸ ಮಾಡುವುದು ಕಲಿಯುವಾಗ ಆತನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವವನಾಗಿದ್ದಾನೆ. ಇವಾಗ ಪವಿತ್ರಾತ್ಮನು ವರವಾಗಿದ್ದಾನೆ, ಹೌದಾ ಇಲ್ಲ? ರೈಟ್. ಈ ವರ ಯಾರಿಗೆ? ಎಲ್ಲರಿಗೆ. ನಾವು ನೋಡಿದ್ವಿ, ಪೇತ್ರನ ಹೇಳ್ತಾನೆ, ಈ ವರವು ನಿಮಗೂ ನಿಮ್ಮ ಮಕ್ಕಳಿಗೂ, ಅಂತೂ ದೇವರು ಕರೆಯುವಂಥ ಪ್ರತಿಯೊಬ್ಬರಿಗೆ ಈ ಪವಿತ್ರಾತ್ಮನ ವರವಾಗಿರುವಂಥದ್ದಾಗಿದೆ. ರೈಟ್. ಈಗ ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆ ವರವನ್ನು ನಾವು ಹೊಂದಿಕೊಂಡಿದ್ದೇವೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಒಂದು ವರವಾಗಿದೆ, ಪವಿತ್ರಾತ್ಮನ ಕೊಡುವಂಥದ್ದು. ಆದರೆ ಪವಿತ್ರಾತ್ಮನು ಆತನು ವರವಾಗಿ ಬಂದಾಗ ಆತನು ಜೊತೆಯಲ್ಲಿ ಇನ್ನೂ ಎಷ್ಟೋ ವರಗಳಿಟ್ಕೊಂಡು ಬಂದಿದ್ದಾನೆ. ಉದಾಹರಣೆಗಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ವಾಣಿಗಳಲ್ಲಿ ಪ್ರಾರ್ಥಿಸುವಂಥದ್ದು, ಇದು ಯಾರು ಕೊಟ್ಟ ವರ ನಮಗೆ? ಇದು ಯಾರು ಕೊಟ್ಟ ವರ? ಪವಿತ್ರಾತ್ಮನಾದ ದೇವರು. ರೈಟ್. ಓಕೆ, ಈಗ ವರವನ್ನು ಪಡೆದ ಮೇಲೆ, ಪವಿತ್ರಾತ್ಮನನ್ನು ಹೊಂದ ಮೇಲೆ, ಪವಿತ್ರಾತ್ಮನ ವರವನ್ನು ಹೊಂದಿದ ಮೇಲೆ ನಾವು ಏನು ಮಾಡಬೇಕು? ನಾವೇನು ಮಾಡಬೇಕು? ಪಡೆದುಕೊಳ್ಳೋದು ಸುಲಭ, ಎಲ್ಲ ಕೃಪೆಯಿಂದಲೇ ನಾವು ಹೊಂದ್ಕೊಳ್ಳೋದು. ಆದರೆ ಹೊಂದ್ಕೊಂಡ ಮೇಲೆ ಕೆಲವು ಜವಾಬ್ದಾರಿ ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಮತ್ತಾಯದಲ್ಲಿ ದೇವರು ಒಂದು ಸಾಮ್ಯವನ್ನು ಹೇಳ್ತಾನೆ, ಯೇಸು ಸ್ವಾಮಿ. ಅದು ನೋಡಲ್ಲ ನಾವು, ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಆತನು ಒಂದು ಕಥೆಯನ್ನು ಹೇಳಿ ದೇವರ ರಾಜ್ಯದ ಸತ್ಯತೆಯನ್ನು ಆತನು ಬಯಲುಪಡುವ ಆತನಾಗಿದ್ದಾನೆ. ಏನಂದ್ರೆ, ಒಬ್ಬ ಅರಸನು, ಒಬ್ಬ ಯಜಮಾನನು, ಎಲ್ಲರೂ ಹೇಳ್ರಿ ಯಜಮಾನನು. 3 ಜನ ಸೇವಕರು ಇರ್ತಾರಂತೆ. ಒಬ್ಬನಿಗೆ 5 ನಾಣ್ಯಗಳು, ಇನ್ನೊಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 1 ತಲಾಂತು ಕೊಡ್ತಾನಂತೆ. ಎಲ್ಲರೂ ಹೇಳ್ರಿ 5, 2, 1. ಆಯ್ತಾ? ಇವಾಗ ಕೊಟ್ಟು ದೂರ ಪ್ರಯಾಣಕ್ಕೆ ಹೋಗ್ತಾನಂತ. ಇದು ಏನನ್ನು ಸೂಚಿಸ್ತದಂದ್ರೆ, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮನ್ನು ಕರೆದು ನಮ್ಮೆಲ್ಲರಿಗೆ, ಕೆಲವರಿಗೆ 5, ಕೆಲವರಿಗೆ 2, ಕೆಲವರಿಗೆ 1 ತಲಾಂತುಗಳನ್ನು ಆತನು ಕೊಟ್ಟಿದ್ದಾನೆ. ಕೊಟ್ಟು ಎಲ್ಲೋಗಿದ್ದಾನೆ? ದೂರ ದೇಶಕ್ಕೆ ಹೋಗಿದ್ದಾನೆ, ಪರಲೋಕಕ್ಕೆ ಹೋಗಿದ್ದಾನೆ ಯೇಸು ಸ್ವಾಮಿ. ಆದರೆ ಯೇಸು ಮತ್ತೆ ಬರ್ತಾನೆ ಅಲ್ಲ ಯೇಸು ಸ್ವಾಮಿ? ಎಲ್ಲರ ಪಕ್ಕದಲ್ಲಿರೋರು ಹೇಳ್ರಿ, ಬಂದೇ ಬರ್ತಾನೆ. ಹೇಳ್ರಿ, ಯೇಸು ಸ್ವಾಮಿ 2ನೇ ಸಾರಿ ಬಂದೇ ಬರ್ತಾನೆ. ಮೊದಲನೇ ಸಾರಿ ಬಂದಾಗ ರಕ್ಷಕನಾಗಿ ಬಂದ, 2ನೇ ಸಾರಿ ಬಂದಾಗ ನ್ಯಾಯಾಧೀಶನಾಗಿ ಬರ್ತಾನೆ. ರೈಟ್. ಅಲ್ಲಿ ನ್ಯಾಯಾಧಿಪತಿ ಆಗ್ತಾನೆ. ಅವಾಗ ಅಲ್ಲಿ ವಿಶ್ವಾಸಿಗಳಿರ್ತಾರೆ, ಅವಿಶ್ವಾಸಿಗಳಿರ್ತಾರೆ. ವಿಶ್ವಾಸಿಗಳಿಗೆ ಒಂದು ನ್ಯಾಯ, ಅವಿಶ್ವಾಸಿಗಳಿಗೆ ಇನ್ನೊಂದು ನ್ಯಾಯ, ತೀರ್ಪಿರ್ತದೆ. ವಿಶ್ವಾಸಿಗಳಿಗೆ, ಇವಾಗ ಅವಿಶ್ವಾಸಿಗಳಿಗೆ, ನಾನೆಲ್ಲ ಮಾಡಿಕೊಟ್ಟಿದ್ದೆ ನಿನಗೆ, ನಾನು ನಿನಗಾಗಿ ಸತ್ತಿದ್ದೆ, ನಿನಗಾಗಿ ನೀನು ಪಾಪದಲ್ಲಿರುವ ಅವಶ್ಯಕತೆ ಇರಲಿಲ್ಲ, ನೀನು ಸುವಾರ್ತೆ ಕೇಳದೆ ನನ್ನನ್ನು ತಿರಸ್ಕರಿಸಿದಿ. ಆಮೇಲೆ ಕುರಿಗಳನ್ನ ಮೇಕೆಗಳನ್ನ ಬೇರೆ ಮಾಡಿ, ಮೇಕೆಗಳನ್ನ ಎಲ್ಲಿ ಕಳಿಸ್ತಾನೆ ಆತನು? ಉರಿಯುವ ಬೆಂಕಿಯಲ್ಲಿ ಕಳಿಸ್ತಾನೆ. ಇದು ಅವಿಶ್ವಾಸಿಗಳಿಗೆ. ಆದರೆ ವಿಶ್ವಾಸಿಗಳಿಗೆ, ನೀನು ಯೇಸುಸ್ವಾಮಿ ನಂಬಿ, ನಿನಗೂ ಒಂದು ನ್ಯಾಯ ತೀರ್ಪಿರ್ತದೆ. ನಿನ್ನ ನರಕಕ್ಕೆ ಹೋಗಲ್ಲ. ನೀನು ಯೇಸುಸ್ವಾಮಿ ನಂಬ್ಕೊಂಡಿದ್ರೆ ಗ್ಯಾರಂಟಿ ಪರಲೋಕ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪರಲೋಕ ಗ್ಯಾರಂಟಿ. ಆದರೆ ಅಲ್ಲಿ ಹೋಗೋಕ್ಕೆ ಅಲ್ಲಿ ಹೋದಾಗ ಕೇಳ್ತಾನೆ ಬಾಯ್ಲಿ, ನಾನು ನಿನಗೆ ತಲಾಂತು ಕೊಟ್ಟಿದ್ದೆಲ್ಲ, ನಿನ್ನನ್ನು ರಕ್ಷಿಸಿ ನಾನು ನಿನಗೆ ತಲಾಂತು ಕೊಡಿ, ಏನು ಮಾಡ್ದಿ ಅಂತಾನೆ. ಲೆಕ್ಕ ಕೊಡು ಅಂತಾನೆ. ಲೆಕ್ಕ ಕೊಡು ಅಂತ ನಾವು ಅನ್ಕೊಂತೀವಿ, ಕ್ರೈಸ್ತ ಜೀವಿತ ಸುಮ್ಮನೆ ಲೆಕ್ಕ ಕೊಡು ಅಂತಾನೆ. ರೈಟ್. ಅವನು 5 ತಲಾಂತಿರೋನೇನಂದ, ನೀನು 5 ಕೊಟ್ಟಿ ಸ್ವಾಮಿ, ಇದನ್ನು ಉಪಯೋಗಿಸಿ. ಎಲ್ಲರೂ ಹೇಳ್ರಿ, ಇದನ್ನು ಉಪಯೋಗಿಸಿ ಇನ್ನು 5 ಗಳಿಸಿದ್ದೇನೆ. ಶಬಾಷ್, ಬಲೆ ನಂಬಿಗಸ್ತನಾದ ದಾಸನೇ. ನೆಕ್ಸ್ಟ್ ಬರ್ತಾನೆ ಅವನು, ನಿಂದು ಹೇಳಪ್ಪ, ನಿಂದೇನು ಇವಾಗ ಲೆಕ್ಕ ಕೊಡ, ನೀವು 2 ತಲಾಂತು ಕೊಟ್ಟಿದ್ದೆ,
ಇದನ್ನು ಉಪಯೋಗಿಸಿ ಇನ್ನೂ 2 ನಾನು ತಂದಿದ್ದೇನೆ. ರೈಟ್? ಇವಾಗ ಅವನಿಗೇನು ಹೇಳ್ತಾನೆ ಯಜಮಾನ, ಬರೀ 2 ತಂದಿದ್ದೆ, ಅವ್ನು ನೋಡೋನ ಇಲ್ಲ, ಇವನಿಗೆ ಎಷ್ಟು ಕೊಟ್ಟಿದ್ನೋ ಅದರ ಮಟ್ಟಕ್ಕೆ ದೇವರು ಲೆಕ್ಕ. ಇವನು ಕೂಡ ಏನಂದ್ರು, ಬಲೆ ನಂಬಿಗಸ್ತನಾದ ದಾಸನೇ, ಯಾಕೆ ನಿನಗೆ 2 ಕೊಟ್ಟೆ, ಇನ್ನೂ 2 ತಂದೆ, ವೆರಿ ಗುಡ್. ಅವನಿಗೆ 5 ಕೊಟ್ಟಿದ್ದೆ, ಇನ್ನೂ 5 ತಂದ. ಇನ್ನೊಬ್ಬ ಲಾಸ್ಟ್, ಇವನು ಯಾರು, ಇವನು ಒಂದೇ, ಎಲ್ಲರಿಗೆ ಕೈ ತರಿಸ್ರಿ. ಇವನೇನು ಮಾಡ್ತಾನೆ ನೋಡ್ತಾನೆ, ಅವನಿಗೆ 5 ಕೊಟ್ಟಾರ, ಇವನಿಗೆ 2 ಕೊಟ್ಟಾರ, ನನಗೆ ನೋಡಿ 1 ಕೊಟ್ಟಾರ ಅಂಥೇಳಿ, ಇದರಿಂದ ಏನು ವೇಸ್ಟ್ ಇದು ಅಂಥೇಳಿ ತೋಡಿ ಬಚ್ಚಿಟ್ಟು ಮುಚ್ಚಿದ್ನಂತೆ. ಹೇಳಿದ್ನಂತೆ 1 ಕೊಟ್ಟಿದ್ದು ನಾನು ಅದಕ್ಕೆ ಬಚ್ಚಿಟ್ಟೆ ಅಂತ. ಅವಾಗ ಏನು ಹೇಳ್ತಾನೆ ದೇವರ ಆತನಿಗೆ, ಏ ದುಷ್ಟ ಸೋಮಾರಿ ಆಗಿರುವ ದಾಸನೇ, ಸೇವಕನೇ. ಅವನು ಎಷ್ಟು ಗೊತ್ತಾ, ಅವನಿಗೆ 10 ಥರದ್ದು ಬೇಕಾಗಿರಲಿಲ್ಲ, ಅವನು ಇನ್ನೂ 4 ಥರದ್ದು ಬೇಕಾಗಿರಲಿಲ್ಲ, ಒಂದನ್ನು ಉಪಯೋಗಿಸಿ 1 ತಂದಿದ್ರೆ ಸಾಕಿತ್ತು. ಅವನಿಗೆ ಹೇಳ್ತಾನೆ, ಕನಿಷ್ಠ ಪಕ್ಷ ಇದನ್ನ ಬ್ಯಾಂಕ್ನಾಗ ಹಾಕಿ ಅದಕ್ಕೆ ಏನು ಇಂಟ್ರೆಸ್ಟ್ ಬರ್ತಿತ್ತೋ ಅದನ್ನು ತರ್ಬೋದಿತ್ತಲ್ಲ, ನೀನು ಊಣಿಟ್ಟು ನೀನು ಉಪಯೋಗಿಸಿಲ್ಲ ಅದನ್ನು, ದುಷ್ಟ ಸೋಂಬೇರಿ ದಾಸನೆ ಅಂತಾನೆ. ಅಂದರೆ ಅಲ್ಲಿ ಸೋಂಬೇರಿತನ ಏನಂತಾನೆ, ದುಷ್ಟತ್ವ ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು, ದೇವರಿಂದ ಬರುವಂಥ ತಲಾಂತಗಳಿಗೆ ದೇವರು ಲೆಕ್ಕ ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆವಾಗ ನೀನೇನು ಉತ್ತರ ಕೊಡ್ತಿ? ಆಮೇನ್. ಇವಾಗ ಪವಿತ್ರಾತ್ಮನ ವರ ಹೊಂದ್ಕೊಂಡಿದ್ದೇವೆ, ಅನ್ಯ ಭಾಷೆಗಳ ವರ ಇರುವಂಥದ್ದಾಗಿದೆ, ಇನ್ನೂ ಅನೇಕ ವರಗಳು ನಮಗಿದೆ. ಇದರಿಂದ ನಾವು ಏನು ಮಾಡ್ತಾ ಇದ್ದೀವಿ? ಇದರಿಂದ ಏನು ಮಾಡ್ತಾ ಇದ್ದೀವಿ? ಪ್ರಶ್ನೆ, ಏನು ಮಾಡಬೇಕು? ನೋಡೋಣ ಬನ್ರಿ, ದೇವರ ವಾಕ್ಯದಿಂದ, ದೇವರು ಕೊಟ್ಟಿರುವ ತಲಾಂತುಗಳಿಂದ ಏನು ಮಾಡಬೇಕು. ಇವತ್ತು ನನ್ನ ಒಂದು ಸಂದೇಶದ ಶೀರ್ಷಿಕೆ ಏನಂದರೆ, ದೇವರ ವರವನ್ನು ಪ್ರಜ್ವಲಿಸು. ದೇವರ, ಎಲ್ಲರೂ ಹೇಳ್ರಿ ನನ್ನ ಸಂಗಡ, ದೇವರ ವರವನ್ನು ಪ್ರಜ್ವಲಿಸು. ಪ್ರಜ್ವಲಿಸು ಅಂದ್ರೆ ಅರ್ಥ ಏನು? ಇನ್ನ ಪ್ರಕಾಶಮಯವಾಗಿ ಮಾಡಬೇಕು, ಇನ್ನೂ ಬೆಳಗಿಸಬೇಕು. ಬೆಳಗಿಸು, ರೈಟ್? ಅದು ಮುಂದೆ ಹೇಳುವಾಗ ನಿಮಗೆ ಅರ್ಥ ಆಗ್ತದೆ. ಓಕೆ, ಮೊದಲನೇ ತಿಮೋತಿ 4ನೇ ಅಧ್ಯಾಯ 14ನೇ ವಚನ. ಇಲ್ಲಿ ನೋಡ್ರಿ, ಪೌಲನ್ ತಿಮೋತಿಗೆ ಏನು ಹೇಳ್ತಾನೆ? ಓಕೆ, ಅಲ್ಲಿ ಸ್ಕ್ರೀನ್ ಮೇಲೆ ಇದೆ, ಬರೆಯೋರು ಬರ್ಕೊಳ್ರಿ, ನೋಡ್ರಿ, ಅರ್ಥ ಮಾಡ್ಕೊಳ್ರಿ, ಜೊತೆ ಕಲಿಯೋಣ. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಈ ವರ ಎಲ್ಲಿದೆ ಅಂತೆ ಉತ್ತರ ಕೊಡ್ಬೇಕು, ಟಕ 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 ಉತ್ತರ ಕೊಡ್ಬೇಕು, ಅವಾಗ ನಾವು ಬೇಗ ಮುಂದೆ. ಈ ಒಂದು ವರ ಎಲ್ಲಿದೆ? ಸಿಂಪಲ್, ನಾನು ಭಾಳ ಕಷ್ಟ ಪ್ರಶ್ನೆ ಕೇಳಲ್ಲ, ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ನೀವು ಟಕ್ ಅಂತ ಉತ್ತರ ಕೊಟ್ಟರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಓಕೆ ಓಕೆ, ಈ ವರ ಎಲ್ಲಿದೆ? ಇಲ್ಲಿ ಏನು ಹೇಳ್ತಾನೆ? ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ನನ್ನಲ್ಲಿ ವರವಿದೆ. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ, ನಿನ್ನಲ್ಲಿ ನನ್ನಲ್ಲಿ ವರವಿದೆ. ಓಕೆ, ಪವಿತ್ರಾತ್ಮನ ವರವಿದೆ, ಅನ್ಯ ಭಾಷೆಗಳ ವರವಿದೆ ಇಲ್ಲ? ಓಕೆ, ಇವಾಗ ಏನು ಮಾಡ್ಬೇಕಂತೆ ನಾವು? ಆ ವರನ ಏನು ಮಾಡ್ಬೇಕಂತೆ? ನಾನು ಅಲ್ಮರದಾಗ ಹಾಕಿ ಬಚ್ಚಿಟ್ಟೀನಿ. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ರೈಟ್? ಓಕೆ, ಸಭೆಯ ಹಿರಿಯರು ಪ್ರವಾದನೆಯಿಂದ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಪವಿತ್ರಾತ್ಮನ ವರ ನಾವು ಹೆಂಗೆ ಹೊಂದ್ಕೊಳ್ತೇವೆ? ಹಸ್ತಾರ್ಪಣೆ ಮಾಡಿದಾಗ, ರೈಟ್? ಕೆಲವೊಂದ್ಸಲ ಹಸ್ತಾರ್ಪಣೆ ಮಾಡಿದಾಗ ನಾವು ನೋಡ್ತೀವಿ ದೇವ್ರ ಶಕ್ತಿಯನ್ನು ಹೊಂದ್ಕೊಳ್ತೇವೆ. ಒಂದಿದ್ಮೇಲೆ ನಾವು ಏನು ಮಾಡ್ತೀವಿ, ಅದು ವೆರಿ ಇಂಪಾರ್ಟೆಂಟ್. ಭಾಳ ಜನ ಮೀಟಿಂಗ್ ಆಯಿತು, ಇದಾಯಿತು, ಚಲೋ ಹೋಗೋಣ, ನಮ್ಮ ಮನೆಗೆ ಹೋಗಿ ಬಿರಿಯಾನಿ ತಿಂದು ಮಲ್ಗೋಣ, ಅಷ್ಟೇ ಜೀವನ. ಆದರೆ ನೀನು ಹೊಂದಿಕೊಂಡ ಮೇಲೆ ಆ ವರವನ್ನು ನಿರ್ಲಕ್ಷ್ಯ ಮಾಡಬಾರದು. ಆ ವರ ಎಲ್ಲಿದೆ? ಪರಲೋಕದಲ್ಲ, ನಿನ್ನಲ್ಲಿದೆ. ಸೈತಾನ್ ನಿಮಗೆ ಸುಳ್ಳು ಹೇಳ್ಬೋದು, ನಿನಗೆ ಯಾವ ವರ ಇಲ್ಲ ಅಂತ. ಇಲ್ಲ, ದೇವರು ನಿನಗೆ ವರ ಕೊಟ್ಟಿದ್ದಾನೆ, ನಿನ್ನ ಒಳಗಡೆ ಇದೆ. ರಕ್ಷಣೆ ಒಂದು ದೇವರ ವರವಾಗಿದೆ, ರೈಟ್? ಪವಿತ್ರಾತ್ಮನು ದೇವರ ವರವಾಗಿದೆ. ಪವಿತ್ರಾತ್ಮನು ಎಷ್ಟೋ ವರಗಳನ್ನಿಟ್ಟುಕೊಂಡು ಆತನು ಒಳಗಡೆ ಬಂದಿದ್ದಾನೆ. ಅವೆಲ್ಲ ವರಗಳು ನಮ್ಮ ಒಳಗಡೆ ಇರುವಂಥದ್ದಾಗಿದೆ. ಆಮೆನ್. ಪಕ್ಕದಲ್ಲಿರೋ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಿನ್ನಲ್ಲಿ ದೇವರು, ನನ್ನಲ್ಲಿ ದೇವರು ವರಗಳನ್ನಿಟ್ಟಿದ್ದಾನೆ. ನಾವು ಈ ವರಗಳನ್ನು ಅಲಕ್ಷ್ಯ ಮಾಡಬಾರದು, ರೈಟ್?
ಓಕೆ, ನೆಕ್ಸ್ಟ್ ನೋಡ್ರಿ ಏನು ಮಾಡ್ಬೇಕಂತ. 2 ತಿಮೋತಿ 1:7 ಎಲ್ಲರಿಗೆ ಗೊತ್ತು. 2 ತಿಮೋತಿ 1:7 ಕೆಳಗಿದೆ ನೋಡ್ರಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮವೇ ಹೊರತು ಭಯದ ಆತ್ಮ ಅಲ್ಲ. ಅದರದ್ದು ಮುಂದಿನ ವಚನ ನೋಡ್ರಿ, ಅದ್ರ ಹಿಂದಿನ ವಚನ ಏನು ಹೇಳ್ತದೆ? 1:6. ಓಕೆ, ಎಲ್ಲರ ಜೊತೆಗೆ ಓದೋಣ. 1, 2, 3 ನನ್ನ ಜೊತೆಗೆ ಹೋದ್ರಿ. ಆದ ಕಾರಣ ನಾನು ನಿನಗೆ ಹಸ್ತಾರ್ಪಣ ಮಾಡುವುದರ ಮೂಲಕ ನಿನಗೆ ದೊರಕಿದ ದೇವರ ವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಮಾಡುತ್ತೇನೆ. ರೈಟ್? ಇವಾಗ ವರ ಎಲ್ಲಿದೆ? ಉತ್ತರ ಕೊಡಬೇಕು ಬೇಗ. ವರ ಎಲ್ಲಿದೆ? ಇವಾಗ ನಿನ್ನ ಒಳಗೆ ವರ ಇದೆಯಪ್ಪ. ಇವಾಗ ಇಲ್ಲಿ ಏನು ಮಾಡ್ಬೇಕಂತ ಮೊದಲು ಅಲಕ್ಷ್ಯ ಮಾಡಬಾರದು. ಇಲ್ಲಿ 2ನೇದಾಗಿ ಪೌಲನ್ ಏನು ಹೇಳ್ತಾನೆ? ಹಸ್ತಾರ್ಪಣೆ ಮಾಡುವುದರ ಮೂಲಕ ನಿನಗೆ ದೊರಕಿದ ದೇವರ ವರವು ಏನು ಮಾಡಬೇಕು? ಪ್ರಜ್ವಲಿಸುವಂತೆ ಮಾಡಬೇಕು ಎಂದು ನಿನಗೆ ಜ್ಞಾಪಕ ಮಾಡ್ತೇನೆ. ವರ ಎಲ್ಲಿದೆ? ನಿನ್ನೊಳಗಿದೆ. ಏನು ಮಾಡಬೇಕು? ಅದನ್ನು ಯಾರು ಮಾಡಬೇಕು? ದೇವರು ಮಾಡ್ತಾ ಇಲ್ಲ ಇಲ್ಲಿ. ನಮ್ಮ ಪ್ರಾರ್ಥನೆಗಳು ಕೆಲವು ಹೆಂಗಿರ್ತಾವ ಗೊತ್ತಾ? ಎಲ್ಲ ದೇವ್ರ ಮೇಲೆ ಹಾಕ್ತೇವೆ ನಾವು. ನೀನು ಮಾಡು ಸ್ವಾಮಿ, ನೀನು ಉಜ್ಜೀವ ತಗೊಂಬ ಸ್ವಾಮಿ, ನೀನು ಇದು ಮಾಡು ಸ್ವಾಮಿ, ನೀನು ಸ್ವಸ್ಥ ಮಾಡು ಸ್ವಾಮಿ, ನೀನು ಗುಣ ಮಾಡು ಸ್ವಾಮಿ, ನೀನು ಇದು ಮಾಡು. ದೇವ್ರು ಹೇಳ್ತಾನೆ ನಾನೇನು ಮಾಡ್ಲಪ್ಪ? ನೀನು ಚಲಿಸು ಸ್ವಾಮಿ. ದೇವ್ರು ಹೇಳ್ತಾನೆ ಚಲಿಸಿದ್ನಲ್ಲೋ, ನಾನು ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದೆ, ನಾನೇ ಚಲಿಸಿದ್ದ. ಕೇಳಿಸ್ಕೊಡ್ರಿ. ಭೂಲೋಕದಿಂದ ಶಿಲ್ಬೆಗೆ ಹೋದೆ, ನಾನೇ ಚಲಿಸಿದ್ದು ಅಂತ. ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದು ನಾನೇ ಚಲಿಸಿದ್ದು ಅಂತ. ಶಿಲ್ಬೆ ಮೇಲೆ ರಕ್ತ ಸುರಿಸಿದ್ದು ನಾನೇ ಮಾಡಿದ್ದಂತ. ಶಿಲ್ಬೆ ಮೇಲೆ ನಿನ್ನ ಪಾಪ ಹೊತ್ತಿದ್ದು ನಾನೇ. ಶಿಲ್ಬೆ ಮೇಲೆ ನಿನ್ನ ಪಾಪ ಹೊತ್ತಿದ್ದು ನಾನೇ. ನಿಮಗಾಗಿ ಸತ್ತಿದ್ದು ನಾನೇ. ನಿಮಗಾಗಿ ಉಣಲ್ಪಟ್ಟಿದ್ದು ನಾನೇ. ನಿಮಗಾಗಿ ಸೈತಾನ ಸೋಲಿಸಿದ್ದು ನಾನೇ. ನಿಮಗಾಗಿ ಪುನರುತ್ಥಾನನಾಗಿ ಎದ್ದಿದ್ದು ನಾನೇ. ನಿಮಗಾಗಿ ಮತ್ತೆ ನನ್ನ ತಂದೆ ಬಲಪಾಶದಲ್ಲಿ ಏರಿ ಹೋಗಿ ಕೂತ್ಕೊಂಡಿದ್ದು ನಾನೇ. ಇನ್ನೇನು ಮಾಡ್ಬೇಕು ಹೇಳಂತ. ಇನ್ನು ನನ್ನ ಚಲಿಸು ಅಂದರೆ ಪವಿತ್ರ ಹೇಳ್ತಾನೆ, ನಾನು ಮೇಲಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಗಿರ್ಲಿಕ್ಕೆ ಪವಿತ್ರಾತ್ಮನನ್ನ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಳಗಡೆ ನಾನು ಇರಿಸಿದ್ದೇನೆ. ನಾವು ಹೇಳ್ದೆ ನೀನೇ ಮಾಡಿಸುವ. ದೇವ್ರು ಹೇಳ್ತಾನೆ, ನಾನು ಏನು ಮಾಡಬೇಕೋ ಎಲ್ಲ ಮಾಡಿದ್ದೀನಪ್ಪ. ದೊಡ್ಡ ಕೆಲಸ ನಾನು ಮಾಡೀನಿ. ಯಾವುದು? ಪರಲೋಕ ಬಿಟ್ಟು ಮನುಷ್ಯನಾಗಿ ಭೂಲೋಕಕ್ಕೆ ಬರೋದು. ಇದು ನೀನು ಮಾಡೋಕ್ಕಾಗ್ತದಾ? ಆಗಲ್ಲ. ಅದನ್ನು ದೇವ್ರು ಹೇಳ್ತಾನೆ, ನಂಗೆ ಗೊತ್ತು ನಿನ್ನ ಕೈಯಾಗಲ್ಲ, ನಾನು ಮಾಡೀನಿ. ಶಿಲ್ಬೆ ಮೇಲೆ ಲೋಕದ ಪಾಪ ಹೊತ್ಕೊಳಕ್ಕಾಗ್ತದಾ? ನನಗೆ ನಿನಗೆ? ನಾವೇ ಪಾಪಿಗಳು. ಇನ್ನು ನಾವು ಯಾರ್ದು ಹೊತ್ಕೊಳ್ಳೋಣ? ಸ್ವಾಮಿ ಹೇಳ್ದೆ ನಿನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡೀನಿ. ನೀನು ರಕ್ತ ದಾನ ಮಾಡ್ಬೋದು, ಆದರೆ ನಿನ್ನ ರಕ್ತ ಪಾಪದಾನ. ಅದು ಪಾಪ ಐತೆ ನಿನ್ನ ರಕ್ತದಾಗೆ. ನಾನು ರಕ್ತ ಕೊಟ್ಟಿನಿ ಲೋಕದ ಪಾಪದ ನಿವಾರಣೆಗಾಗಿ. ಯಾಕಂದ್ರೆ ಪರಿಶುದ್ಧವಾದ ರಕ್ತ. ರೈಟ್? ನೀನು ಮರಣದ ಭಯದಲ್ಲಿದ್ದೆ, ನೀನೇನು ಮರಣದ ಭಯದಿಂದ ಬಿಡುಗಡೆ ಮಾಡ್ತೀನಿ. ನಾನು ಮರಣವನ್ನು ಅನುಭವಿಸಿ ಸತ್ತು ಎದ್ದು ಬಂದು ದೊಡ್ಡ ಕೆಲಸ ಎಲ್ಲ ನಾನು ಮಾಡೀನಿ. ನಿನ್ನ ಕೈಯಲ್ಲಿ ಆಗದೇ ಇರೋ ಕೆಲಸ ನಾನು ಮಾಡೀನಿ. ರೈಟ್? ನೀನು ಬಲಹೀನಂತ ಗೊತ್ತು ನನಗೆ. ಅದಕ್ಕೆ ನಾನು ಇವತ್ತೇನು ಮಾಡಿದ್ದೀನಿ? ನಿನ್ನ ತೊಳೆದು ನಿನ್ನ ಶುದ್ಧಿ ಮಾಡಿ ನಿನ್ನ ಒಳಗಡೆ ಪವಿತ್ರಾತ್ಮನ ಇರಿಸಿದ್ದೇನೆ. ನೀನು ಬಲಹೀನನು, ನಿನ್ನ ಜೊತೆಗಿರುವವನು ದೊಡ್ಡವನು. ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿ ಇರುವವನು ದೊಡ್ಡವನು. ಪವಿತ್ರಾತ್ಮನ್ ಇಲ್ಲ ಅಂದರೆ ನಿನ್ನ ಕತೆ ಬೇರೆ. ನನ್ನ ಕೈಯಲ್ಲಿ ಆಗಲ್ಲ, ನಾನು ಸಣ್ಣವನು, ನನಗೆ ಯಾರಿಲ್ಲ. ಇವಾಗ ನೀನು ನನಗೆ ಯಾರಿಲ್ಲ ಅಂತ ಹೇಳಕ್ಕೆ ಬರೋಲ್ಲ. ನಾನು ಅದಕ್ಕೆ ಹೇಳಿದ್ದು, ನಾನು ಯಾವತ್ತೂ ಒಬ್ಬಂಟಿಕನಲ್ಲ. ಅಲ್ಲವೇ ಅಲ್ಲ ನಾನು. ಯಾಕಂದ್ರೆ ದೇವ್ರಿದ್ದಾನೆ ನನ್ನ ಜೊತೆಯಲ್ಲಿ. ನೀನು ಮರ್ತೋಗ್ಬೋದು. ನೀನು ಮರ್ತೋದ್ರೆ ನೀನು ನನಗೆ ಯಾರಿಲ್ಲ ಅನ್ಕೊಳ್ತಿ. ಆದರೆ ನಿನಗೆ ಸತ್ಯ ಗೊತ್ತಿದ್ರೆ ನೀನು ಒಬ್ಬಂಟಿಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಈ ಸಣ್ಣದು ಸತ್ಯ ಅನ್ಸ್ಬೋದು, ಈ ಸತ್ಯ ಗೊತ್ತಾದ್ರೆ ಸಾಕು, ನೀವು ಜಯಿಸ್ತೀರಿ ನೀವು. ಆಮೇಲೆ ಪಕ್ಕದಲ್ಲಿರೋ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾನು ನನ್ನ ಜೀವಮಾನದಲ್ಲಿ ಯಾವತ್ತಿಗೂ ಒಬ್ಬಂಟಿಕನಲ್ಲ. ಹೆಂಡತಿ ಗಂಡ ಬಿಟ್ಟು ಹೋಗ್ತಾರೇನೋ, ದೇವ್ರನ್ನ ಬಿಟ್ಟು ಹೋಗೋದಿಲ್ಲ. ಇವಾಗ ವೆಂಕಟೇಶ್ ಹೇಳ್ದ, ಹೆತ್ತ ತಾಯಿಯೇ ಮರ್ತು ಹೋಗ್ಬೋದು, ಗಂಡ ಮರ್ತು ಹೋಗ್ಬೋದು, ಹೆಂಡತಿ ಮರ್ತು ಹೋಗ್ಬೋದು, ಮಕ್ಕಳು ಮರ್ತು ಹೋಗ್ಬೋದು. ದೇವ್ರು ಮರೆಯಲ್ಲ ನಿನ್ನ. ಹಲ್ಲೆಲೂಯಾ. ನೀನು ಒಬ್ಬಂಟಿಕನ ಅಲ್ವೇ ಅಲ್ಲ.
ಸೈತಾನ್ ಹೇಳ್ತಾನೆ, ನೋಡಿ ಯಾರಿಲ್ಲ, ನಿನಗೆ ಯಾರಿಲ್ಲ, ನಿನಗೆ. ನಾವು ಅದನ್ನ ಕೇಳಿ ನನಗೆ ಯಾರಿಲ್ಲ, ಕುಗ್ಗೋಗ್ತೀವಿ. ಯೋಸೇಫನ್ನ ಅಣ್ಣ ತಮ್ಮಂದ್ರು ಅವನ್ನ ಮಾರ್ಬಿಟ್ರು. ನಮ್ಮನ್ನ ಯಾರನ್ನ ಮಾರಾರ ಇವತ್ತು? ಆದ್ರೆ ಬೈಬಲ್ ಹೇಳ್ತದೆ, ದೇವರು ಯೋಸೇಫನ ಜೊತೆಯಲ್ಲಿ ಇದ್ದಾನೆ. ಯಾರಿದ್ರು? ಎಲ್ಲ ಉಲ್ಟಾ ಪುಲ್ಟಾ ಮಾಡುವ ದೇವರು. ಜನರು ನಿನ್ನ ಲೈಫಲ್ಲಿ ಉಲ್ಟಾ ಪುಲ್ಟಾ ಮಾಡಿರ್ಬೋದು, ದೇವರು ಎಲ್ಲ ಸೀದಾ ಮಾಡ್ತಾನೆ. ಆ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಆ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಜನರು ನಿನ್ನ ವಿರುದ್ಧವಾಗಿ ಉಲ್ಟಾ ಪುಲ್ಟಾ ಮಾತಾಡ್ಬೋದು. ಅಂದ್ಬಿಟ್ಟು ಹಿಂಗಂದ್ರು ನಮ್ಮಪ್ಪ, ಹಿಂಗಂದ್ರು ನಮ್ಮಮ್ಮ, ಹಿಂಗಂದ್ರು ನಮ್ಮ ಮಗಳು. ಆದ್ರೆ ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ. ಆ ಸತ್ಯ ಗೊತ್ತಾಗಬೇಕು. ಹಲ್ಲೆಲೂಯಾ. ಅದು ಗೊತ್ತಾದ್ರೆ ನೀನು ಎದೆ ಆಗಲ್ಲ ಮಾಡಿ ತಲೆ ಎತ್ತಿ ಜೀವಿಸ್ತೀನಿ ನೀನು. ಹಲ್ಲೆಲೂಯಾ. ನಿನ್ನ ಜೊತೆಗೆ ಯಾರಿದ್ದಾರೆ ನಿನಗೆ ಗೊತ್ತಾಗ್ಬೇಕು. ನೀನು ಪಕ್ಕದಲ್ಲಿರೋರ್ಗೆ ಇನ್ನೊಂದ್ಸರಿ ಹೇಳ್ರಿ, ನಾನು ಯಾವತ್ತಿಗೂ ಒಬ್ಬಂಟಿಕನೋ ಅಲ್ವೇ ಅಲ್ಲ. ನನ್ನ ಯಾರು ಅರ್ಥ ಮಾಡಿ, ಯಾರು ಹೇಳಿದ್ದು ನಿನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ? ಯಾರು ಹೇಳಿದ್ದು? ನಿನ್ನನ್ನು ನೀನೇ ಅರ್ಥ ಮಾಡ್ಕೊಂಡಿಲ್ಲ, ನಿನ್ಕಿಂತ ಚೆನ್ನಾಗಿ ದೇವರು ನಿನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಗೊತ್ತಾ? ಆಮೇನ್. ಓಕೆ ಓಕೆ. ಇಲ್ಲಿ ಹೇಳ್ತದೆ ಎಲ್ಲ ದೇವ್ರು ಹೇಳ್ತಾನೆ, ನಾನು ಎಲ್ಲ ಚಲಿಸಿರಪ್ಪ, ಇಷ್ಟುವರೆಗೆ ಮಾಡೀನಿ, ಇನ್ನ ನಾನು ಮಾಡಂತಂದ್ರೆ ದೇವ್ರು ಹೇಳ್ತಾನೆ, ನಾನು ಏನು ಮಾಡ್ಬೇಕು ಎಲ್ಲ ಮಾಡಿದ್ದೀನಿ. ಇವಾಗ ನೀನೇನು ಮಾಡಬೇಕು? ನಿನ್ನ ಒಳಗಡೆ ಇಟ್ಟಿರುವ ವರವನ್ನು ನೀನು ಪ್ರಜ್ವಲಿಸಬೇಕು. ಅಂದ್ರೆ ಇದು ದೃಶ್ಯ ಹೆಂಗ್ ಗೊತ್ತಾ? ಕೆಂಡಗಳು ನೋಡಿರ? ಕೆಂಡಗಳು ಈ ಕಡೆ ನೋಡಿಲ್ಲಂತ ಯಾರು? ಕೆಂಡ ನೋಡಿರ? ಮತ್ತು ಉತ್ತರ ಕೊಡ್ರು ಯಪ್ಪ. ಎಷ್ಟು ಜನ ಕೆಂಡ ನೋಡಿರಿ? ಹೆಂಗ್ ಬರ್ತದೆ ಕೆಂಡ? ಇಲ್ಲಾಂದ್ರೆ ಅಲ್ಲಿ ಯಾರು ಇಸ್ತ್ರಿ ಮಾಡೋರನ್ನ ಕೇಳ್ರಿ, ಹೇಳ್ತಾರೆ. ಇದಾ ಜೊತೆ ಕುಂತಾರ ನೋಡು. ರೈಟ್? ಕೆಂಡಕ್ಕೆ ಬೆಂಕಿ ಹಾಕ್ತೀವಿ ನಾವು, ಸ್ವಲ್ಪ ಹೊತ್ತು ಬಿಟ್ಟರೆ ಅದೇನಾಗ್ತದೆ, ಹಂಗೆ ಇದಿರ್ತದೆ, ಬೂದಿ ಮುಚ್ಕೊಂಡ್ಬಿಡ್ತದೆ. ಹೌದಲ್ಲ? ಬೆಳ್ಳಗೆ ಇರ್ತದೆ. ಬಟ್ ಆಮೇಲೆ ಅದು ತಗೊಂಡು, ಮೊದಲೆಲ್ಲ, ಇವಾಗೆಲ್ಲ ಗ್ಯಾಸ್ ಸ್ಟವ್ಗಳು ಬಂದವು, ಕಟ್ಟಿಗೆ ಒಲೆಗೆ ಇಲ್ಲ. ಅವಾಗ ಏನಾಗ್ತದೆ? ಆರೋಗ ಬೆಂಕಿ ಮತ್ತೆ ಜಾಸ್ತಿ ಆಗ್ತದೆ. ಕರೆಕ್ಟೇ ಇಲ್ಲ? ಹಿಂಗೆ ಇನ್ನೇನು ಹೋಯ್ತೇನೋ, ತಣ್ಣಗಾಯ್ತೇನೋ, ಬೆಂಕಿ ಇದಾಯ್ತೇನೋ, ಅದು ಮತ್ತೆ ದೊಡ್ಡದಾಗ್ತದೆ. ಅದೇ ಅರ್ಥ ಆಯ್ತು. ನಿನ್ನಲ್ಲಿರುವಂಥ ವರವನ್ನು ಪ್ರಜ್ವಲಗೊಳಿಸು ಅಂದರೆ ಅದು ಆರಕ್ಕೆ ಬಿಡಬಾರ್ದು, ತಣ್ಣಗಾಗಕ್ಕೆ ಬಿಡಬಾರ್ದು. ಅದು ದೇವ್ರ ಜವಾಬ್ದಾರಿ ಅಲ್ಲ. ನೀನು ಆತ್ಮಿಕ ಜೀವಿತದಲ್ಲಿ ತಣ್ಣಗಾದ್ರೆ ದೇವರ ಜವಾಬ್ದಾರಿ ಅಲ್ಲ, ಪಾಸ್ಟರ್ ಜವಾಬ್ದಾರಿ ಅಲ್ಲ. ನೀನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದಿ. ಪ್ರಾರ್ಥನೆ ಮಾಡಿ ಎಷ್ಟು ದಿನ ಆಯ್ತೋ? ಸಭೆಗೆ ಬರ್ದಂಗೆ ಎಷ್ಟು ವಾರಗಳಾದ್ವೋ? ಎಷ್ಟು ಸಿನಿಮಾಗಳು ನೋಡ್ಕೊಂಡು ಕೂತಿದ್ಯೋ? ಎಷ್ಟು ಪೊಲಿಟಿಕಲ್ ನ್ಯೂಸ್ ನೋಡ್ಕೊಂಡು ಕೂತಿದ್ಯೋ? ದೂರದರ್ಶನಲ್ಲಿ ಯಾನೋ ದರ್ಶನದ ಬಗ್ಗೆ ಎಷ್ಟು ಕೇಳ್ತಿದ್ಯೋ? ಯಾರೋ ಬಂದ್ರು ವಿಶ್ವಾಸಿ, ಆ ದರ್ಶನ್. ನಾನು ಹೇಳಿದೆ, ಅಯ್ಯೋ ಯಪ್ಪ, ಅವನು ಅವಿಶ್ವಾಸಿಯಪ್ಪ. ಅವನು ಯಾರು? ಅವನು ಅವಿಶ್ವಾಸಿ. ಅವಿಶ್ವಾಸಿ ಯಾರು? ಪಾಪದಲ್ಲಿದ್ದಾನ. ಅವನು ಪಾಪದ ಬಂಧನ, ಅವನು ಪಾಪ ಮಾಡ್ದಂಗಿದ್ರೆ ಇನ್ನೇನು ಮಾಡ್ತಾನೆ? ನನಗೇನೋ ನ್ಯೂಸ್ ಹೇಳ್ದಂಗೆ ಹೇಳ್ತೀನಿ ನೀನು. ಒಬ್ಬ ವಿಶ್ವಾಸಿ ಕೊಲೆ ಮಾಡಿದ್ರೆ ಬಂದು ಹೇಳು ನನಗೆ, ನೋಡಪ್ಪ ವಿಶ್ವಾಸಿ ಆಗಿದ್ದು ಅವನು ಪಾಪಿ. ಯೇಸು ಇಲ್ಲ ಅವನಲ್ಲಿ, ಕೋಪ ಐತೆ ಅವನಲ್ಲಿ, ಅವನಿನ್ನ ಅದೇ ಮಾಡೋದು. ಅವನ ಜೀವನ ಚೇಂಜ್ ಆಗೋವ್ರೆ. ಅವ್ನಿಗೇನು ಬೇಕು? ಯೇಸು ಬೇಕು. ನಾವೆಲ್ಲ ಅಂಥವ್ರೇ ಇದ್ವಿ. ಇವಾಗ ನಾವ್ ಹೆಂಗ್ ಚೇಂಜ್ ಆಗಿವಪ್ಪ? ನಾವೆಲ್ಲರೂ ಯಾಕೆ ಚೇಂಜ್ ಆಗಿವಿ ಇವತ್ತು? ಯೇಸು ಬಂದಿದ್ದಕ್ಕೆ ಚೇಂಜ್ ಆಗಿವಿ. ಇಲ್ಲಾಂದ್ರೆ ಎಲ್ಲಿ ಬಿದ್ದು ಎಲ್ಲಿ ಸಾಯ್ತಿದ್ವೋ ಇಷ್ಟವರೆಗೆ ನಾವು. ಹೌದಾ ಇಲ್ಲ? ಹೌದಾ ಇಲ್ಲ? ಅದನ್ನೇನು ದೊಡ್ಡ ಅವ್ನು ಮಾಡ್ದ, ಇವನು ಮೋಸ ಮಾಡ್ದ, ಇವನು ಇದು ಮಾಡ್ದ, ಅಯ್ಯೋ ನ್ಯೂಸ್ನಾಗ ಆಡಿ, ಅಯ್ಯೋ ಅದು ಬಿಡ್ರೋ ಯಪ್ಪ, ಇಲ್ಲಿ ಗುಡ್ ನ್ಯೂಸ್ ಐತೆ, ಇದ್ರನ್ನ ಇಟ್ಕೊಳ್ರಿ. ಅದು ನಿನ್ನ ಜೀವಿತ ಬದಲಾಯಿಸಲ್ಲ. ಅದು ನಿನ್ನ ಜೀವಿತ ಬದಲಾಯಿಸಲ್ಲ. ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡ್ತದೆ. ಕರೆಕ್ಟಾ ನಾನು ಹೇಳೋದು? ಇದು ನಿನ್ನ ಜೀವಿತ ಬದಲಾಯಿಸ್ತದೆ. ಹಲ್ಲೆಲೂಯಾ. ಅವನ್ ನೋಡ್ಕೊಂಡು ಕುಂತ್ರೆ ಏನು ಇಲ್ಲಿ ಪ್ರಜ್ವಲಿಸ್ತದ?
ಇದ್ದಿದ್ದ ಟಿಸ್ ಆಗ್ತದೆ. ಕೊರೋನಾ ಟೈಮಲ್ಲಿ ಅಲ್ಲಿ ಇಷ್ಟು ಜನ ಸತ್ರು, ನ್ಯೂಸ್ ನೋಡಿ, ಅಲ್ಲೋ ಇಲ್ಲಿ ಇಷ್ಟು ಜನ ಸತ್ರು, ಇಲ್ಲಿ ಸತ್ರು, ಅಬ್ಬ ಈ ಚಾನಲ್ನಾಗ ತೋರಿಸಿ, ಅಬ್ಬಬ್ಬ ಅಲ್ಲಿ ಬೆಂಗಳೂರಿನಾಗ ಇಷ್ಟು ಜನ ಆದ್ರು, ಅಲ್ಲಿ ಇಷ್ಟು ಜನ ಆದ್ರಂತೆ. ನಿಂಗೆ ಸ್ವಲ್ಪ ನಗಡಿ ಬಂದರೆ ಅಪ್ಪೋ, ವಿಶ್ವಾಸ ಎಲ್ಲಿರ್ತದೆ ನಿನಗೆ? ಭಯದಿಂದ ತುಂಬಿರ್ತದೆ. ಯಾಕೆ ಇದು ಆರೋಗ್ಯ ಇರ್ತದೆ ವಿಶ್ವಾಸ. ಸರ್ ಕೇಳಿ 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 ವಿಶ್ವಾಸ ಎಲ್ಲಿಂದ ಬರ್ತದೆ? ವಾಕ್ಯ ಕೇಳೋದ್ರಿಂದ ಬರ್ತದೆ. ಅವ್ರು ನ್ಯೂಸ್ ರೀಡರ್ ಏನು ದೇವದೂತರ ಪರಲೋಕದಿಂದ ನಿನಗೆ ಸಂದೇಶ ತರ್ತಾ ಇದ್ದಾರಾ? ಅದು ಈಗಿನ ಮಧ್ಯೆ ನ್ಯೂಸ್ ನಂಗೆ ನೋಡೋಕೆ ಇಷ್ಟಿಲ್ಲ. ಥೂ, ಅವರು ಯಾಕೆ ಹೆಂಗೆ ಮಾಡಿದ್ದಾರೆ ಒಪ್ಪಲೆ ಕೊರಿತಾನ. ಆರಾಮಾಗಿ ಹೇಳು, ಇದು ನಂದು ಸುವಾರ್ತೆ, ನಾನು ಗುದ್ದಿ ಹೇಳ್ತೇನೆ, ನಿಂದೇನೈತೆ? ನಾನು ಹೇಳಿದ್ರೆ ನಿನ್ನ ಜೀವಿತ ಬದಲಾವಣೆ ಆಗ್ತದೆ, ಅವ್ರು ಹೇಳಿದ್ರೆ ಏನು ಚೇಂಜ್ ಆಗ್ತದೆ? ಹೌದಾ ಇಲ್ಲ? ಬೇರೆಯವ್ರಿಗಂತೂ ಗೊತ್ತಿಲ್ಲ. ನಾವು ವಿಶ್ವಾಸಿಗಳು, ನಮ್ಮ ಕಿವಿಗಳು ಎಲ್ಲಿ ಕೊಟ್ಟಿವಿ? ಅವೆಲ್ಲ ಕೇಳ್ಕೊಂತಿದ್ರೆ ಒಳಗಡೆ ತಣ್ಣಗೆ ಆಗ್ತಿರ್ತದೆ. ಪ್ರಾರ್ಥನೆ 1 ತಾಸು, ನ್ಯೂಸ್ 6 ತಾಸು. ಟೈಮ್ ಇಲ್ಲ ಅನ್ನೋದು ಈ ಮಾತುಗಳು ನಮಗೆ ಹತ್ರ ಹೇಳೋದು. 1 ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ 50 ಓವರ್, ಇವನು 50 ಓವರು, ಈ ಕಡೆ 100 ಓವರ್ ಕುಂತು ನೋಡೋಷ್ಟು ಟೈಮ್ ಇರ್ತದೆ. ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇರಲ್ಲ, ಬೈಬಲ್ ಓದೋಕ್ಕೆ ಟೈಮ್ ಇರಲ್ಲ. ನೀನು ರಕ್ಷಣೆ ಹೊಂದಿದೆ, ನಾನು ರಕ್ಷಣೆ ಬಗ್ಗೆ ಹೇಳ್ತಿಲ್ಲ. ಆದರೆ ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇವರಿಗಾಗಿ ನೀನು ಏನಾದರೂ ಮಾಡಬೇಕು, ಬಲವಾಗಿರಬೇಕು, ವಿಶ್ವಾಸದಲ್ಲಿ ನೀನು ಗಟ್ಟಿಯಾಗಿರಬೇಕು, ಜೈಶಾಲಿಯಾಗಿ ನೀನು ಜೀವಿಸಬೇಕು ಅಂತ ಹೇಳೋದು. ಸೈತಾನ್ನ ಓಡಿಸ್ಬೇಕು, ಅವನಿಂದ ಓಡೋದಲ್ಲ, ನೀನು ಓಡಿಸ್ಬೇಕು ಅಂತಂದರೆ ನೀನು ನಿನ್ನ ಒಳಗಡೆ ಇರುವಂಥ ಆ ವರವನ್ನು ಪ್ರಜ್ವಲಿಸಬೇಕು. ಕೆಂಡ ಇದ್ರೆ ನೀರು ಹಾಕ್ತೀಯಾ ಅಂತೀಯಾ? ಏನು ಸಿನಪ್ಪ, ಏನು ಮಾಡ್ತೀನಿ ನಾನು? ನೀರು ಹಾಕ್ತೀಯನ? ನೀನು ಬಟ್ಟೆಗೆ ಹಾಕ್ಬೋದು ನೀರು, ಕೆಂಡಕ್ಕೆ ಹಾಕಲ್ಲ. ನೀರು ಹಾಕಿದ್ರೆ ಎಲ್ಲ ಹಾಕ್ಬೋದು, ಇಸ್ತ್ರಿ ಮಾಡೋರು ಬಟ್ಟೆಗೆ ಹಾಕ್ಬೋದು, ಕೆಂಡಕ್ಕೆ ನೀರು ಹಾಕಲ್ಲ. ಕರೆಕ್ಟಾ ಇಲ್ಲ? ನಿನ್ನ ಒಳಗಡೆ ಉರಿಬೇಕಂತಂದ್ರೆ ಪೆಟ್ರೋಲ್ ಹಾಕಬೇಕು. ನೀರು ಹಾಕೊಂಡಿದ್ರೆ ನೀನು ಗುರ್ತಿಸ್ಬೇಕು ನಿನ್ನ ಜೀವದಲ್ಲಿ ನೀನು ಏನು ನೋಡ್ತಾ ಇದ್ದಿ, ಏನು ಕೇಳಿಸ್ಕೊಳ್ತಾ ಇದ್ದಿ, ಅದು ಪೆಟ್ರೋಲಾ ನೀರಾ ಅಂತ. ಕೆಲವು ನಿನ್ನ ವಿಶ್ವಾಸಕ್ಕೆ ಅದು ಪ್ರಯೋಜನ ಇಲ್ಲ, ನೀರಿದ್ದಂಗೆ ಅದು. ನಾನು ಅದಕ್ಕೆ ಕೆಲವ್ರು ಎಲ್ಲರ ಹತ್ರ ನಾನು ಸಹವಾಸ ಮಾಡಲ್ಲ. ಕೆಲವ್ರ ಹತ್ರ ಪೆಟ್ಟಿ ಬರೀ ಭಯ, ಬರೀ ಚಿಂತೆ, ಬರೀ ನಕಾರಾತ್ಮಕ ಮಾತುಗಳು ಬೇಡ. ಅಲ್ಲೋ ಪ್ರೈಸ್ ಅಲ್ಲ, ಚೆನ್ನಾಗಿದ್ದೆಲ್ಲ ಹಂಗೆ ಓಡ್ತೀನಿ ನಾನು ಅವ್ರ ಹತ್ರ. ಆ 10 ಮಂದಿ ನಾಯಕರಿದ್ದಂಗೆ ಜಾಶುವಾ ಕ್ಯಾಲೆಬ್ ಹೋದ್ರೆ ಅವರಿಬ್ಬರು ಫ್ರೆಂಡ್ಸ್, ವಿಶ್ವಾಸದ ಸ್ನೇಹಿತರು ಅವರು. ಒಬ್ಬರ ವಿಶ್ವಾಸವನ್ನು ಒಬ್ಬರು ಕಟ್ಟಿಕೊಳ್ತಾರೆ. ಅವ್ರ ಹತ್ರ ಭಾಷೆ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದ್ಬೇಕು, ಇವತ್ತು ದೇವ್ರು ಹಿಂಗಂದ, ಇಲ್ಲ. ಇವ್ರ ಹತ್ರ ಹೋದ್ರೆ ಇಂಥ ಭಾಷೆಗಳಿರ್ತವೆ, ಮಾತಾಡೋಕೆ ಚೆನ್ನಾಗಿರ್ತದೆ. ಕೆಲವರು ಸುಮ್ಮನೆ ಅಲ್ಲಿ ಅದು ತಿಂದೆ, ಇಲ್ಲಿ ಇದು ತಿಂದೆ, ಅಲ್ಲಿ ಇದು ಆರ್ಡ್ರ್ ಮಾಡಿದೆ, ಅಲ್ಲಿ ಅದು ಇತ್ತು. ವಿಶ್ವಾಸ ಕಟ್ಟಲ್ಲ. ಆ ಪೊಲಿಟಿಷಿಯನ್ ನೋಡಿದೆ, ಇದು ಅದೇ ಹೈಲೈಟ್ಗಳು ಮತ್ತೆ ಮತ್ತೆ ನೋಡೋದು. ಬೈಬಲ್ ಓದ್ರಿ ಹಂಗೆ, ಓದಿದ ವಾಕ್ಯ ಮತ್ತೆ ಅರಿಕೆ ಮಾಡ್ರಿ, ಇಲ್ಲಿ ಉರಿತತ್. ನಿನ್ನ ಒಳಗಡೆ ಇರುವವನ್ನು ಪ್ರಜ್ವಲಿಸುವವನು. ಇದು ಯಾರ ಜವಾಬ್ದಾರಿ? ಒಳಗಡೆ ಪ್ರಜ್ವಲಿಸುವುದು ಯಾರ ಜವಾಬ್ದಾರಿ? ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿನ್ನೊಳಗಿರುವ ವರವನ್ನು, ನನ್ನೊಳಗೆ ಇರುವ ವರವನ್ನು ಪ್ರಜ್ವಲಿಸುವುದು ದೇವರ ಜವಾಬ್ದಾರಿ ಅಲ್ಲ, ನಮ್ಮ ಜವಾಬ್ದಾರಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪೌಲನೇ ಹೇಳ್ತಾ ಇದ್ದಾನೆ, ವರ ಸಿಕ್ಕೇತ ಅಂತೇಳಿ ಸುಮ್ಮನೆ ಹೆಂಗಂದ್ರೆ ಹಂಗೆ ಇರಬೇಡ್ರಿ. ನಿನ್ನ ಒಳಗಡೆ ಇರುವ ವರವನ್ನು ನೀನು ಪ್ರಜ್ವಲಿಸಬೇಕು. ಆಮೇನ್. ಅಲ್ಲಿ ಬೆಂಕಿ ಆರೋಗ್ತದೆ, ಏನು ಮಾಡಬೇಕು? ಏನು ಮಾಡಿದರೆ ಪ್ರಜ್ವಲಿಸ್ತದೆ. ಅದು ಮಾಡಬೇಕಾದದ್ದು ಮಾಡಿದರೆ ಪ್ರಜ್ವಲಿಸ್ತದೆ, ಇಲ್ಲಾಂದರೆ ಆರಿ ಹೋಗ್ತದೆ. ರೈಟ್? ಹೆಂಗಪ್ಪ ಇವಾಗ ಪ್ರಜ್ವಲಿಸುವುದು?
ಯಾಕಂದ್ರೆ ನಿನ್ನ ಒಳಗಡೆ ಇರುವ ವರ ಯಾರು? ಅದು 7ನೇ ವಚನ ನೋಡ್ರಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಅಂದ್ರೆ ಒಳಗಡೆ ಇಲ್ಲಿ ಆತ್ಮನ ಬಲ ಇದೆ, ಇಲ್ಲಿ ಒಳಗಡೆ ಆತ್ಮನ ಪ್ರೀತಿ ಇದೆ. ನಾವು ನೋಡ್ತಾ ಇಲ್ಲ ಅಂದ್ರೆ ಕಾರಣ ದೇವ್ರು ಕೊಟ್ಟಿಲ್ಲ ಅಂತಲ್ಲ, ಆದ್ರೆ ಅದು ತಣ್ಣಗಾಗಿದೆ ಅಂತ. ಆದ್ರೆ ದೇವ್ರು ಏನ್ ಬಯಸ್ತಾನೆ? ನಾವು ಅದನ್ನು ಪ್ರಜ್ವಲಿಸಬೇಕು. ಹಲ್ಲೆಲೂಯಾ. ಕಲಿತಾ ಇದೀವಾ? ಏನಾದ್ರೂ ಕಲಿತಾ ಇದೀವಾ? ಓಕೆ, ಹೆಂಗಪ್ಪ ನಾವು ಪ್ರಜ್ವಲಿಸೋದು? ಮುಂದೆ ನೋಡ್ರಿ ಏನ್ ಹೇಳ್ತದೆ ದೇವ್ರ ವಾಕ್ಯ. ಮುಂದೆ ಹೋಗೋಣ ದೇವ್ರ ವಾಕ್ಯದಲ್ಲಿ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 16ರಿಂದ 21ರಲ್ಲಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯರು. ಇಲ್ಲಿ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ. ಎಲ್ಲರೂ ಹೇಳ್ರಿ, ಯಾವಾಗಲೂ ಸಂತೋಷಿಸಿರಿ. ನಾನು ಹೇಳ್ತೀನಿ, ಆ ದರ್ಶನದು ನೋಡೋದು ಬಿಡ್ರಿ, ನೀವು ಸಂತೋಷಿಸ್ತೀರಿ. ಆಮೇಲೆ ಸಂತೋಷ ಹೊರಗಡೆ ಆಗುವಂತ, ಕೇಳಿಸ್ಕೊಳ್ರಿ. ಸ್ವಲ್ಪ ಜನ ಕೇಳ್ಬೋದು, ಯಾವಾಗ್ಲೂ ಹೆಂಗ ಸಂತೋಷವಾಗಿರೋಕ್ಕಾಗ್ತದಪ್ಪ? ಯಾಕಂದ್ರೆ ಸಂತೋಷ ಅನ್ನೋದು ಆತ್ಮನ ಫಲ. ಪವಿತ್ರಾತ್ಮನು, ದೇವರ ರಾಜ್ಯ ಏನು ಗೊತ್ತಾ? ದೇವರ ರಾಜ್ಯ ರೋಮ 14:17. ಅಲ್ಲಿಲ್ಲ, ಅಲ್ಲಿ ಬರಲ್ಲ ಅದು ವಚನ. ರೋಮ 14:17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಎಲ್ಲರೂ ಹೇಳ್ರಿ, ತಿನ್ನುವುದು ಕುಡಿಯೋದು ದೇವರ ರಾಜ್ಯವಲ್ಲ. ಸ್ವಲ್ಪ ಜನಕ್ಕೆ ಅದೇ ಸಂತೋಷ, ಅವ್ರದ್ದು ಅದೇ ಮಾತನ್ನ. ಇದು ಬೆಳಿಗ್ಗೆ ಏನು, ಮಧ್ಯಾಹ್ನ ಏನು, ರಾತ್ರಿ ಏನು, ನಾಳೆ ಏನು, ಫಸ್ಟ್ ಚಾಯ್ ಆಯ್ತಾ ಏನ್? ಅವ್ರ ಬರೀ ತಿನ್ನೋದು ಕುಡಿಯೋದ? ಅದಕ್ಕೆ ಭಾಳ ಜನ ಸಂತೋಷ ಅನುಭವಿಸಲ್ಲ. ಯಾಕಂದ್ರೆ ಅವ್ರದ್ದು ಗಮನ ಎಲ್ಲ ಈ ಲೌಕಿಕ ವಿಷಯದ ಮೇಲೆ ಇರ್ತದೆ. ರೈಟ್? ಹೇಳ್ರಿ, ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ದೇವರ ರಾಜ್ಯ ಏನ್ ಗೊತ್ತಾ? ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಆಗುವ ಆನಂದ. ಎಲ್ಲಿಂದ ಆಗುವ ಆನಂದ? ಈ ಆನಂದ ತಿನ್ನೋದು ಕುಡಿಯೋದು ಹೊರಗಡೆ ವಿಷಯದಿಂದ ಬರಲ್ಲ. ಅದು ಬರ್ಬೋದು ಟೆಂಪ್ರರಿ. ಎಲ್ಲೋ ಒಂದು ಕಡೆ ಪಿಕ್ನಿಕ್ಗೆ ಹೋದೆ, ಮಜ್ಜಾ ಮಾಡಿ ಬಂದಿವಿ ಇವತ್ತು, ಆಯಿತು, ಒಂದಿನ ಓದಿ ಬಂದು, ಆಮೇಲೆ ನಾನು ಅದು ಸಿನಿಮಾ ನೋಡಿ ಮಜ್ಜಾ ನೋಡಿದೆ, ಆಮೇಲೆ ನಿಜವಾಗ್ಲೂ ಸಂತೋಷ ಎಲ್ಲಿಂದ ಬರ್ತದೆ ಗೊತ್ತಾ? ಒಳಗಿಂದ ಬರ್ತದೆ. ಸ್ವಾಮಿ ಹೇಳ್ದ, ಲೋಕವು ಕೊಡುವಂಥ ಸಮಾಧಾನ ನಾನು ನಿನಗೆ ಕೊಡಲ್ಲ, ಲೋಕವು ಕೊಡುವಂಥ ಸಂತೋಷ ನಾನು ನಿನಗೆ ಕೊಡಲ್ಲ, ನನ್ನ ಸಮಾಧಾನ, ನನ್ನ ಸಂತೋಷ ನಾನು ನಿನಗೆ ಕೊಡ್ತೇನೆ. ಇದು ಒಳಗಡೆ ಇರುವಂಥದ್ದಾಗಿದೆ ಪ್ರಿಯರ್. ಇದು ಹೊರಗಡೆಯಿಂದ ಸಿಗುವಂಥದ್ದಲ್ಲ, ಪವಿತ್ರಾತ್ಮನಿಂದ ಸಿಗುವಂಥದ್ದು. ಸೊ ಏನಂತ ಹೇಳ್ತದಲ್ಲಿ? ಯಾವಾಗಲೂ ಸಂತೋಷಿಸಿರಿ. ರೈಟ್? ಯಾಕೆ? ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಈ ವಚನ ಪೌಲನ್ ಎಲ್ಲಿ ಬರ್ದ ಗೊತ್ತಾ? ಫಿಲಿಪಿಯನ್ನವ್ರಿಗೆ ಬರ್ದ. ಬಟ್ ಅವನು ಬರೆಯುವಾಗ ಎಲ್ಲಿದ್ದ ಗೊತ್ತಾ? ಪೌಲನು ಜೈಲಿನಲ್ಲಿದ್ದ, ಸೆರೆಮನೆಯಲ್ಲಿದ್ದ. ಸೆರೆಮನೆ ಒಳಗಿದ್ದುಕೊಂಡು ಹೊರಗಡೆ ಅವ್ರಿಗೆ ಪತ್ರ ಬರಿತಾ ಇದ್ದಾನೆ, ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ನಾನು ತಿರುಗಿ ಹೇಳ್ತೇನೆ, ಹೆಂಗಪ್ಪ ಜೈಲಿನಲ್ಲಿ ಇಟ್ಕೊಂಡು ಹೊರವರೆಗೆ ಸಂತೋಷವಾಗಿರ್ರಿ ಅಂದರೆ ಅವನು ಜೈಲಿನಾಗೆ ಇದ್ದೀನಿ, ಬಂಧನದಲ್ಲಿ ಇದ್ದೀನಿ ಅಂತ ಅರ್ತಿಲ್ಲ. ನಾನು ಕ್ರಿಸ್ತನಲ್ಲಿದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನು ನನ್ನೊಳಗಡೆ ಇದ್ದಾನೆ, ಪವಿತ್ರಾತ್ಮನು ನನ್ನ ಒಳಗಡೆ ಇದ್ದಾನೆ. ಇವನು ಈ ಒಂದು ಸತ್ಯಗಳ ಮೇಲೆ ಇವನು ಮನಸ್ಸಿದ್ದವು, ಅದಕ್ಕೆ ಸಂತೋಷಿಸಲಿಕ್ಕೆ ಸಾಧ್ಯವಾಯ್ತು. ಆಮೆನ್. ಪೌಲ ಸೀಲರು ಜೈಲಿನಲ್ಲಿದ್ದರು. ಜೈಲಿನಲ್ಲಿ ಅವ್ರನ್ನ ಚೆನ್ನಾಗಿ ಹೊಡೆದು ಬೇಡಿಗಳು ಹಾಕಿ ಜೈಲಿನಾಗ ಹಾಕಿದ್ರು. ಏನು ಮಾಡಿದ್ರು? ಅವರಲ್ಲಿ ಪ್ರಾರ್ಥನೆ ಮಾಡಿದರು, ಕರ್ತನನ್ನು ಸ್ತುತಿಸಿದರು. ಯಾಕೆ? ಅವ್ರ ಒಳಗಡೆ ಇರುವಂಥ ಪವಿತ್ರಾತ್ಮನ ಅದು ಗುರುತಿಸಿದ್ರು ಅವರು. ಇಲ್ಲಿ ಏನು ವಾಕ್ಯ ಹೇಳ್ತಾ ಇದ್ದಾನೋ ಪೌಲ್ ಅನ್ನೋದು ಪ್ರಾಕ್ಟೀಸ್ ಮಾಡ್ದೆ ತನ್ನ ಲೈಫಲ್ಲಿ. ಅಲ್ಲಿ ಹೇಳ್ತಾನೆ, ಯಾವಾಗಲೂ ಸಂತೋಷಿಸಿರಿ, ಯಾವಾಗಾದರೂ ಪ್ರಾರ್ಥನೆ ಮಾಡ್ರಿ, ಟೈಮ್ ಇದ್ರೆ ಪ್ರಾರ್ಥನೆ ಮಾಡ್ರಿ. ಏನೈತೆ ಬೈಬಲ್ನಲ್ಲಿ? ಎಡ ಬಿಡದೆ ಪ್ರಾರ್ಥನೆ. ಯಾಕೆ ಗೊತ್ತಾ? ನೀನು ಪ್ರಾರ್ಥನೆ ಮಾಡುವಾಗ ಪ್ರಜ್ವಲಿಸ್ತಾ ಇದ್ದಿ. ಹಲ್ಲೆಲೂಯಾ.
ನೀನು ಒಂದಿನ ಬಿಟ್ಟು ಅನ್ಕೋ, ಸ್ವಲ್ಪ ತಣ್ಣಗಾಗ್ತಿ. 2 ದಿನ ಬಿಟ್ಟು ಅನ್ಕೋ, ಇನ್ನೂ ತಣ್ಣಗಾಗ್ತಿ. ನಿನಗಾಗ್ತತೆ, ನನಗೆ ಕೂಡ ಆಗ್ತತೆ. 3 ದಿನ ಬಿಟ್ಟು ಅನ್ಕೋ, ಇನ್ನು 4ನೇ ದಿನ, ಇನ್ನು 6ನೇ ದಿನ, ಇನ್ನು ಆಮೇಲೆ ಪ್ರಾರ್ಥನೆಗೆ ಕಷ್ಟ ಆಗ್ಬಿಡ್ತದೆ. ನೀನು ದಿನಾಲು ಪ್ರಾರ್ಥನೆ ಮಾಡ್ತಿರೋ. ಬಂಡಟ್ಟಿಯವ್ರು ಹೇಳಿದರು, ಆ 50 ದಿನ ಪಂಚಾಶತಮ ಪ್ರಾರ್ಥನೆ ಮಾಡಿದ್ವಲ್ಲ, ಅವ್ರ ಹತ್ರ ಹೋಗಿ ಅದಾದಮೇಲೆ ಹೋಗಿ ಮಾತಾಡುವಾಗ ಅವರೆಲ್ಲ ಹೇಳಿದ್ರು, ಸಾರ್ ಸಣ್ಣಗೆ ಅಭ್ಯಾಸ ಆಗ್ಬಿಟ್ಟಿತ್ತು, ಇವಾಗ ಬೆಳಿಗ್ಗೆ 5 ಎದ್ದು ಪ್ರಾರ್ಥನೆ ಮಾಡೋದು. ನಾವು ಬಿಡೋದಿಲ್ಲ, ನಾವು ಹಂಗೆ ಮುಂದುವರಿಸ್ತೀವಿ. ಯಾಕೆ? 50 ದಿನ ಮಾಡಿ 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 ಬೆಂಕಿ ಹತ್ಕೊಂಡ್ಬಿಡ್ತದೆ. ಅದ್ರದ್ದು ರುಚಿ ನೋಡಿದ ಮೇಲೆ ಅದನ್ನು ಬಿಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಕಷ್ಟ, ಬೆಳಿಗ್ಗೆ ತೊಳಬೇಕು. ಅವ್ರು ಹೇಳಿದ್ರೆ, ರುಚಿ ನೋಡಿಬಿಟ್ಟಿವಿ, ಬೆಳಿಗ್ಗೆ ನಿದ್ದಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆಮೇಲೆ ಪ್ರಾರ್ಥನೆ ಬಿಟ್ಕೊಂಡು ಹೋದ್ರೆ ತಣ್ಣಗಾಗ್ತಿ. ಪ್ರಾರ್ಥನೆ ಮಾಡ್ತಾ ಇದ್ರೆ ದಗ್ಗ 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 ಉರಿತಾ ಇರ್ತೀನಿ. ಹಲ್ಲೆಲೂಯಾ. ಎಲ್ಲನ ನೊಣಗಳು ತಣ್ಣಂದು, ಎಲ್ಲನ ನೊಣಗಳು ಬಿಸಿ ಸ್ಟವ್ ಮೇಲೆ ಬಂದು ನಿಂದು ಕುಂದ್ರದ್ ನೋಡಿರ ನೀವು? ಬಿಸಿ ಊಟದ ಮೇಲೆ ನೊಣಗಳು ಬಂದು ಕುಂದಿರ್ತಾವ? ಇಲ್ಲ. ತಣ್ಣಗಾದ್ರೆ ಊರಾಗಿರೋ ನೊಣಗಳೆಲ್ಲ ಬರ್ತಾವೆ. ಭಾಳ ಜನ ಜೀವಿತದಲ್ಲಿ ಸಮಸ್ಯೆ ಯಾಕೆ ಗೊತ್ತಾ? ಎಲ್ಲ ಸಹಿತ ನಿಮ್ಮನ್ನೇ ಹಿಡ್ಕೊಳ್ಳೋದು. ಯಾಕಂತಂದ್ರೆ ತಣ್ಣಗಾಗಿರಿ ನೀವು. ಪ್ರಾರ್ಥನೆ ಬಿಟ್ಟಿರಿ, ವಾಕ್ಯ ಬಿಟ್ಟಿರಿ, ದಗ್ಗ 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 ಉರಿತಿದ್ರೆ ಯಾವ ಸೈತಾನ ಬರ್ತಾನ ಹತ್ರ. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಸೆಕೆಂಡ್ ಕೊಡ್ರಿ, ಸೆಕೆಂಡ್ ಕೊಟ್ಟು ಹೇಳ್ರಿ, ನೀನು ನಾನು ದಗ್ಗ ದಗ್ಗ ಉರಿತಾ ಇದ್ರೆ ಯಾವ ಸೈತಾನ ಹತ್ರ ಬರ್ತಾನೆ? ಇಲ್ಲೇನೋ ಕುಂತೈತೆ, ಇಲ್ಲೇನೋ ಕುಂತೈತೆ, ಇಲ್ಲೇನೋ ಕುಂತೈತೆ, ತಣ್ಣಗಾಗಿ ಕುಂತೈತೆ. ನೀನು ಉರಿ ದೇವರಿಗಾಗಿ. ಹಲ್ಲೆಲೂಯಾ. ಮಂಡುತ್ತಾ ಉಂಟೆ దేవుని కొరకు యా సైతం దగ్గర వస్తాడు. హల్లెలూయా. ಮಂಡಾಲಿ దేవుని కొరకు. ಆಮೇನ್. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಚಿತ್ತವಾಗಿದೆ. ಎಲ್ಲದಕ್ಕಾಗಿ ಅಲ್ಲ, ಎಲ್ಲದರಲ್ಲಿ. ಅವನು ಜೈಲ್ನಾಗಿದ್ದ, ಪೌಲ ಸೀಲರ್. ಸ್ತೋತ್ರ ಸ್ವಾಮಿ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ. ನೀನು ಜೈಲ್ಗೆ ಹಾಕಿ ಸ್ತೋತ್ರ ಅಂದಲ್ಲ, ನಾನು ಜೈಲ್ನಲ್ಲಿದ್ದರೂ ಕೂಡ ನಿನ್ನನ್ನು ಸ್ತುತಿಸ್ತೇನಪ್ಪ. ಎಲ್ಲದಕ್ಕಾಗಿ ಅಲ್ಲ, ಎಲ್ಲದರಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ ಏನು ಹೇಳ್ತದೆ 19ನೇ ವಚನ. ಆಮೇಲೆ ನೋಡುವಾಗ, ಆತ್ಮನನ್ನು ನಂದಿಸಬೇಡಿರಿ. ಎಲ್ಲರೂ ಹೇಳ್ರಿ, ಆತ್ಮನನ್ನು ನಂದಿಸಬೇಡ್ರಿ. ನಂದಿಸಬೇಡ್ರಿ ಅಂದ್ರೆ ಅರ್ಥ ಏನು? ಆರಿಸ್ಬೇಡ್ರಿ. ನೊಂದಿಸ್ರಿ ಅಲ್ಲ, ಇದು ಬೇರೆ. ನೊಂದಿಸುವುದು ಬೇರೆ, ನಂದಿಸುವುದು ಬೇರೆ. ಅಂದರೆ ನೀರು ಹಾಕೋದು. ಕೆಂಡಕ್ಕೆ ನೀರು ಹಾಕಿದ್ರೆ ನಂದಿಸಿದಂತೆ. ಅಂದ್ರೆ ಅರ್ಥ ಏನು? ನೀನು ಅನ್ಕೊಂಡ್ರೆ ನಂದಿಸ್ಬೋದು. ದೇವರ ಆತ್ಮನ ನೀನೇನು ಮಾಡ್ಬೋದು? ನಂದಿಸಬಹುದು. ನೀನು ಆತ್ಮನನ್ನು ನಂದಿಸಬೇಡಿರಿ. ಅಂದರೆ ನಿನ್ನ ಒಳಗಡೆ ಇರುವ ಆತ್ಮನ ವರವನ್ನು ಪ್ರಜ್ವಲಿಸುವುದು ಅಥವಾ ನಂದಿಸುವುದು ದೇವರ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿ. ಆಮೆನ್. ನನ್ನ ಪ್ರಶ್ನೆ ನಿಮಗೋಸ್ಕರ, ನಂದಿಸ್ತೀಯಾ ಪ್ರಜ್ವಲಿಸ್ತೀಯಾ? ನಂದಿಸ್ತೀಯಾ ಪ್ರಜ್ವಲಿಸ್ತೀಯಾ? ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ, ಪ್ರೀತಿಯಿಂದ ಕೇಳ್ರಿ, ಹೇಳ್ರಿ, ನಿನ್ನಲ್ಲಿರುವ ದೇವರ ಆತ್ಮನ ವರವನ್ನು ನಂದಿಸ್ತೀಯಾ ಪ್ರಜ್ವಲಿಸ್ತೀಯಾ? ಉತ್ತರ ಕೊಡ್ರಿ. ಹಲ್ಲೆಲೂಯಾ. ಪ್ರಜ್ವಲಿಸ್ಬೇಕು. ಇಷ್ಟೇ ಕೆಂಡ ಇದ್ರೆ ಕೆಲಸ ಇಲ್ಲ, ಉರಿಬೇಕದು. ಉರಿದಾಗ ಏನಾಗ್ತದೆ? ಬೆಂಕಿ ಜಾಸ್ತಿ ಆಗ್ತದೆ. ಬೆಂಕಿ ಜಾಸ್ತಿ ಆದರೆ ಏನಾಗ್ತದೆ? ಜನರು ದೇವರ ಸನ್ನಿಧಾನವನ್ನು ಅನುಭವಿಸ್ತಾರೆ. ಬೈಬಲ್ ಹೇಳ್ತದೆ, ದೇವರ ಸನ್ನಿಧಾನ ಮುಂದೆ ಅಗ್ನಿಯು ಹೋಗಿ ವೈರಿಗಳನ್ನು ಸುಟ್ಟಿ ಹಾಕುವಂಥದ್ದಾಗಿದೆ. ಆತನ ಸನ್ನಿಧಾನದಲ್ಲಿ ಬೆಟ್ಟಗಳು ಮೇಣದಂತೆ ಕರಗಿ ಹೋಗುವಂಥದ್ದಾಗಿದೆ. ಇಲ್ಲಿ ಬೆಂಕಿ ಜಾಸ್ತಿ ಆಯ್ತಂದ್ರೆ ಹೊರಗಡೆ ಸಮಸ್ಯೆಗಳು ಬೆಣ್ಣೆ ಅಂತೆ ಮೇಣದಂತೆ ಕರಗಿ ಹೋಗ್ಬಿಡ್ತದೆ. ಹೊಡೀರಿ ದೇವಸ್ವಾಮಿ ಚಪ್ಪಾಳೆ ಹೊಡಿ ಜೋರಾಗಿ. ಬಟ್ ನೀನು ಉರಿಬೇಕು.
ನೀನು ಉರಿಬೇಕು. ನೀನು ಪ್ರಜ್ವಲಿಸ್ತೀಯ, ನಂದಿಸ್ತೀಯ, ನಿನ್ನ ಕೈಯಲ್ಲೈತಿ. ಆಮೇಲೆ ನೀನು ತಣ್ಣಗೆ ಅವೇ ಲೌಕಿಕ ವಿಷಯಗಳಲ್ಲಿದ್ರೆ ತಣ್ಣಗಾಗಿರ್ತೀಯ. ಅವಾಗ ಹೇಳ್ತಿ, ಏನು ನನ್ನ ಜೀವಿತದಾಗ ಏನು ಆಗ್ತಿಲ್ಲಪ್ಪ, ನನಗೇನು ದೇವ್ರ ಸ್ವರ ಕೇಳ್ತಿಲ್ಲಪ್ಪ, ನನ್ನ ಜೀವಿತದಲ್ಲಿ ಏನು ಅದ್ಭುತಗಳು ಆಗ್ತಿಲ್ಲಪ್ಪ. ಯಾಕೆ? ನೀನು ತಣ್ಣಗಾಗಿ, ದೇವ್ರು ಮಾಡ್ತಾ ಇಲ್ಲ ಅಂತಲ್ಲ. ಆಮೇಲೆ ನೀನೇನು ಮಾಡಬೇಕು? ಪ್ರಜ್ವಲಿಸಬೇಕು. ಅದು ನಿನ್ನ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ ಅದು. ಬೆಂಕಿ ಎಷ್ಟು ಜಾಸ್ತಿ ಆಗ್ತದೆ. ಇವಾಗ ಬೆಂಕಿ ನೋಡಿರ್ಬೋದು, ಸ್ಟವ್ನಲ್ಲಿ ಕೂಡ ಸಿಮ್ ಅಂತ ಇರ್ತದೆ. ಕಡಿಮೆ ಬೆಂಕಿ, ಮಧ್ಯದಾಗೆ ಹೈ ಫ್ಲೇಮ್. ಹೌದಲ್ಲ? ನೀವು ಜಿಂದಾಲ್ಗೆ ಹೋಗ್ರಿ, ಫರ್ನೆಸ್ ಜಿಂದಾಲ್ ಕೆಲಸ ಮಾಡೋರಿಗೆ ಕೇಳ್ರಿ, ಅಲ್ಲಿಬ್ಬರು ಅವರು ಜೊತೆ ಕುಂತಾರೆ. ಜಿಂದಾಲ್ ಪ್ರಕಾಶ್, ಜಿಂದಾಲ್ ಶಾಂತ್, ಇವರಿಬ್ಬರು ಜೊತೆ ಕುಂತಾರೆ ನೋಡ, ಅವರಿಬ್ಬರು ಜೊತೆ ಕುಂತಾರೆ ನೋಡಿ ಹೆಂಗ. ಅಲ್ಲಿ ಫರ್ನೆಸ್ ಹೆಂಗಿರ್ತದೆ ಕೇಳ್ರಿ ಅವ್ರನ್ನ. ಹೆಂಗಿರ್ತದಪ್ಪ? ಶಡ್ರಕ್ ಮೇಸಕ್ ಅಬೇದ್ನಿಗೋ. ಹೌದಲ್ಲ? ನಾನು ಒಂದ್ಸರಿ ಹೋಗಿದ್ದೆ ಫಸ್ಟ್ ಟೈಮ್ ಫರ್ನೆಸ್. ಅವಾಗ ಇನ್ನೂ ಜಿಂದಾಲ್ ಕೂಡ ಇದ್ದಿಲ್ಲ. ನಾನು ಅಲ್ಲಿ ರಾಯಚೂರು ಥರ್ಮಲ್ ಸ್ಟೇಷನ್ಗೆ ಹೋಗಿದ್ದೆ. ಸುಮ್ಮನೆ ಒಂದಿಷ್ಟು ಬ್ಲಾಕ್ ಇತ್ತು, ಅವ್ರು ಹಿಂಗೆ ಇಟ್ಕೊಂಡು ಹಿಂಗೆ ತೆಗೆದು, ನಾನು ಇಷ್ಟು ದೂರ ನಿಂತೀನಿ, ಆ ಫರ್ನೆಸ್ ಅಲ್ಲೈತೆ, ಇಷ್ಟು ಸುಮ್ಮನೆ ಹಿಂಗೆ ತೆಗೆದ್ರು ಅಲ್ಲೇ ಬಿಸಿ 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 ಅನಿಸ್ತದೆ. ಅಷ್ಟು ಬಿಸಿ ಫ್ಲೇಮ್, ಬೆಂಕಿ. ನೀನು ಉರಿದ್ರೆ ಸೈತಾನ ಹೇಳ್ತಾನೆ, ಇವನ ಹತ್ರ ಹೋಗೋಕ್ಕಾಗಲ್ಲಪ್ಪ. ಅವಾಗ ನೀನು ಕೈ ಇಡು ರೋಗಿಗಳ ಮೇಲೆ. ನಿನ್ನ ಒಳಗಡೆ ಫಸ್ಟ್ ಪ್ರಜ್ವಲಿಸು, ಆಮೇಲೆ ಹೋಗಿ ರೋಗಿ ಮೇಲೆ ಕೈ ಇಡು. ಅದು ಸುಟ್ಟು ಭಸ್ಮ ಆಗ್ತದೆ ಆ ರೋಗ. ಆಮೇನ್, ಹಲ್ಲೆಲೂಯ. ಇವಾಗ ಏನಾಯ್ತು? ನಿನ್ನ ಒಳಗೆ ಸಣ್ಣ ಬೆಂಕಿ ಇಲ್ಲ, ನೀನು ಅದನ್ನು ಪ್ರಜ್ವಲಿಸಿದ್ದು. ಇವಾಗ ಕೆಂಡ ಇಷ್ಟೇ ಇರೋದು, ಅದನ್ನು ನೀನು ಎಷ್ಟು ಒಂದು ಏನಂತೀರಿ, ಕಡ್ಡಿಯಿಂದ ಎಷ್ಟು ದೊಡ್ಡ ಬೆಂಕಿಯನ್ನು ಮಾಡ್ಬೋದು. ಅದು ನಿನ್ನ ಕೈಯಾಗೈತದು. ಅದನ್ನೇ ಉಜ್ಜೀವ ಅನ್ನೋದು. ನಾವು ಉಜ್ಜೀವ ಅಂತೀವಲ್ಲ, ಉಜ್ಜೀವ ಎಲ್ಲಿಂದ ಬೆಳೀತದೆ ಗೊತ್ತಾ? ಫಸ್ಟು ಇಲ್ಲಿ ಉಜ್ಜೀವ ಬರ್ತದೆ, ನನ್ನಿಂದ ಅಂಟ್ಕಂತದೆ ಇನ್ನೊಬ್ಬರಿಗೆ ಇಡೀ ಪಟ್ಟಣ ಕಂಟ್ಕೊಳ್ತದೆ. ಪಂಚಾಶತಮ ದಿನದಲ್ಲಿ ಏನಾಯ್ತು? ನಾವು ಪಂಚಾಶತಮ ದಿನದಲ್ಲಿ ಏನಾಯ್ತು? ಫಸ್ಟ್ ಅವ್ರಿಗೆ ಅಂಟ್ಕಂತು 120 ಜನ, ಆಮೇಲೆ 3000 ಜನ ಕಂಟ್ಕಂತು, ಆಮೇಲೆ 5000 ಜನ, ಎಲ್ಲ ಕಡೆ ಓದಲ್ಲೆಲ್ಲ ಅಂಟಿಸಿದ್ರು. ಆದರೆ ಇವ್ರು ಏನು ಮಾಡಿದ್ರು? ಸುಮ್ಮನೆ ಇರಲಿಲ್ಲ. ಆ ವರ ಬಂದ ಮೇಲೆ ಅವರು ಪ್ರಜ್ವಲಿಸಿದರು ಅವ್ರ ಒಳಗಡೆ ಇರುವಂಥದ್ದನ್ನು. ಇವತ್ತು ದೇವ್ರು ಏನು ಬಯಸ್ತಾನೆ ಗೊತ್ತಾ? ನಾವೆಲ್ಲರೂ ಪ್ರಜ್ವಲಿಸಬೇಕು. ಹೆಂಗಿರ್ತದೆ? ಬಂಡಟ್ಟಿಯವ್ರು ಪ್ರಜ್ವಲಿಸಿದ್ರೆ ಅವರು ಸುತ್ತಮುತ್ತಲಿರುವ ಹಳ್ಳಿಗಳಿಗೆಲ್ಲ ಅಂಟ್ತದೆ. ಆಮೇಲೆ ಶ್ರೀರಾಮ್ಪುರ ಕಾಲನಿಯವರು ಹಂಗೆ ಉರಿತ ದಗ್ಗ ಇದ್ರೆ ಏನಾಗ್ತದೆ? ಅಲ್ಲಿ ಎಂಥದೇ ಸೈತಾನನ ಕಾರ್ಯಗಳಿರಲಿ, ಪಾಪದ ಕಾರ್ಯಗಳೆಲ್ಲ ಸುಟ್ಟು ಹೋಗುವಂಥದ್ದಾಗಿದೆ ಪ್ರಿಯರ್. ಯಾಕಂದ್ರೆ ನಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನ ವರವನ್ನು ನಾವು ಪ್ರಜ್ವಲಿಸಿದ್ದೇವೆ. ಆಮೇನ್. ಇದಕ್ಕೆ ಓದು ವಿದ್ಯೆ ಅಲ್ಲ, ವಿದ್ಯಾವಂತರಿಗಲ್ಲ, ಕ್ರಿಸ್ತನಲ್ಲಿ ಇರಬೇಕು. ನೀನು ಆಗ್ಲೇ ಇದೆ ಕ್ರಿಸ್ತನಲ್ಲಿ. ಪವಿತ್ರಾತ್ಮ ನಿನ್ನ ಒಳಗಡೆ ಆಗ್ಲೇ ಇದ್ದಾನೆ. ಆತ್ಮನ ವರವನ್ನು ಪ್ರಜ್ವಲಿಸುವಂಥ ಒಂದು ರೀತಿ ಯಾವುದಂತಂದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡೋದ್ರ ಮುಖಾಂತರ. ಪೌಲನು ಹೇಳ್ದ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡುವಾಗ ಒಳಗಡೆ ಬೈಬಲ್ ಹೇಳ್ತದೆ, ಯಾರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ, ವಾಣಿಗಳಲ್ಲಿ ಪ್ರಾರ್ಥನೆ, ತನ್ನನ್ನು ತಾನು ಭಕ್ತಿ ಅಭಿವೃದ್ಧಿ ಮಾಡಿಕೊಳ್ಳುತ್ತಾನೆ. ಬೇರೆಯವ್ರು ಯಾರೋ ಮಾಡೋದಲ್ಲ. ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಆ ದೇವರ ಸೇವಕರು ಇವನ ಭಕ್ತಿ ಅಭಿವೃದ್ಧಿ ಮಾಡ್ತಾನೆ. ವಾಣಿಗಳನ್ನು ಆಡುವಾಗ ತನ್ನನ್ನು ತಾನು ಭಕ್ತಿ ಅಭಿವೃದ್ಧಿ ಮಾಡಿಕೊಳ್ಳುತ್ತಾನೆ. ಎಷ್ಟು ಜನ ಅಭಿವೃದ್ಧಿ ಆಗಬೇಕೆಂಬುದಾಗಿದ್ದೀರಿ? ಬೇರೆಯವ್ರಿಗೋಸ್ಕರ ಕಾಯ್ಬೇಡ್ರಿ. ನಿನ್ನನ್ನು ನೀನು ಭಕ್ತಿ ಅಭಿವೃದ್ಧಿ ಮಾಡ್ಕೊಳ್ಬೋದು. ಅಲ್ಲೂ ಏನು ಮಾಡ್ಬೇಕು? ನೀನು ಬಾಯಿ ತೆಗಿಬೇಕು. ಶಾಂತಾರಮ ಶಾಂತಾರಬ ಮೆಲ್ಲಗೆ ಸ್ಟಾರ್ಟ್ ಆಗ್ತದೆ ಅದು ಒಳಗಡೆ. 15 ನಿಮಿಷ ಮಾಡಿದರೆ 15 ನಿಮಿಷ,
ಅರ್ಧ ಗಂಟೆ ಮಾಡಿದರೆ ಅರ್ಧ ಗಂಟೆ, 1 ತಾಸು ಮಾಡಿದರೆ 1 ತಾಸು. ನೀವು ನೋಡಿರಿ ಯಾವಾಗನ ಪ್ರಾರ್ಥನೆ ಮಾಡುವಾಗ ಎಷ್ಟು ಪ್ರಾರ್ಥನೆ ಮಾಡ್ತೀವೋ, ಉಪವಾಸ ಪ್ರಾರ್ಥನೆಗಳಲ್ಲಿ ನೀವು ನೋಡಿರ್ಬೋದು, ಎಷ್ಟು ಪ್ರಾರ್ಥನೆ ಮಾಡಿ ನಾವು ದೇವ್ರ ಸನ್ನಿಧಾನ ಅನುಭವಿಸ್ತೇವೆ. ಅವಾಗ ಬಂತು ದೇವ್ರ ಸನ್ನಿಧಾನ ಅಂತಲ್ಲ, ಇಲ್ಲಿ ಬೆಂಕಿ ಪ್ರಜ್ವಲಿಸುವಾಗ ಒಳಗಿಂದ ಹೊರಗೆ ಬರ್ತದೆ. ಅವಾಗ ನಿನಗೆ ಅನಿಸ್ತದೆ, ಅಯ್ಯೋ ದೇವ್ರ ಸನ್ನಿಧಾನ ಐತೆ, ಓ ಅದ್ಭುತವ, ಇವತ್ತು ಎಷ್ಟು ಅದ್ಭುತವಾದ ದೇವ್ರ ಸನ್ನಿಧಾನ. ಹೆಂಗೆ ನೀನು ಒಳಗಡೆ ನೀನು ಪ್ರಜ್ವಲಿಸಿದಾಗ ಅದು ಬೆಳೀತಾ ಬಂತು. ನಿನ್ನ ಕೈಯಲ್ಲಿದೆ, ನಿನ್ನ ಕೈಯಲ್ಲಿದೆ. ಆಮೆನ್. ಪೌಲನ್ ಹೇಳ್ದ, ವಾಣಿಗಳಲ್ಲಿ ಪ್ರಾರ್ಥಿಸುವವನು ಮನುಷ್ಯರ ಸಂಗಡವಲ್ಲ ದೇವರ ಸಂಗಡ ಮಾತನಾಡುವಾತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಮೋಶೆ ದೇವರ ಸಂಗಡ ಮಾತನಾಡಿದಾಗ ಅವನ ಮುಖ ಪ್ರಕಾಶಮಯವಾಯಿತು. ಬೈಬಲ್ ಹೇಳ್ತದೆ, ವಾಣಿಗಳಲ್ಲಿ ಪ್ರಾರ್ಥಿಸುವವನು ದೇವರೊಂದಿಗೆ ಮರ್ಮಗಳನ್ನು, ರಹಸ್ಯಾರ್ಥಗಳನ್ನು, ಗೂಢಾರ್ಥಗಳನ್ನು ಮಾತನಾಡುವವನಾಗಿದ್ದಾನೆ. ವಾಣಿಗಳಲ್ಲಿ ಪ್ರಾರ್ಥಿಸುವವನು ಆತ್ಮನಲ್ಲಿ ಪ್ರಾರ್ಥಿಸುವವನಾಗಿದ್ದಾನೆ. ಹೋದ್ರೆ ಆ ವಚನ ಅಲ್ಲಿಲ್ಲ. 1 ಕೊರಿಂಥ 14ನೇ ಅಧ್ಯಾಯ 2ನೇ ವಚನ. ಇದನ್ನು ಓದಿ ನಾನು ಮುಗಿಸ್ತೇನೆ. 1 ಕೊರಿಂಥ 14. ವಾಣಿಯನ್ನಾಡುವವನು ನೋಡ್ರಿ ಯಾರು, ಜೋರಾಗಿ ಹೇಳ್ರಿ ಯಾರು? ಪವಿತ್ರ ಆತ್ಮನ ದೀಕ್ಷಾ ಸ್ನಾನ ಹೊಂದಿಕೊಂಡು ವಾಣಿಗಳಲ್ಲಿ ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ. ಯಾರ ಸಂಗಡ ಮಾತನಾಡ್ತಾನೆ? ದೇವರ ಸಂಗಡ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಇದು ಯಾಕಪ್ಪ ಹಿಂಗೆ ಮಾತಾಡ್ತಾನೆ, ನನಗೇನು ಅರ್ಥ ಆಗಲ್ಲ, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ನೀತೋ మాట్లాడుతున్నప్పుడు నేను కన్నడ తెలుగులో మాట్లాడతాను, ಅದು ನೀ ಭಾಷಾ ಟಕ್ ಅಂತ. ಇಲ್ಲಿ ಯಾರನ್ನ ಕನ್ನಡ ಬರೋರಿದ್ರೆ ಕನ್ನಡ ಮಾತಾಡ್ತೀವಿ, ತೆಲುಗು ಬರೋರಿದ್ರೆ ತೆಲುಗು ಮಾತಾಡ್ತೀವಿ. ಬಟ್ ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಯಾರ ಹತ್ರ ಮಾತಾಡ್ತೇನೆ ನಾನು? ನಿಮ್ಮ ಹತ್ರ ಅಲ್ಲ, ದೇವ್ರ ಹತ್ರ. ಅದು ದೇವ್ರು ನನಗೆ ಕೊಟ್ಟಿರುವಂಥ ಆತ್ಮಿಕ ಭಾಷೆ, ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅದು. ಆಮೇಲೆ ಇವಾಗ ನಾವು ನೋಡ್ತೀವಿ, ಕೆಲವು ಕೋಡ್ಗಳು ಇರ್ತಾವೆ, ಕೆಲವು ಕೋಡ್ಗಳು. ಇವಾಗ QR ಸ್ಕ್ಯಾನ್ ಬರ್ತೈತಲ್ಲ, ಎಲ್ಲರೂ UPI ಯೂಸ್ ಮಾಡ್ತೀವಲ್ಲ ನಾವು. QR ಸ್ಕ್ಯಾನ್ ಹೆಂಗಿರ್ತದ, ಕೋಡ್ ಹೆಂಗಿರ್ತದೆ, ಹಿಂಗೆ ಸ್ಕ್ವೇರ್ ಹೆಂಗಿರ್ತದೆ, ಹೌದಲ್ಲ? ಅದು ನಿನಗೆ ನೋಡಿದ್ರೆ ಏನೋ ಅರ್ಥ ಆಗ್ತದ? ನಿನಗೆ ಅರ್ಥ ಆಗ್ತದ? ಇಲ್ಲ. ಬಟ್ ಚಕ್ಕಂತ ಹಿಂಗಿಡ, ಅದ್ರೊಳಗೆ ಕೋಡ್ ಇರ್ತತೆ. ಅದನ್ನು ಅವ್ರಿಗೆ ಅದು ನಿಂದು ಫೋನ್ ಅದನ್ನು ಟಕ್ ಅಂತ ಇದು ಮಾಡ್ತತೆ. ಹಂಗೆ ನೀನು ಓ ರಮಲ ರಬಲ ಬಲ ರಬ ರಬ, ಇದೇನು ಹಿಂಗೈತೆ, ಅದ್ರಾಗ ಒಂದು ಇಡನ್ ಮೀನಿಂಗ್ ಐತೆ. ಅದೇ ಮರ್ಮ. ಅದು ನಿನಗೆ ನನಗೆ ಅರ್ಥ ಆಗಲ್ಲ, ದೇವ್ರಿಗೆ ಅರ್ಥ ಆಗ್ತದೆ. ಡಿಕೋಡ್ ಮಾಡ್ತಾನೆ ದೇವ್ರು ಅದನ್ನು. ಅಲ್ಲೂಯ, ದೇವರು ಅದನ್ನು ಅರ್ಥ ಮಾಡೋದು. ಇವಾಗೆಲ್ಲ ನೋಡಿರಿ, ಕೆಲವು ಕಡೆ ಇದಕ್ಕೆ ಹೋಗ್ತೀರಿ, ಇವೇನು ಶಾಪಿಂಗ್ ಮಾಲು ಅವು ಇವೆಲ್ಲ ಹೋಗ್ತೀರಿ, ಹೌದಲ್ಲ? ಅವ್ರು ರೇಟ್ ಹೆಂಗೆ ಹಾಕೋದು ನೋಡಿರ? ರೇಟ್ ಹೆಂಗೆ ಹಾಕೋದು? ಅಲ್ಲೇನೋ ಹಿಂಗೆ 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 ಇರ್ತದೆ, ಬಾರ್ಕೋಡ್ ಇರ್ತದೆ. ಅವನು ಹೋಗಂಗಿಲ್ಲ, ಇಟ್ಟು ಚಿಕ್ಕ ಅಂತಾನೆ ಹಿಂಗೆ, ಅಲ್ಲಿ ಟಕ್ಕಂತ ರೇಟ್ ಬರ್ತದೆ. ಇಲ್ಲಿ ಬಾರ್ಕೋಡ್ ಇತ್ತು, ಅಲ್ಲೇನೋ ಬಂತಲ್ಲ, ಅದು ಕೋಡ್. ಅದ್ರನಾಗ ಎಲ್ಲ ಡೀಟೇಲ್ಸ್ ಇರ್ತಾವೆ. ಹಂಗೆ ದೇವರು ಈ ಭಾಷೆಯಲ್ಲಿ ಎಲ್ಲ ಕೋಡ್ ಇಟ್ಟಿರ್ತದೆ. ಇದು ಕೋಡ್ ಲ್ಯಾಂಗ್ವೇಜ್. ಇದು ಯಾರಿಗೆ? ದೇವರಿಗೆ, ನನಗೆ ಕೋಡ್ ಲ್ಯಾಂಗ್ವೇಜ್. ಎಲ್ಲರೂ ಹೇಳ್ರಿ, ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಇದು ದೇವರಿಗೂ ನನಗೂ ಇರುವಂಥ ರಹಸ್ಯ ಭಾಷೆ. ಹೇಳ್ರಿ, ಕೋಡ್ ಲ್ಯಾಂಗ್ವೇಜ್. ಆಮೇನ್. ನೀನು ಏನಪ್ಪ ಇದು ಹಿಂಗೈತೆ, ಹೊರಬಲ್ಲ ರಬಲ್ಲ ರಬ ಅಲ್ಲಿ ದೇವರು ಎಸ್ ರೈಟ್ 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 ಡನ್ 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 ಅಂದ್ಬಿಡ್ತಾನೆ ದೇವ್ರು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಇನ್ನೊಂದು ಏನು ಹೇಳ್ತಾನೆ ಪೌಲನ, ಅದು ನೋಡ್ರಿ ಮುಂದೆ ಹೋದ್ರೆ ಏನು ಹೇಳ್ತದೆ? ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಓಕೆ. ಅವನು ಆತ್ಮ ಪ್ರೇರಿತನಾಗಿ. ಯಾವ ಪ್ರೇರಿತನಾಗಿ? ಆತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಬೇಕಂದ್ರೆ ವಾಣಿಗಳಲ್ಲಿ ಪ್ರಾರ್ಥಿಸ್ರಿ. ಆಮೆನ್. ಓಕೆ. ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳಿದುಕೊಳ್ಳುವುದಿಲ್ಲ. ಮುಂದೆ ನೋಡಪ್ಪ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತನಾಡುವನಾಗಿ. ಓಕೆ 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 ಸಾಕು. ಆತ್ಮ ಪ್ರೇರಿತ ಅಂತ ಇಲ್ಲಿದೆ ಇಲ್ಲಿ. ಆದರೆ 1 ಕೊರಿಂಥ 14:14
ಮೊದಲೇ ಕೊರಿಂಥ 14:14. ಯಾಕಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಇಲ್ಲಿ ನೋಡ್ರಿ, ಎಲ್ಲರೂ ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಹೇಳ್ರಿ, ನನ್ನ ಆತ್ಮ, ನನ್ನ ಬುದ್ಧಿ. ಜೋರಾಗಿ ಹೇಳ್ರಿ, ಬೇಗ ಹೇಳಿದ್ರೆ ಬೇಗ ಮುಗಿಸ್ತೀನಿ. ನನ್ನ ಆತ್ಮ, ನನ್ನ ಬುದ್ಧಿ. ಹೇಳ್ರಿ, ನನ್ನ ಆತ್ಮ, ನನ್ನ ಬುದ್ಧಿ. ಇಲ್ಲಿ 2 ಥರ ಪ್ರಾರ್ಥನೆ ಅಂತೆ. ಒಂದು ಆತ್ಮದಿಂದ ಮಾಡುವ ಪ್ರಾರ್ಥನೆ, ಒಂದು ಬುದ್ಧಿಯಿಂದ ಮಾಡುವ ಪ್ರಾರ್ಥನೆ. ರೈಟ್? ಬುದ್ಧಿ ಅಂದ್ರೆ ಯಾವುದು? ನಿನ್ನ ಮನಸ್ಸು. ನೀನು ಕನ್ನಡ, ಇಂಗ್ಲೀಷ್, ತೆಲುಗು, ಮರಾಠಿ, ನಿನಗೆ ಗೊತ್ತಿರೋ ಭಾಷೆಯಲ್ಲಿ ನೀನು ಮಾಡುವಾಗ ನಿನ್ನ ಬುದ್ಧಿ ಉಪಯೋಗಿಸ್ತಾ ಇದ್ದೀನಿ. ಇವಾಗ ನೀನು ಏನನ್ನು ಪ್ರಾರ್ಥನೆ ಮಾಡ್ಬೇಕಂದ್ರೆ, ಸ್ವಾಮಿ ನಮ್ಮ ದೇಶಕ್ಕೆ ನೀನು ಉಪಯೋಗಿಸಿ, ನೀನು ಯೋಚನೆ ಮಾಡಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ. ಕರೆಕ್ಟಾ ಇಲ್ಲ? ಇದು ಬುದ್ಧಿಯಿಂದ ಮಾಡುವುದೊಂದು. ಇನ್ನೊಂದು ಯಾವ ಪ್ರಾರ್ಥನೆ ಅಂದರೆ, ವಾಣಿಯನ್ನು ಆಡುವವನು ದೇವರನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುತ್ತದೆ. ನನ್ನ ಆತ್ಮ ಅಂದರೆ ಬುದ್ಧಿ ಯಾರ್ದು? ಉತ್ತರ ಕೊಡಬೇಕು ಬೇಗ. ಬುದ್ಧಿ ಯಾರ್ದು? ಆತ್ಮ ಯಾರ್ದು? ಅಲ್ಲಿ ದೇವರ ಆತ್ಮ ಅಂತಿಲ್ಲ, ಅಲ್ಲಿ ನನ್ನ ಆತ್ಮ. ನಿಂದೇ ಒಂದು ಆತ್ಮ ಇದೆ. ಹಲ್ಲೆಲೂಯಾ. ಇವಾಗ ಉದಾಹರಣೆಗಾಗಿ ನನ್ನನ್ನು ನೋಡ್ರಿ, ನಿಮ್ಮೆಲ್ಲರಿಗೂ ಈ ಅಂಗಗಳಿವೆ. ಏನೆತ್ತಿದೆ ನಾನು? ಏನೆತ್ತಿದೆ? ಕೈ ಯಾರ್ದು? ಕಾಲು ಯಾರ್ದು? ಇವಾಗ ಬುದ್ಧಿ ಯಾರ್ದು? ಆತ್ಮ ಯಾರ್ದು? ಇದು ಪವಿತ್ರಾತ್ಮ ಅಲ್ಲ, ಇಲ್ಲಿ ನನ್ನ ಆತ್ಮ, ನನ್ನ ಬುದ್ಧಿ. ರೈಟ್? ಇವಾಗ ಎಲ್ಲರಿಗೂ ಒಂದು ಇದೆ ಹೇಳ್ತೇನೆ, ನಾನು ಹೇಳ್ದಂಗೆ ಮಾಡ್ರಿ. ಕೈ ಎತ್ತರಿ, ಕಾಲು ಎತ್ತರಿ. ಒಂದು ಕಾಲು ಸುಮ್ಮನೆ ಹಿಂಗೆ ಎತ್ತರಿ. ಹಿಂಗೆ ಎತ್ತಬೇಡ್ರಿ, ಇದೇ ಚಾನ್ಸ್ ಮುಂದಿರ. ಓಕೆ, ಇನ್ನೊಂದ್ಸರಿ ಕೈ ಎತ್ತರಿ, ಕಾಲು ಎತ್ತರಿ. ಕರೆಕ್ಟ್ ಅಲ್ಲ? ಅಂದರೆ ಕಾಲು ಬೇಕಂದ್ರೆ ಕಾಲು ಎತ್ತಿದ್ರಿ, ಕೈ ಎತ್ತಂದ್ರೆ ಕೈ ಎತ್ತಿದ್ರಿ. ಹೌದಲ್ಲ? ಹಂಗೆ ಇವಾಗ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು, ಅದು ನನ್ನ ಭಾಗ. ಅದು ನಾನು ಆತ್ಮ, ಪ್ರಾಣ, ಶರೀರವಾಗಿದ್ದೇನೆ. ನನಗೆ ಬುದ್ಧಿ ದೇವರು ಕೊಟ್ಟಿದ್ದಾನೆ. ನನಗೆ ಯಾವಾಗ ಬೇಕೋ ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ಬೋದು, ಆತ್ಮದಿಂದ ಪ್ರಾರ್ಥನೆ ಮಾಡ್ಬೋದು. ಇವಾಗ ಬುದ್ಧಿಯಿಂದ ಗೊತ್ತು ನಾನು ಪ್ರಾರ್ಥನೆ ಮಾಡಿ, ಕನ್ನಡ, ಇಂಗ್ಲೀಷ್, ತೆಲುಗು. ಆದರೆ ಆತ್ಮದಿಂದ ಹೆಂಗೆ ಪ್ರಾರ್ಥನೆ ಮಾಡ್ತೀವಿ? ವಾಣಿಗಳಲ್ಲಿ ಪ್ರಾರ್ಥಿಸುವವನು ನಿನ್ನ ಬುದ್ಧಿ ಉಪಯೋಗಿಸ್ತಿಲ್ಲ, ನಿನ್ನ ಆತ್ಮ ಉಪಯೋಗಿಸ್ತೀವಿ. ನಾನು ಹೇಳ್ತೀನಿ ಯಾಕೆ ಅಂತ. ನಾವು ಒಂದೊಂದ್ಸರಿ ನಮ್ಮ ಅತಿ ಬುದ್ಧಿ ಉಪಯೋಗಿಸ್ತೀವಿ, ತಪ್ಪದು. ದೇವ್ರು ಹೇಳ್ತಾನೆ, ದೇವರೊಂದು ವಾಗ್ದಾನ ಕೊಡ್ತಾನೆ ನಮಗೆ. ಬೈಬಲ್ ಓದ್ತಿರ್ತೀವಿ, ನಿನ್ನ ಅಗತ್ಯತೆಗಳನ್ನು ಕ್ರಿಸ್ತನ ಮಹಿಮೆಯ ಐಶ್ವರ್ಯಕ್ಕೆ ಅನುಸಾರವಾಗಿ ಒದಗಿಸುತ್ತೇನೆ. ಗೊತ್ತೇ? ನಿನ್ನ ಬುದ್ಧಿ ಹೇಳ್ತದೆ, ಹೆಂಗ, ಎಲ್ಲಿಂದ ಬರ್ತದೆ, ನಮಗೆ ಯಾರ ಇದ್ದಾರ ಕೊಡೋರು? ಕರೆಕ್ಟೇ ಇಲ್ಲ? ಸಂಶಯಗಳು ಎಲ್ಲಿ ಬರೋದು? ಪ್ರಶ್ನೆಗಳು ಎಲ್ಲಿ ಬರೋದು? ಅಪನಂಬಿಕೆ ಎಲ್ಲಿ ಬರೋದು? ಇಲ್ಲ. ದೇವ್ರು ಹೇಳ್ತಾನೆ, ಇವನು ನನ್ನ ವಾಗ್ದಾನ ನಂಬುವಲ್ದಪ್ಪ, ಇದು ಈ ಬುದ್ಧಿ ಅಡ್ಡ ಬರ್ತೈತಂತ. ಅದಕ್ಕೆ ಮನಸ್ಸು ನೂತನಗೊಳ್ಳಬೇಕು. ಅನೇಕರ ಮನಸ್ಸು ನೂತನಗೊಂಡಿಲ್ಲ. ನೂತನ ಮನಸ್ಸಂದ್ರೆ ಏನು? ದೇವರು ಮನಸ್ಸಿನಲ್ಲಿ ಹೆಂಗಿದೆಯೋ, ಹೆಂಗೆ ಆಲೋಚನೆ ಮಾಡ್ತಾನೋ ನಮ್ಮ ಮನಸ್ಸು ಹಂಗೆ ಆಲೋಚನೆ ಮಾಡಿದ್ರೆ ಅದು ನೂತನ ಮನಸ್ಸು. ಹೆಂಗಾಗ್ತದೆ? ಯಾರು ಬರ್ತಾರ? ಅದೇನದ? ಬುದ್ಧಿ. ಫಾರ್ ಎಕ್ಸಾಂಪಲ್, ಪೇತ್ರನೇನಂದ? ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿನಿ, ಒಂದು ಮೀನು ಕೂಡ. ಇದು ಯಾವುದಿದು? ಬುದ್ಧಿ. ಆದ್ರೆ ಆತ್ಮ ಏನು ಹೇಳ್ತು? ಆದರೂ ನಿನ್ನ ವಾಕ್ಯದ ಮೇರೆಗೆ ನಾನು ಹಾಕುತ್ತೇನೆ. ಆಮೇಲೆ ಇವಾಗ ದೇವರು ಯೆಹೋಶುವನಿಗೆ ಏನು ಹೇಳ್ದ? ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ದೇವರು ಯೆಹೋಶುವನಿಗೆ ಏನು ಹೇಳ್ದ? ನೀವು ಯೆರಿಕೋ ಕೋಟೆ ಸುತ್ತಲೂ 7 ದಿನ ಸುತ್ತರಿ, ಆ ಕೋಟೆ ಬೀಳ್ತೈತೆ. ನೀನು ಬುದ್ಧಿ ಉಪಯೋಗಿಸಿದ್ರೆ ಅಷ್ಟು ದೊಡ್ಡ ಕೋಟೆ ಸುತ್ತ ಬಿದ್ದಿರ್ತದೆ. ಇದ್ಯಾವುದು? ಅಪನಂಬಿಕೆ ಎಲ್ಲಿ ಹುಟ್ಟದು? ಇದೇ ಈ ಬುದ್ಧಿ. ಲೋನ್ ತಗೊಂಡ್ರೇನೆ ರೊಕ್ಕ ಬರೋದು, ಇಲ್ಲಾಂದ್ರೆ ಇಲ್ಲ. ಏನು ಹೇಳ್ತದದು? ಎಲ್ಲಿಂದ ಹೇಳ್ತದದು? ಬುದ್ಧಿ. ದೇವ್ರು ಹೇಳಿದ್ನ, ಲೋನ್ ಮುಖಾಂತರ ನಾನು ನಿನ್ನ ಅಗತ್ಯಗಳನ್ನು ನೀಗಿಸುತ್ತೇನೆ.
ಹೇಳೋಣ ದೇವರು. ಈ ಅರಣ್ಯದಲ್ಲಿ ನೀರು ಎಲ್ಲಿಂದ ಬರ್ತದೆ? ಇಸ್ರಾಯೇಲರು ಕೇಳಿದ್ರು. ಯಾವ ಬುದ್ಧಿ? ಈ ಬುದ್ಧಿ ಸ್ವಲ್ಪ ಅತಿ. ದೇವ್ರ ಕೆಲಸಗಳಿಗೆ, ನಂಬಿಕೆಗೆ ವಿರುದ್ಧವಾಗಿ ಕೆಲಸ ಮಾಡ್ತದೆ ಇದು. ನೂತನ ಮನಸ್ಸು ಆಗವರಿಗೆ ದೇವ್ರೇನು ಹೇಳ್ತಾನೆ, ಬಾಬಾ ಇವನ ಜೀವದಲ್ಲಿ ಕೆಲಸ ಮಾಡೋಣಂದ್ರೆ ಭಾಳ ಟ್ರಾಫಿಕ್ ಜಾಮ್ ಆಯ್ತಪ್ಪ ಅಂತಾನೆ. ಇವನು ಭಾಳ ಬುದ್ಧಿ ಜಾಸ್ತಿ ಯೂಸ್ ಮಾಡ್ತಾನೆ. ಟ್ರಾಫಿಕ್ ಜಾಮ್, ನಾನು ಏನನ್ನ ಮಾಡೋಣ ಅಂದರೆ ಪ್ರಶ್ನೆ ಕೇಳ್ತಾನೆ, ಏನನ್ನ ಮಾಡಿದ್ರೆ ಪ್ರಶ್ನೆ ಕೇಳ್ತಾನೆ. ಇವನ ಜೀವದಲ್ಲಿ ಇವನು ಹೆಂಗೆ ಮಾಡೋದು? ದೇವ್ರು ಬೇರೆ ಯಾವುದನ್ನ ದಾರಿ, ಒಂದು ಬೈಪಾಸ್ ಇದ್ದರೆ, ಇವಾಗ ರೋಡ್ನಲ್ಲಿ ರಿಂಗ್ ರೋಡ್ ಮಾಡ್ತಾರೆ ಊರಿನಲ್ಲಿ. ಯಾಕೆ ಮಾಡ್ತಾರೆ? ಊರಾಗ ಹೋದ್ರೆ ಟ್ರಾಫಿಕ್ ಜಾಸ್ತಿ, ಅದಕ್ಕೆ ಒಂದು ರಿಂಗ್ ರೋಡ್ ಮಾಡ್ಬಿಡೋಣ, ಬೈಪಾಸ್ ರೋಡು, ಇಲ್ಲಿಂದ ಸೀ ಅಂತ ಹೋಗ್ಬಿಡ್ಬೋದು. ದೇವ್ರು ಹೇಳ್ತಾನೆ, ಈ ಬುದ್ಧಿನ ಬೈಪಾಸ್ ಮಾಡಿ ಯಾವುದನ್ನೋ ಒಂದು ರಿಂಗ್ ರೋಡ್ ಇದೆಯಾ? ಹಾಂ ಇದೆ. ಯಾವುದು? ನಾನೇ ಒಂದು ಪ್ರಾರ್ಥನೆ ಭಾಷೆ ಕೊಡ್ತಾನೆ ಅವ್ರಿಗೆ. ಅನ್ಯ ಭಾಷೆ, ಹೊಸ ಸೃಷ್ಟಿ, ಹೊಸ ಭಾಷೆ, ಹೊಸ ಮನಸ್ಸು. ಆಮೇಲೆ ಸೊ ವಾಣಿಗಳಲ್ಲಿ ಪ್ರಾರ್ಥನೆ ಮಾಡಿ. ಅವಾಗ ಏನು ಮಾಡ್ತೀನಿ ನೀನು? ಈ ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಿನ್ನ ಆತ್ಮದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯ. ನೀನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ದೇವರ ವಿಷಯಗಳನ್ನು, ದೇವರ ಮನಸ್ಸಿಗೆ ತಕ್ಕಂಥ ವಿಷಯವನ್ನು, ದೇವರ ಹೃದಯದಲ್ಲಿರುವಂಥ ವಿಷಯವನ್ನು, ದೇವರ ಚಿತ್ತಕ್ಕೆ ಅನುಗುಣವಾಗಿರುವಂಥ ವಿಷಯವನ್ನು ಪ್ರಾರ್ಥಿಸ್ತಾ ಇದೆ. ಯಾಕಂದರೆ ಅದು ಪವಿತ್ರಾತ್ಮ ನಿನಗೆ ಆ ಭಾಷೆ ಕೊಡ್ತಾ ಇದ್ದಾನೆ. ದೇವರ ಚಿತ್ತ ವಿರುದ್ಧವಾಗಿ ಯಾವ ಭಾಷೆ ಆತನು ನಿನಗೆ ಕೊಡುವುದಿಲ್ಲ. ದೇವರ ಚಿತ್ತ ಗ್ಯಾರಂಟಿ ಅದು. ಸೊ ನೀನು ಅದೆಷ್ಟು ನೀನು ಪ್ರಾರ್ಥನೆ ಮಾಡ್ತೀಯೋ ಆ ದೇವ್ರ ಚಿತ್ತ ಅನುಸಾರವಾಗಿ ಆರುವುದರಿಂದ ನಿನ್ನ ಭಕ್ತಿ ಅಭಿವೃದ್ಧಿ ಆಗುವಂಥದ್ದಾಗಿದೆ. ವಾಣಿಗಳಲ್ಲಿ ಪ್ರಾರ್ಥಿಸಿದ್ರೇನೆ ವಾಣಿಗಳ ಅರ್ಥ ಹೇಳುವ ವರ ರಿಲೀಸ್ ಆಗ್ತದೆ. ಎಷ್ಟು ನೀನು ವಾಣಿಗಳಲ್ಲಿ ಪ್ರಾರ್ಥಿಸ್ತೀಯೋ ಬೇರೆ ವರಗಳು ಅಂದರೆ, ಅಲ್ಲಿ ದೇವರು ಹೇಳಿದಲ್ಲ, ಅವನಿಗೆ ದೇವರು ಎಷ್ಟು ತಲಾಂತಗಳು ಕೊಟ್ಟಿದ್ರು? 5. ಇನ್ನೊಬ್ಬನಿಗೆ ಎಷ್ಟು ಕೊಟ್ಟರು? ಇವನೇನು ಮಾಡಬೇಕಿತ್ತು? ಕೊಟ್ಟಿದ್ದನ್ನು ಉಪಯೋಗಿಸಿ ಇನ್ನೂ ಎಕ್ಸ್ಟ್ರಾ ಗಳಿಸ್ಬೇಕಿತ್ತು. ಸ್ವಲ್ಪ ಜನ ಕುತ್ಕೊಂಡು ಹೇಳ್ತಾರೆ, ಅವ್ರಿಗೆ ಸ್ವಸ್ಥತೆ ವರ ಆಯಿತು ನೋಡು, ಅವ್ರಿಗೆ ಅದಾಯಿತು ನೋಡು, ಅವ್ರಿಗೆ ಇದಾಯಿತು ನೋಡು, ನನಗೇನಿಲ್ಲ, ನಾನು ಬರೀ ವಾಣಿಗಳು ಪ್ರಾರ್ಥಿಸ್ತೀನಿ, ಇದರಿಂದ ಏನು ಪ್ರಯೋಜನ? ತೋಡಿ ಒಳಗಿಟ್ಟು ಬಚ್ಚಿಟ್ಟು ಮುಚ್ಚಿಬಿಟ್ಟು. ಆದರೆ ನೀನು ಜಾಣನಾದ್ರೆ ಏನು ಮಾಡ್ತೀವಿ ಗೊತ್ತಾ? ದೇವ್ರಿಗೆ ಸ್ತೋತ್ರ, ಈ ವರವನ್ನು ದೇವರು ಕೊಟ್ಟಿದ್ದಾನೆ, ನೀನು ಅದನ್ನು ಉಪಯೋಗಿಸ್ತಾ ಇದ್ರೆ ಪ್ರಜ್ವಲಿಸ್ತಾ ಇದ್ದೀನಿ. ನೀನು ಅದನ್ನು ಅಲಕ್ಷ್ಯ ಮಾಡ್ತಾ ಇಲ್ಲ, ಆ ವರವನ್ನು ನೀನು ಅಲಕ್ಷ್ಯ ಮಾಡ್ತಾ ಇಲ್ಲ, ಆ ವರವನ್ನು ನೀನು ಪ್ರಜ್ವಲಿಸ್ತಾ ಇದ್ದಿ. ಅದರಿಂದ ಏನಾಗ್ತದೆ? ವಾಣಿಗಳ ವರ ಅದ್ರ ಜೊತೆಗೆ ಇನ್ನೊಂದು ಸೇರ್ತತೆ, ವಾಣಿಗಳ ಅರ್ಥ ಹೇಳುವ ವರ. ಆಮೇಲೆ ನೀವು ಇವುಗಳನ್ನು ಅಲಕ್ಷ್ಯ ಮಾಡದೆ ಉಪಯೋಗಿಸ್ತಾ ಇರುವಾಗ ಏನಾಗ್ತದೆ? ಪ್ರವಚಿಸುವಂಥ ವರ ಸೇರ್ತದೆ. ಇದನ್ನು ಅದಕ್ಕೆ ನೋಡ್ರಿ, ಅವನು 2 ಉಪಯೋಗಿಸಿ 4 ಗಳಿಸ್ದ. ಇನ್ನು ಮುಂದೆ ಹಂಗೆ ಟೈಮ್ ಇದ್ರೆ ಅವ್ನು 4 ಉಪಯೋಗಿಸಿ 8 ಗಳಿಸ್ತಾ ಇದ್ದ, 5 ಉಪಯೋಗಿಸಿ 10 ಉಪಯೋಗಿಸಿ ಇದು. ಇವಾಗ ದೇವರು ಕೊಟ್ಟಿರುವಂಥ ವರವನ್ನು ನೀನು ಉಪಯೋಗಿಸ್ತಾ ಇದ್ರೆ ನಿನ್ನಲ್ಲಿ ವರಗಳು ಬೆಳೆಯುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಪ್ರಜ್ವಲಿಸ್ತೀರಿ? ಎಷ್ಟು ಜನ ವರಗಳನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ? ಎಷ್ಟು ಜನ ಉಪಯೋಗಿಸ್ತೀರಿ? ಆಮೇಲೆ ಎಷ್ಟು ಜನ ಇವತ್ತಿನಿಂದ ಒಂದು ನಿರ್ಧಾರ ಮಾಡ್ತೇನೆ, ನಾನು ಹೆಚ್ಚೆಚ್ಚಾಗಿ ವಾಣಿಗಳಲ್ಲಿ ಪ್ರಾರ್ಥಿಸ್ತೇನೆ? ಆಮೇಲೆ ಒಂದು ಟೈಮ್ ಇಟ್ಕೊಳ್ರಿ, ನಾನು ದಿನಾಲು 1 ತಾಸು, ಅರ್ಧ ತಾಸಿಂದ ಸ್ಟಾರ್ಟ್ ಮಾಡಿರಿ. ಇಷ್ಟವರೆಗೆ ನೀವು ಮಾಡಿಲ್ಲ ಅಂತಂದರೆ ಅರ್ಧ ತಾಸಿಂದ ಸ್ಟಾರ್ಟ್ ಮಾಡಿರಿ, ಮೆಲ್ಲಗೆ ಜಾಸ್ತಿ ಮಾಡಿರಿ. ದಿನಾಲು ಮಾಡ್ಬೇಕಂದ್ರೆ ದಿನಾಲು ಮಾಡಿ. ಒಂದಿನ ಮಾಡಿದೆ, 10 ದಿನ ಬಿಟ್ಟೆ, ಮತ್ತೆ ಬೆಂಕಿ ಹಚ್ಬೇಕಾಗ್ತದೆ. ಅದು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ನೀವು ಮಾಡ್ರಿ, ನೀವು ನೋಡ್ರಿ ನಿಮ್ಮ ಜೀವಿತ ಹೆಂಗಾಗ್ತದೆ. ಆಮೇಲೆ ದೇವ್ರ ದರ್ಶನ, ದೇವ್ರ ಭಾಷೆನೇ ಬೇರೆ. ದೇವರು ಕನ್ನಡ ತೆಲುಗು ಅಲ್ಲಿ ಮಾತಾಡಲ್ಲ, ದರ್ಶನಗಳು ಕೊಡ್ತಾನೆ. ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಸಭಿಕರು, ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ನನಗೆ ಇದು ತೋರಿಸ್ತಾ, ಅದು ತೋರಿಸ್ತಾ, ಅದು ದೇವ್ರ ಭಾಷೆ. ಅದು ದರ್ಶನಗಳು, ಕನಸುಗಳು ದೇವರ ಭಾಷೆ, ಆತ್ಮನ ಭಾಷೆ. ಆತ್ಮ ಹೆಂಗೆ ಸಂಪರ್ಕ, ಆದರೆ ನಾವು ಏನು ಮಾಡಬೇಕು? ಪ್ರಜ್ವಲಿಸಬೇಕು. ಆಮೆನ್. ನಿಂತ್ಕೊಳ್ಳೋಣ ಬನ್ರಿ ದೇವ್ರ ಸನ್ನಿಧಾನದಲ್ಲಿ. ಒಂದು ನಿರ್ಧಾರ ಮಾಡ್ರಿ ಇವತ್ತು, ಸ್ವಾಮಿ ನನಗೆ ನೀನು ಕೊಟ್ಟಿರುವಂಥ ವರ ನಾನು ಉಪಯೋಗಿಸ್ತೇನೆ, ನಾನು ಪ್ರಜ್ವಲಿಸುತ್ತೇನೆ. ಕಣ್ಣು ಮುಚ್ಕೊಳ್ರಿ. ಸ್ತೋತ್ರ ದೇವ. ಹಾಲೆಲೂಯಾ. ಓ ಶಾಖಚಾರಬ ಚಾರಬ ಶಾಖಚಾರಬ.
ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಯಾರು ದಯವಿಟ್ಟು ಆ ಕಡೆ ಈ ಕಡೆ ನೋಡಬೇಡ್ರಿ. ಕೆಲವೇ ನಿಮಿಷಗಳು ವಾಣಿಗಳಲ್ಲಿ ಪ್ರಾರ್ಥಿಸೋಣ ಪ್ರಿಯರ್. ಓ ಲರಾಬಾಲ, ದೇವ್ರು ನಿಮ್ಮ ಹತ್ರ ಏನು ಮಾತಾಡಿದ್ದಾನೆ ಅದನ್ನು ಕೆಲವು ನಿರ್ಧಾರವನ್ನು ಮಾಡ್ರಿ. ಏನು ಮಾಡ್ತೀರಿ ಇವತ್ತಿನಿಂದ ನೀವು ನಿಮ್ಮ ಲೈಫಲ್ಲಿ? ಇವಾಗ ಒಂದು ನಿರ್ಧಾರ ಮಾಡ್ರಿ. ಸಂದೇಶ ಏನೋ ಆಯ್ತು, ದೇವ್ರು ನಿಮ್ಮ ಹತ್ರ ಮಾತಾಡಿದ್ದಾನೆ. ಇವತ್ತಿಂದ ಸ್ವಾಮಿ ಮನೆಗೆ ಹೋದ್ಮೇಲೆ ನೀವು ಏನು ಮಾಡ್ತೀರಿ? ಒಂದು ನಿರ್ಧಾರವನ್ನು ತೆಗೆದುಕೊಳ್ಳ್ರಿ. ಹೇಗೆ ಪ್ರಜ್ವಲಿಸ್ತೀರಿ? ಯಾವ ವರಗಳು ನಿನ್ನ ಜೀವಿತದಲ್ಲಿ, ಯಾವ ಸಂಗತಿಗಳು ನಿನ್ನಲ್ಲಿ ಇರುವಂಥ ಅಗ್ನಿಯನ್ನು ನಂದಿಸ್ತಾ ಇದೆ? ನಿನ್ನ ಜೀವಿತದಲ್ಲಿ ಅದು ನೀರು ಯಾವುದು, ಅದನ್ನು ತೆಗೆದು ಹಾಕು. ನಿನ್ನ ಜೀವಿತದಲ್ಲಿ ನಿನ್ನನ್ನು ಕಟ್ಟದೇ ಇರುವಂಥ, ಭಕ್ತಿ ಅಭಿವೃದ್ಧಿ ಮಾಡದೇ ಇರುವಂಥ ಸಂಗತಿಗಳನ್ನು ತೆಗೆದು ಹಾಕು. ಓ ಮಾ ಖಾನ್ ಸಾರಾಬಾ ಶಾಖಾಚಾರಾಬಾ ಬಾಬಾ 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 ರೆಬೆ ಖೆಚರಿಯಾ ಕುಲಾರಬ ರಬ ಲರಬ ರಬ ಲರಬ. ಕೈ ಎತ್ತುವುದಾದ್ರೆ ಕೈ ಎತ್ತು. ಓ ಲರಬ ಲರಬ ಜಂದ ರಬ ಜಕತ ರಬ ಲರಬ. ಕಮಾನ್, ಪ್ರಜ್ವಲಿಸಿರಿ. ಓ ರಬ ಖಲ ರಬ ರಬ ಲರಬ ರಬ ರೆಬೆ ಖೆಚರಿಯಾ ಕುಲಾರಬ ಲರಬ ಜಕಚರ ರಬ ಕುಲಾರಬ ರಬ ಕುಲಾರಬ ಕಲಾರಬ. ಓ ಲರಬ ಜಂದ ರಬ ಶಕ ರಬ 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 ಲರಬ ಲರಬ ಕಲ ರಬ ರಬ ಲರಬ ಕಲರಬ ರಿಬಾ ಖಾಚ ರಬ ಬಾಬಾ ಬಾ. Father, release your glory. Riba khacha raba ba 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 ba. Oh la raba re bere 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 la raba kala raba. Shine shine shine. Oh kala ra 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 ra. ಓ ರಬ ರಬ, ಕರ್ತನ ಮಹಿಮೆ ನಿನ್ನ ಮೇಲೆ ಉದಯಿಸಿದೆ. ಓ ಲರಬ, ಏಳು ಪ್ರಕಾಶಿಸು, ಏಳು ಪ್ರಜ್ವಲಿಸು, ಏಳು ಪ್ರಕಾಶಿಸು. ಓ ಲರಬ ರಬ 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 ರಬ, ಪ್ರಕಾಶಿಸು, ಏಳು ಪ್ರಜ್ವಲಿಸು. ರಿಯ ಬಾಬಾ ಬಾಬಾ ಬಾಬಾ, ಕರ್ತನ ಮಹಿಮೆ ನಿನ್ನ ಮೇಲೆ ಉದಯಿಸಿದೆ. ರಿಯ ಬ ಲರಬ 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 ಜೋಗತೋ ರಬ ಲರಬ ರಬ ಲರಬ ರಬ ಲರಬ ಕಲ ರಬ ರಬ ರಬ. ರಿಲೀಸ್ ಯೋರ್ ಗ್ಲೋರಿ ಗಾಡ್. ಓ ರಬ ಬಾ 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 ಬಾ. ಓ ಲರಬ ಲರೆ ಬೆರೆ 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 ಬೆ. ಮಹಿಮೆಯಿಂದ ಮಹಿಮೆಗೆ ಪ್ರಜ್ವಲಿಸಲಿ, ಮಹಿಮೆಯಿಂದ ಮಹಿಮೆಗೆ. ಸ್ವಲ್ಪ ಬೆಂಕಿಯಿಂದ ಹೆಚ್ಚಿನ ಬೆಂಕಿ, ಸ್ವಲ್ಪ ಅಗ್ನಿಯಿಂದ ಹೆಚ್ಚಿನ ಅಗ್ನಿ, ಒಂದು ಮಟ್ಟದ ಮಹಿಮೆಯಿಂದ ಹೆಚ್ಚಿನ ಮಟ್ಟದ ಮಹಿಮೆ. ಓ ಲರಬ ರಬ 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 ಲರಬ. ಓ ಲೆರೆ ಬೆರೆ 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 ಬೆ. ಲೆಟ್ ಯೋರ್ ಗ್ಲೋರಿ ಫಾಲ್. ಓ ಕಲ ರಬ ಬಾ 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 ಬಾ. ಓ ಲರಬ ಸಕತ ರಬ ರಬ ಲರಬ ರಬ 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 ಲರಬ ರಬ. ಬಂಧನಗಳು ಮುರಿಯಲ್ಪಡಲಿ, ಸ್ವಸ್ಥತೆಗಳಾಗಲಿ, ಜೀವಿತಗಳು ಬದಲಾವಣೆ ಆಗಲಿ. ಓ ಲರಬ, ಪ್ರಕಟಣೆಗಳು ಉಂಟಾಗಲಿ, ಮನೋನೇತ್ರಗಳು ತೆರೆಯಲ್ಪಡಲಿ. ಓ ಲರಬ ಲೆರೆ ಬೆಸೆಗೆ ತೆಗೆ ತೆಗೆ ತೆಗೆ. ಪ್ರಾರ್ಥನೆ ಜೀವಿತಗಳು ಕಟ್ಟಲ್ಪಡಲಿ. ಓ ಲರಬ ಲೆರಬ, ದರ್ಶನಗಳಾಗಲಿ, ಪ್ರವಾದನೆ ವಾಕ್ಯಗಳು ಬರಲಿ. ರಿಯ ಬಾಬಾ 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 ಬಾಬಾ. ವೈಯಕ್ತಿಕ ಉಜ್ಜೀವ ಉಂಟಾಗಲಿ. ಓ ಕುಟುಂಬ ಉಜ್ಜೀವ ಉಂಟಾಗಲಿ. ಓ ಕಲರಬ ಲೆರೆ ಬೆಸೆಗೆ ತೆಗೆ 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 ತೆಗೆ. ಒಬ್ಬರಿಂದ ಇನ್ನೊಬ್ಬರಿಗೆ ಅಗ್ನಿ ಅಂಟಲಿ. ಓ ಲರಬ ಬೆಳೆಯಲಿ. ರಿಯ ಬಲರಬ ಸಕ ತಕ 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 ತಕ. ಅಗ್ನಿಯಿಂದ ಉತ್ತರಿಸುವಂತ ದೇವರೇ, ಅಗ್ನಿಯಿಂದ ಉತ್ತರಿಸುವಂತ ದೇವರೇ, ಅಗ್ನಿಯಿಂದ ಉತ್ತರಿಸುವಂತ ದೇವರೇ. ಓ ಲರಬ ಲೆರಬ ಸಕ ತಕ 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 ತಕ. ಎಲ್ಲ ಸೈತಾನನ ಕ್ರಿಯೆಗಳನ್ನು ಸಂಹರಿಸಲಿ. ಓ ಲರಬ ರಬ ರಬ. ವೀರರಾಗಿ ಏಳಲಿ, ಒಬ್ಬೊಬ್ಬರು ವೀರ ಸೈನಿಕರಾಗಿ ಏಳಲಿ ಯೇಸುವಿನ ನಾಮದಲ್ಲಿ. ರಿಯಬ ಶಕಚರ ಬರಬ, ಜಪವೀರರಾಗಿ. ಓ ಲರಬ ಲರಬ ಸಕತರ ಬಲರಬ. ಸೈತಾನನ ಕಾರ್ಯಗಳನ್ನು ಸುಟ್ಟು ಹಾಕುವಂತ ಅಗ್ನಿಯಾಗಿ ಬೆಳೆಯಲಿ ಇದು ಯೇಸುವಿನ ನಾಮದಲ್ಲಿ. ಓ ಲರಬ ರಬ. ಇವತ್ತು ಚಿಕ್ಕದಿರಬಹುದು, ಆದರೆ ಅದು ದೊಡ್ಡದಾಗಬಹುದು. ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಓ ನಿಮ್ಮ ಒಳಗಡೆ ಇವತ್ತು ಚಿಕ್ಕದಾಗಿರಬಹುದು, ಆದ್ರೆ ನೀವು ಅದನ್ನು ಬೆಳಗಿಸಿದರೆ, ಅದನ್ನು ನೀವು ಪ್ರಜ್ವಲಿಸಿದರೆ, ನಿಮ್ಮಲ್ಲಿರುವಂತ ಚಿಕ್ಕ ಕಿಚ್ಚು ಅದು ದೊಡ್ಡದಾಗಿ ಬೆಳೀತದೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಓ ಕಲರಬ ಲರಬ ಕಲರಬ ಕಲರಬ. ಅದು ಎಷ್ಟು ದೊಡ್ಡದಾಗಿ ಬೆಳೀತದೋ ಅದು ನಿನ್ನ ಕೈಯಲ್ಲಿರುವಂತದ್ದಾಗಿದೆ. ಓ ಲರಬ ಲರಬ ಲರಬ. ನೀನು ಮಹಿಮೆಯಿಂದ ಮಹಿಮೆಗೆ ಹೋಗಬಹುದು, ನೀನು ಮಹಿಮೆಯಿಂದ ಮಹಿಮೆಗೆ ಹೋಗಬಹುದು, ನೀನು ಮಹಿಮೆಯಿಂದ ಮಹಿಮೆಗೆ ಹೋಗಬಹುದು, ನೀನು ಮಹಿಮೆಯಿಂದ ಮಹಿಮೆಗೆ ಹೋಗಬಹುದು. ನಿನ್ನಲ್ಲಿರುವಂತ ಚಿಕ್ಕದಾದ ಅಗ್ನಿ ಅದು ದೊಡ್ಡದಾಗಿ ಬೆಳೆಯಬಹುದು, ಚಿಕ್ಕದಾದ ಅಗ್ನಿ ದೊಡ್ಡದಾಗಿ ಬೆಳೆಯಬಹುದು. ಓ ಲರಬ ಲರಬ ಸಕತ ರಬ ರಬ ರಬ. ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ. ರಿಯಬ ಜಂದ ರಬ ದರಬ ಲರಬ ಕಲರಬ. ರಿಲೀಸ್ ಯೋರ್ ಗ್ಲೋರಿ ಗಾಡ್ ಫಾದರ್. ಓ ರಬ ರಬ ಬೆಳೆಯಲಿ, ಪ್ರಜ್ವಲಿಸಲ್ಪಡಲಿ, ವರವು ಪ್ರಜ್ವಲಿಸಲ್ಪಡಲಿ ತಂದೆಯಾದ ದೇವರೇ. ಓ ರಬ ರಬ. 1 ಆಗಲಿ, 2 4 ಆಗಲಿ, 4 8 ಆಗಲಿ. ಓ ಲರಬ ರಬ ಲರಬ ರಬ. ಮಿತಿ ಇಲ್ಲದೆ ಬೆಳೆಯಲಿ ಯೇಸುವಿನ ನಾಮದಲ್ಲಿ. ಓ ಲರಬ ಲರಬ ಸಕತ ರಬ ರಬ ರಬ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನೀನು ನೆನಪು ಮಾಡಿರುವಂಥ ವಾಕ್ಯಗಳಿಗಾಗಿ ಸ್ತೋತ್ರ ದೇವ. ನೀನು ಕೊಟ್ಟಿರುವಂಥ ವರಕ್ಕಾಗಿ ಸ್ತೋತ್ರ. ನಾವು ಅದನ್ನು ಎಂದಿಗೂ ಅಲಕ್ಷ್ಯ ಮಾಡದಂತೆ, ವೈಯಕ್ತಿಕವಾಗಲಿ ಸಭೆ ಆಗಲಿ ನಾವು ಅಲಕ್ಷ್ಯ ಮಾಡದಂತೆ ಕರ್ತನೆ, ಪ್ರತಿಯೊಬ್ಬರು ನಮ್ಮಲ್ಲಿರುವಂತಹ ವರವನ್ನು ಕರ್ತನೆ ಪ್ರಜ್ವಲಿಸುವಂತೆ
ಹೆಚ್ಚೆಚ್ಚಾಗಿ ಉರಿಸುವಂತೆ ತಂದೆಯಾದ ದೇವರೇ, ಅದು ಚಿಕ್ಕದು ದೊಡ್ಡ ಅಗ್ನಿಯಾಗಿ ಬೆಳೆಯಲಿ ತಂದೆಯಾದ ದೇವರೇ. ನಮ್ಮಲ್ಲಿರುವಂಥ ಅಗ್ನಿ ಇತರರಿಗೆ ಅಂಟುವಷ್ಟು ದೊಡ್ಡ ಅಗ್ನಿ ಆಗಲಿ ಕರ್ತನೆ. ನಮ್ಮಿಂದ ಸ್ವಾಮಿ ಅಂಟಿಕೊಂಡು ತಂದೆಯಾದ ದೇವರೇ ನಮ್ಮ ನಗರವನ್ನೇ ಅಂಟಿಸುವಂತ ಅಗ್ನಿಯಾಗಿ, ದೇಶಕ್ಕೆ ಹಬ್ಬುವಂತ ಅಗ್ನಿಯಾಗಿ ಅದು ಹಬ್ಬಲಿ ಯೇಸುವಿನ ನಾಮದಲ್ಲಿ. ಲೆಟ್ ದ ಫೈರ್ ಇನ್ ಅಸ್ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್ ಓ ಗಾಡ್. ಆ ಕಾಡಿನ ಒಂದು ಅಗ್ನಿಯಂತೆ ಅದು ಕರ್ತನೆ ಹಬ್ಬಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಸೈತಾನನ ಕಾರ್ಯಗಳನ್ನು ಸುಟ್ಟು ಹಾಕಲಿ ಯೇಸುವಿನ ನಾಮದಲ್ಲಿ. ಯಾರು ತಣ್ಣಗಿರದಂತೆ ಕರ್ತನೆ, ನಿನಗಾಗಿ ಉರಿಯುವಂತ ವ್ಯಕ್ತಿಗಳಾಗಿರುವಂತೆ ಕರ್ತನೆ. ಪ್ರತಿಯೊಬ್ಬರನ್ನು ಉಪಯೋಗಿಸು ತಂದೆ. ಸ್ತ್ರೀಯರನ್ನು, ಪುರುಷರನ್ನು, ಯವನಸ್ಥರನ್ನು ಎಲ್ಲರನ್ನು ಸ್ವಾಮಿ, ಹಿರಿಯರಿಂದ ಕಿರಿಯರನ್ನು ಉಪಯೋಗಿಸು ನಿನ್ನ ನಾಮ ಮಹಿಮೆಗಾಗಿ. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್.